ಹೋಗ್ತಾರೆ. ಅವ್ರಿಗೆ ಗೊತ್ತಾಗಿರ್ದಿಷ್ಟೇ, ಬೆಂಗಳೂರಲ್ಲಿ ಬೇರೆ ಜೊತೆ ಕೆಲಸ ಮಾಡ್ತಿದ್ರೆ ಬದುಕೋದಷ್ಟೇ, ಬೆಳೆಯೋಕ್ಕಾಗೋದಿಲ್ಲ ಅಂತ ಅವ್ರ ಮೈಂಡಲ್ಲಿ ಬರುತ್ತೆ. ಅವಾಗ ಯಾವುದೋ ಒಬ್ಬ ವ್ಯಕ್ತಿ ಮುಖಾಂತರ ನೀವು ಹೇಗೆ ಇವತ್ತು ಕರ್ಕೊಂಬಂದಿರೋ ಅದೇ ಥರ ಆ ವ್ಯಕ್ತಿನೂ ಸಮೇತ ಒಬ್ಬ ವ್ಯಕ್ತಿ ಈ ಅವಕಾಶನ ಕೊಡ್ತಾರೆ. ಆ ಅವಕಾಶ ತಗೊಂಡು ಇವತ್ತು ಹೇಗಿದೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ವ್ಯಕ್ತಿ ಅಲ್ಲ, ನಮ್ಮ ಪಾಲಿನ ಶಕ್ತಿ ಅಂತ ಹೇಳ್ಬೋದು. ಎಷ್ಟೋ ಜನರ ಜೀವನ ಬರಿದಾದಂಥ ಕ್ಷಣದಲ್ಲಿ, ಏನು ಇಲ್ಲದೆ ಇರುವಂಥ ಕ್ಷಣದಲ್ಲಿ, ಏನು ಎಜುಕೇಶನ್ ಇಲ್ಲದೆ, ಏನು ಕನಸಿಲ್ದಿರುವಂಥ ವ್ಯಕ್ತಿಗಳು ಇವ್ರ ಹತ್ರ ಹೋಗಿ ಟಚ್ ಆದರೆ ಸಾಕು, ಇವ್ರ ಜೊತೆ ಜಾಯ್ನ್ ಆದರೆ ಸಾಕು, ಅಂಥ ವ್ಯಕ್ತಿಗಳಿಗೆ ಮರುಜನ್ಮ ಅಂತ ಹೇಳ್ಬೋದು. ಕನಸನ್ನು ಹುಟ್ಟಿಸಿ ಅವರಿಗೆ, ಅವರ ಬೆಳಕಿಗೆ, ಅವರ ಜೀವನಕ್ಕೆ ದಾರಿ ದೀಪ ಆಗುವಂಥ ಒಂದು ವ್ಯಕ್ತಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಓಕೆ, ಅಷ್ಟೇ ಅಲ್ಲ, ತುಂಬ ಜನರ ಪಾಲಿಗೆ ಈ ವ್ಯಕ್ತಿ ಇಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವರ ಸೆಮಿನಾರ್ ನಡೀತಾ ಇರುತ್ತೆ. ಎಷ್ಟೋ ಜನಗಳು ಇವತ್ತೇನು ನೀವು 100 ರೂಪಾಯಿ ಕೊಟ್ಟು ಬಂದಿದ್ದೀರೋ, ಇಂಥ ಪ್ರೋಗ್ರಾಮ್ 1000 ಅಲ್ಲ, 10,000 ಅಲ್ಲ, 1 ಲಕ್ಷ ಆದರೂ ಪರವಾಗಿಲ್ಲ, ಈ ವ್ಯಕ್ತಿಯನ್ನು ನೋಡಬೇಕು, ಟ್ರೈನಿಂಗ್ ಅಟೆಂಡ್ ಆಗ್ಬೇಕಂತ ಅನ್ಕೊಂತಾರೆ. ಅಂತ ಒಂದು ಗ್ರೇಟ್ಫುಲ್ ವ್ಯಕ್ತಿ ಅಂತ ಹೇಳ್ಬೋದು. ಓಕೆ, ಇವತ್ತು ಸಾಧನೆ ಮಾಡ್ಬೋದು. ಸಾಧನೆ ಮಾಡೋರು ಎಷ್ಟೋ ಜನ ಇದ್ದಾರೆ, ಆದರೆ ಈ ವ್ಯಕ್ತಿ ಸಾಧನೆ ಮಾಡಿರೋದಿದೆಯಲ್ಲ, ಎಲ್ರಿಗೂ ಮೈ ರೋಮಾಂಚನ ಆಗುವಂಥದ್ದು. ಯಾಕೆಂದ್ರೆ ಈ ವ್ಯಕ್ತಿ ಹತ್ರ ಆಗಿದೆ ಅಂದ್ರೆ ನನ್ನ ಹತ್ರ ಯಾಕಾಗಲ್ಲ ಅಂತ ಒಂದು ಬಿಲೀಫ್ ನಮ್ಮಲ್ಲಿ ಶಿವಮೊಗ್ಗ ಕಣ್ಚೋಸ್ತಿದೆ. ರೈಟ್, ಪ್ರೋಗ್ರಾಮ್ ನಡೀತಿದೆ ಅಂತ ಕೆಲವರಿಗೆ ಹಾಲ್ ಒಳಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಇಲ್ಲಿ ಇವತ್ತು ಇವೆಂಟ್ ನಡೀತಿದೆ ಅಂತ ಈ ಏರಿಯಾಗೆ ಬಂದ್ರೆ ಸಾಕು ಗೊತ್ತಾಗ್ತಿದೆ. ನಿಮ್ಮ ಸೌಂಡ್ ಅಷ್ಟು ಜೋರಿದೆ ಅಂತ. ಸೊ ಥ್ಯಾಂಕ್ ಯು ಎಲ್ಲ ಇಲ್ಲಿ ಕೂತಿರುವ ಲೀಡರ್ಸ್ಗಳಿಗೆ. ಸೊ ನನ್ನನ್ನು ಅದ್ದೂರಿಯಾಗಿ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಕ್ಕೆ, ಮತ್ತೆ ನನ್ನ ಗೌರವಿಸಿದ್ದಕ್ಕೆ, ಆನರಿಂಗ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ ಯು. ಎಲ್ಲ ಮೋದಿಗೆ ಬಾಂಧವರಿಗೆ ನಾನು ಚಿರಋಣಿ ಯಾವತ್ತು. ಸೊ ಇವತ್ತು ಸಕ್ಸಸ್ ಸೆಮಿನಾರ್ ಅಂತ ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಟಿಕೆಟ್ ನೋಡಿದ್ದೀರಿ, ಸಕ್ಸಸ್ ಸೆಮಿನಾರ್ ಅಂತ ನೋಡಿದ್ದೀರಿ, 0 to Hero ಅಂತಾನು ಓದಿದ್ದೀರಿ. ಯಾರಪ್ಪ 0 to Hero ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ಹೀರೋ ಯಾರೂ ಇಲ್ಲ, ನೀವು ಈಗ ಆಗ್ಬೇಕಷ್ಟೇ. ನೀವು ಅಂದ್ಕೊಂಡಿದ್ರೆ ಇಲ್ಲಿ ಯಾರು ಹೀರೋ ಬರ್ತಾರೆ ಅಂತ, ಬಟ್ ಇಲ್ಲಿ ಯಾರು ಹೀರೋ ಬರಲ್ಲ. ನಿಮ್ಮನ್ನ ಹೀರೋ ಮಾಡೋದಕ್ಕೆ ನಾವು ಇವತ್ತು ಟ್ರೈ ಮಾಡ್ತೀವಿ. ಹೆಸರು ಗಣೇಶ್ ದೇವಾಡಿಗ ಅಂತ, ಉಡುಪಿ ಡಿಸ್ಟ್ರಿಕ್ಟ್, ಕುಂದಾಪುರ ತಾಲೂಕು. ಸೊ ಈ ಸೆಮಿನಾರ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ನನ್ನ ತಂದೆ ತಾಯಿಗೆ ನಾನು ನೆನೆಸ್ಕೊಳ್ತಾ, ಮತ್ತೆ ನಮ್ಮ ಮನೆ ದೇವರು ಮತ್ತು ಗ್ರಾಮ ದೇವತೆ ಎಲ್ಲ ನೆನೆಸ್ಕೊಳ್ತ, ಜೊತೆಗೆ ಈ ಒಂದು ಬಿಸ್ನೆಸ್ಸನ್ನು ಕೊಟ್ಟಂತಹ ಸುಬ್ರಹ್ಮಣ್ಯ ಸರ್, ಸುಬ್ರಹ್ಮಣ್ಯ ದೇವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಈ ವ್ಯಕ್ತಿ ನಮ್ಮನ್ನು ಇಲ್ಲಿ ಈ ಒಂದು ಅವಕಾಶಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಜೊತೆಗೆ
ಈ ಒಂದು ಸಕ್ಸಸ್ ಸೆಮಿನಾರ್ ಇವತ್ತು ನಡೀತಾ ಇದೆ. ಇದು ಫಸ್ಟ್ ಟೈಮ್ ಅಲ್ಲ ನನಗೆ ಸೆಮಿನಾರ್ಗಳು, ಇದು 6ನೇ ಸೆಮಿನಾರ್ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಇಷ್ಟು ದೊಡ್ಡ ಸಕ್ಸಸ್ ಅನ್ನ ನನಗೆ ಕೊಡಿಸಿರುವುದಕ್ಕೆ ಕಾರಣ ನಮ್ಮ ಚಾಂಪಿಯನ್ ಟೀಮ್ನ ಫೌಂಡರ್, ನಮ್ಮ ಗ್ರೇಟ್ ಗುರುಗಳು, ನನ್ನ ಡೈರೆಕ್ಟರ್. ಇವತ್ತು ಹೀರೋ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡೈರೆಕ್ಟರ್ ಬಹಳ ಮುಖ್ಯ. ಸೊ ನಮ್ಮನ್ನ ಈ ಲೆವೆಲ್ಗೆ ಡೈರೆಕ್ಷನ್ ಮಾಡಿದವರು ಬಿ ಮಂಜುನಾಥ್ ಶೆಟ್ಟಿ, ಚಾಂಪಿಯನ್. ಅವರು ಇವತ್ತು ಬಂದಿಲ್ಲ, ಯಾಕಂದ್ರೆ ಅವರ ಇನ್ನೊಂದು ಇದರ ಸೆಮಿನಾರ್ ಪ್ರೋಗ್ರಾಮ್ ಮುರುಡೇಶ್ವರದಲ್ಲಿ ಇವತ್ತು ನಡೀತಾ ಇದೆ. ಅಂಡ್ ನಮ್ಮ ಇನ್ನೊಬ್ಬ ಗುರುಗಳನ್ನ ನಾನು ನೆನೆಸ್ಕೋಬೇಕು, ಶ್ರೀಯುತ ರಾಜು ಡಿಜಿ, ಗ್ಲೋಬಲ್ ಬ್ಲಾಕ್ ಡ್ರೈವರ್. ಅವರು ಇವಾಗ ಒರಿಸ್ಸಾದಲ್ಲಿದ್ದಾರೆ, ಭುವನೇಶ್ವರಲ್ಲಿ ಸೆಮಿನಾರ್ ಕೊಡ್ತಿದ್ದಾರೆ. ಸೊ ನಮ್ಗೆ ಕಾಲ್ ಮಾಡಿದ್ರು. ಅವ್ರದ್ದು ಇವತ್ತು 2 ಶೋ ಇದೆ. ಸುಮಾರು 3,500 ಜನಕ್ಕೆ ಸೆಮಿನಾರ್ನ ಕೊಡ್ತಿದ್ದಾರೆ. ನಮ್ಮ ಇನ್ನೊಬ್ಬರು ಗುರುಗಳು ರಾಜು ಡಿಜಿ ಅಂಡ್ ವಿಜಯ್ ಡಿಜಿ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ, ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನ ನಿಮ್ಮ ಪ್ರೋತ್ಸಾಹದೊಂದಿಗೆ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಗಮನ ಇಟ್ಟು ಕೇಳಬೇಕಾದದ್ದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಟ್ ವಾಯ್ಸ್ ರೀಚ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ರೀಚ್ ಆಗ್ತಿದೆಯಾ? ಓಕೆ. ಈ ನನ್ನ ಜರ್ನಿ, ಸೊ ನಾವು ನಮ್ಮ ತಾಯಿಗೆ 9 ಜನ ಮಕ್ಕಳು, ಅದರಲ್ಲಿ ಕೊನೆಯವರೇ ನನ್ನ ಹೆಸರು ಗಣೇಶ್ ಅಂತ. 6 ಜನ ಅಕ್ಕಂದ್ರು, 2 ಅಣ್ಣ ಇದ್ದಾರೆ ನನಗೆ. ಹಾಗಾಗಿ ಲಾಸ್ಟ್ ಚಿಕ್ಕವನು ಅಂತಲೇ ನಮ್ಗೆ ಈಗಲೂ ಕರೆಯೋದು. ಅಂದರೆ ಎಲ್ಲರ ಪಾಲಿಗೂ ನಮ್ಮ ಫ್ಯಾಮಿಲಿಯಲ್ಲೇ ನನಗೆ ಚಿಕ್ಕವನು. ಈಗಲೂ ನಿಮ್ಮೆಲ್ಲರೂ ಚಿಕ್ಕವನಾಗಿ ಇದಕ್ಕೆ ಇಷ್ಟಪಡ್ತೀನಿ. (1986) ಡೇಟ್ ಆಫ್ ಬರ್ತ್. 9 ಮಕ್ಕಳ ಇರುವುದರಿಂದ ಅಥವಾ ನಮಗೆ ಪ್ರಾಪರ್ಟಿ ಅಥವಾ ಜಮೀನು ಆಸ್ತಿ ಎಲ್ಲ ಕಮ್ಮಿ ಇರುವುದರಿಂದಲೋ ನಮ್ಮ ಫ್ಯಾಮಿಲಿ ಬೇಸಿಕಲಿ ಪೂರ್ ಫ್ಯಾಮಿಲಿ ಆಗಿತ್ತು. ಪೂರ್ ಅಂದರೆ ನಮ್ಮ ಲೆಕ್ಕ ಏನಂದ್ರೆ ಕಾರ್ ಇಲ್ಲ, ಬೈಕ್ ಇಲ್ಲ ಅನ್ಕೋಬಹುದು, ಅದು ಪೂರ ಅಲ್ಲ. ನಮ್ಮ ಮನೇಲಿ ನಾವು ಸಣ್ಣವರಿದ್ದಾಗ ಊಟ ತಿಂಡಿಗೂ ಕಷ್ಟ ಇತ್ತು. ಅಷ್ಟು ಬಡ ಫ್ಯಾಮಿಲಿಯಿಂದ ನಾವು ಬಂದಿರೋದು. ಯಾಕೆ ಆ ಥರ ಬಡತನ ಅಂದರೆ, ಈಗ ಇಲ್ಲೆಲ್ಲ ವಾಣಿಜ್ಯ ಬೆಳೆಗಳಿದೆ, ಹೌದಾ? ಎಷ್ಟು ಜನ ಅಡಿಕೆ ತೋಟ ಇದೆ? ಬಹಳ ಜನ ಇದ್ದೀರಾ. ನಮ್ಮಲ್ಲೂ ಅಡಿಕೆ ತೋಟ ಇದೆ. ಒಂದು 15ರಿಂದ 20 ಎಕರೆ ಅಲ್ಲ, 20 ಅಡಿಕೆ ಮರ ಇದೆ. ತೆಂಗಿನ ಮರ ನೋಡಿದ್ರೆ ಒಂದು ಸುಮಾರು ಅದು ಒಂದು 7-8 ಎಕರೆ ಅಲ್ಲ, 7-8 ಗಿಡ ಇದೆ. 7-8 ಗಿಡ ಇಟ್ಟಿದ್ದೀವಿ. ಸೊ ಅದು ನಮಗೇನಾಗುತ್ತೆ, ಅಡಿಕೆ ಬಂದಿದ್ದು ನಮ್ಮ ಮಾವ ನಮ್ಮ ಫ್ಯಾಮಿಲಿಯಲ್ಲಿ ಗಿಡ ಹಾಕಕ್ಕೆ ಸರಿ ಹೋಗುತ್ತೆ. ಅದನ್ನ ಯಾರು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗಲ್ಲ. ಇನ್ನು ತೆಂಗಿನಕಾಯಿ ದಿನ ನಮ್ಮ ಕಡೆ ಸಾಂಬಾರು ಮಾಡೋದಕ್ಕೆ ಸರಿ ಹೋಗುತ್ತೆ. ಅದನ್ನು ಮಾರಿ ದುಡ್ಡು ತರುವಷ್ಟು ಲೆವೆಲಲ್ಲಿ ಇರಲಿಲ್ಲ. ಇನ್ನು ಜಮೀನು ಗದ್ದೆ ಅಂತ ತಗೊಂಡ್ರೆ ಸುಮಾರು 6-7 ಕಡೆ ಜಮೀನಿದೆ ನಮ್ದು. 6-7 ಕಡೆ ಜಮೀನು ಸೇರಿದ್ರೆ ಒಂದು 3/4 ಎಕರೆ ಆಗ್ಬೋದು. ಖುಷಿ ವಿಚಾರ ಏನಂದ್ರೆ ಇವತ್ತು ನಮ್ದು ಅವಿಭಕ್ತ ಕುಟುಂಬ. ಈಗ ಸದ್ಯಕ್ಕೆ ಮನೆಯಲ್ಲಿ ಆಗಿಲ್ಲ, ಅಮ್ಮ ಒಬ್ಬರೇ ಇರೋದು. ಆದ್ರೆ ಫ್ಯಾಮಿಲಿ ಏನ್ ಮಾಡ್ತಿರಂದ್ರೆ, ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಮಾಡಿದಾಗ ಎಲ್ಲರೂ ಹೊಟ್ಟೆ ಸೇರ್ತೀವಿ. ಖುಷಿ ವಿಚಾರ, ನಮ್ಮಲ್ಲಿ ಇನ್ನೂ ಪಾಲ್ ಆಗಲಿಲ್ಲ, ನಾವು ಡಿವೈಡ್ ಆಗಲಿಲ್ಲ. ಯಾಕೆ ಡಿವೈಡ್ ಮಾಡೋಕ್ಕಾಗಲ್ಲ. ಖುಷಿ ವಿಚಾರ ಜಾಸ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮೋಸ್ಟ್ ಪೀಸ್ ಆಗೋದು, ಅದನ್ನು ಇನ್ನೂ ಪೀಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲ ಅವೆಲ್ಲಾಗಿ ಹಾಗಾಗಿ ಅವರವ್ರ ಜೀವನನ ಅವರವರು ಬೇರೆ ಬೇರೆ ಊರುಗಳಲ್ಲಿ, ಒಬ್ರು ಬೊಂಬೆಲಿದ್ದಾರೆ, ಒಬ್ರು ಬೆಂಗಳೂರು, ಉಡುಪಿ, ಒಂದು ಇನ್ನಿಬ್ಬರು ಬೆಂಗಳೂರು, ಅಣ್ಣಂದಿರಿಬ್ಬರು ಬೆಂಗಳೂರಲ್ಲಿದ್ದಾರೆ, ಒಬ್ಬರು PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ, ಇನ್ನೊಬ್ಬರು ಹೋಟೆಲ್ ನಡೆಸ್ತಾರೆ. ಸೊ ಹೀಗಾಗಿ ಅವರವ್ರ ಜೀವನನ ಅವರವರು ಸಪ್ರೇಟ್ ಆಗಿ ಊರು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕಟ್ಟಿಕೊಂಡ್ರು ಅವರ ಜೀವನವನ್ನ. ಹಾಗೆ ನಮ್ಮ ಜೀವನ ಸ್ಟಾರ್ಟ್
ಆಗಿದ್ದು ನನ್ನ ಫಸ್ಟ್ ಬೇಸಿಕ್ ಫೋಟೋಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಎರಡು ಫೋಟೋ ನನ್ನೇನೆ. ಫಸ್ಟ್ ಫೋಟೋದಲ್ಲಿ ಗುರುತು ಸಿಗುತ್ತಾ? ಫಸ್ಟ್ ಇರೋದು ನಾನೇನೆ. ಆದ್ರೆ ಅವಾಗ ಅದು ನನಗೋಸ್ಕರ ಫೋಟೋ ತೆಗೆದಿದ್ದಲ್ಲ, ಯಾರೋ ಫೋಟೋ ತೆಗೆಯುವಾಗ ನಾವು ತಲೆ ತೋರಿಸ್ತಿರೋದು. ಅರ್ಥ ಆಗ್ತಿದ್ಯಾ? ಯಾಕೆ ಫೇಸ್ ಅಷ್ಟು ಕ್ಲಿಯರ್ ಬಂದಿಲ್ಲ ಅಲ್ಲಿ ಅಂದ್ರೆ ಆ ಫೇಸಿಗೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ ಅವಾಗ. ಹಾಗಾಗಿ ಫೇಸ್ ನಿಮಗೆ ಕ್ಲಿಯರ್ ಆಗಿ ಗುರ್ತಾ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ. ಬಟ್ ಆದ್ರೂ ನಾನೇನೆ. ಅದ ನೆಕ್ಸ್ಟ್ ಫೋಟೋದಲ್ಲಿ ನೋಡ್ತೀರಾ. ನೆಕ್ಸ್ಟ್ ಫಾಸ್ಟ್ ಆಗಿ ಹೋಗ್ತಿರ್ಬೇಕು. ನೆಕ್ಸ್ಟ್ ಇದು ನನ್ನ ಸ್ಕೂಲ್. ಚಪ್ಪಾಳೆ ಅದು ಹೊಡೆದಿರೋ ನೋಡಿದ್ರೆ ಸ್ಕೂಲಿಗ ಅಥವಾ ನಾವು ಆ ಸ್ಕೂಲಿಗೆ ಹೋಗಿದ್ದ ಗೌರ್ಮೆಂಟ್ ಇನ್ನೂ ಸ್ಕೂಲ್ ಉಳಿಸ್ಕೊಂಡಿದೆ ಅಂತ. ಓಕೆ, ಬಾಗಿಲು ಮುಚ್ಚಲ್ಲ, ಯಾಕಂದ್ರೆ ಚಿಲ್ಕಾಗಲ್ಲ, ಅದು ಆ ಸ್ಕೂಲಲ್ಲಿ ಇದೆ. ಕನ್ನಡ ಸ್ಕೂಲ್ಗಳನ್ನ ಮುಚ್ಚಬಾರ್ದು ಅಂತ ಹೇಳಿ ಅದನ್ನು ಉಳಿದುಕೊಂಡಿದೆ. ಕೆಲವೊಂದು ವಿರೋಧ ಇದೆ. ಸೊ ಇದು ನಾವು 1 to 4 ಓದಿರೋದು. ನೆಕ್ಸ್ಟ್ ಮತ್ತೆ 5th ಇಂದ ಆ ಸ್ಕೂಲ್ ಫೋಟೋ ತಂದಿಲ್ಲ ನನಗೆ. 5th ಆಗಿ 6th 7th ಮತ್ತೆ 8th 9th 10th ಇನ್ನೊಂದು ಅಲ್ಲಿಗೆ ಸುಸ್ತಾದ್ವಿ ನಾವು. ನೆಕ್ಸ್ಟ್ ಫೋಟೋ ಇದೇ ನಮ್ದು ಅವಾಗಿನ ಟೀಮ್. ನಮ್ದು ಇವರು ಸಹಿತ ಕೆಲವರೀಗ ಬೇರೆ ಬೇರೆ ದೇಶದಲ್ಲಿ ಕೆಲವೊಂದು ಬೇರೆ ಬೇರೆ ಹುದ್ದೆಯಲ್ಲಿ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ ಲೈಫಲ್ಲಿ. ನೆಕ್ಸ್ಟ್ ಅಲ್ಲಿಂದ 2002 ಅಲ್ಲಿ ನಮಗೆ 16 ಏಜು. SSLC ಮುಗೀತು ಅಂದ್ರೆ ನಾವು ಮುಗಿಸಿದ್ದೀವಿ. ಮುಗೀತು ಅಂದ್ರೆ ತಪ್ಪಾಗುತ್ತೆ, ಮುಗಿಲಾಗಿತ್ತು ನಾವೇ ಮುಗಿಸ್ತೀವಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ನೆಗೆಟಿವ್ ವರ್ಡ್ಸ್ ಅನ್ನ ಹೇಳ್ಬಾರ್ದು ಸ್ಟೇಜಲ್ಲಿ ಅಂತ ನಾನು. ಸರಿ, ಸೊ ಒಂದಿನ ಎಲ್ಲರೂ ಎಕ್ಸಾಮ್ ಬರೀತಾರೆ, ನಾವು ಬರೆದ್ವಿ. ನಮಗೆ ನಾನು ಈ ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಮೇಜರ್ ಕಾರಣ ಏನು? ನಾವಾಗಲಿ ನೀವಾಗಲಿ ಮುಖ್ಯವಾಗಿ ಗೆಲ್ಲೋದಕ್ಕೆ ಏನ್ ಬೇಕು? ಏನು ಗೆಲ್ಲೋದಕ್ಕೆ ಇಲ್ಲ ಅಂತಲ್ಲ, ನೀವು ಯಾವುದೇ ರಂಗದಲ್ಲಿ ಗೆಲ್ಲಬೇಕಂದ್ರೂ ಏನ್ ಬೇಸಿಕ್ ಏನ್ ಬೇಕು? ಏನ್ ಬೇಕು? ನಂಬಿಕೆ. ಯಾರ ಮೇಲೆ? ನನ್ನ ಮೇಲೆ ನನ್ನ ನಂಬಿಕೆ ನಮ್ಗೆ ಅವಾಗಲೇ ಇತ್ತು. ರಿಸಲ್ಟ್ ನೋಡಕ್ ಹೋದಾಗ ಲಿಸ್ಟಲ್ಲಿ ನೇಮ್ ಇಲ್ಲ ಅಂತ ಆಘಾತಕಾರಿ ವಿಷಯ ಏನಲ್ಲ. ಯಾಕಂದ್ರೆ ಯಾವ ನಿರೀಕ್ಷೆ ಇರಲಿಲ್ಲ. ನಮ್ಮ ಮೇಲೆ ನಮ್ಗೆ ಪಕ್ಕ ನಂಬಿಕೆ ಇತ್ತು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಒಂದು ಸಬ್ಜೆಕ್ಟ್ ಹೋದ್ರೆ 9ನೇ ಕ್ಲಾಸ್ ತನಕ ಪಾಸ್ ಮಾಡ್ತಾರೆ. ಯಾಕೆ? ಅದೇ ಸ್ಕೂಲ್ ಅವರೇ ಪಾಸ್ ಮಾಡೋದು. ಅದು 10ನೇ ಕ್ಲಾಸಲ್ಲಿ ಆಗಲ್ಲ. ಸ್ಟೇಟ್ ಲೆವೆಲ್ ಯಾರು ವ್ಯಾಲ್ಯೂಷನ್ ಮಾಡ್ಕೊಂಡು ಗೊತ್ತಿಲ್ಲ. ನಾವು ಮಿನಿಮಮ್ ಏನಾದ್ರು ಇಷ್ಟು ಕೊಡಿ ಅಂತ ಏನಾದ್ರು ಬರ್ದಿಲ್ಲ ಪೇಪರಲ್ಲಿ. ನಮ್ಗೆ ಗೊತ್ತಿದ್ದಷ್ಟು ಕ್ವಶನ್ ಪೇಪರ್ನೇ ಉಲ್ಟಾ ಬರ್ದಿದ್ದೆ. ಅದು ಹಂಗೋ ಇನ್ನೂ ಗೊತ್ತಿಲ್ಲ. ಇಂಗ್ಲೀಷಲ್ಲಿ 15 ಮಾರ್ಕ್ ಕೊಟ್ಟರು, ಅದು ಯಾಕೆ ಕೊಟ್ಟರು ನಮಗೂ ಗೊತ್ತಿಲ್ಲ. ಸೊ ಇದು ಜೀವನ ಶುರುವಾಗಿದ್ದು. ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯಿತು. ಸೊ ಹಾಗಾಗಿ ಪಾಸ್ ಆದವರ ಲೀಸ್ಟಲ್ಲಿ ನಾವು ಇರಲಿಲ್ಲ ನೋಡಿ. ಅಲ್ಲೂ ಪಾಸಿಟಿವ್ ನಾವಿರಲಿಲ್ಲ. ಸೊ ಹಾಗಾಗಿ ನಮಗೆ ಏನು ಕಾನ್ಫಿಡೆನ್ಸ್ ಅಂದ್ರೆ ನಮಗೆ ನೆಕ್ಸ್ಟ್ ತರಗತಿಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ನಾವು ಇಷ್ಟೇ ಮಾರ್ಕ್ಸ್ ತಗೋಬೇಕು. SSLC ನಮ್ಮ ಜೀವನದ ಮುಖ್ಯ ಹಂತ. ಆ ಲೆವೆಲ್ಗೆಲ್ಲ ಬಿಲ್ಡಪ್ ಆವಾಗಿರಲಿಲ್ಲ. ಇವಾಗೆಲ್ಲ ಬಹಳ ಬಿಲ್ಡಪ್. ಜಾಬ್ ಬಿಟ್ಟು ಎಲ್ಲದನ್ನು ಬಿಟ್ಟು ಓದಿಸೋದಕ್ಕೆ ರೆಡಿ ಆಗ್ತಾರೆ SSLC ಮಕ್ಕಳು. SSLC ಅಂದ್ರೆ ಆ ವರ್ಷ ತಂದೆ ತಾಯಿ ಏನು ಕಮಿಟ್ಮೆಂಟ್, ಯಾವ ಫಂಕ್ಷನ್ಗೆ ಹೋಗಲ್ಲ, ತಂದೆ ತಾಯಿನೇ ಹೋಗಲ್ಲ, ಮಕ್ಕಳು ಬೇಕಾದ್ರೆ ಹೋಗ್ತಾರೆ ಅಲ್ವಾ? ಅಷ್ಟು ಇದಿದೆ. ಬಟ್ ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ. ಯಾಕೆ ಗೊತ್ತಾ? ನಮ್ಗೆ ಅಡ್ವಾನ್ಸ್ ಫ್ಯೂಚರ್ ಏನ್ ಕಾಣ್ತಿತ್ತು ಅಂದ್ರೆ ನಮ್ಮ ಕುಂದಾಪುರ
ತಾಲೂಕಲ್ಲಿ ಸಾಮಾನ್ಯವಾಗಿ ಹೋಟೆಲ್ ವೃತ್ತಿಯಲ್ಲಿ ಇರ್ತಾರೆ. ಈಗ ನೀವು ಶಿವಮೊಗ್ಗದಲ್ಲಿ ಯಾವುದೇ ಹೋಟೆಲ್ ನೋಡಿದ್ರೆ ಅಲ್ಲಿ ಕುಂದಾಪುರದವರು ಓನರ್ ಆಗಿರ್ತಾರೆ ಮತ್ತು ಅಲ್ಲಿ ಕೆಲಸಗಾರರು ಆಲ್ಮೋಸ್ಟ್ ಇರ್ತಾರೆ. ಅವರು ಪ್ರಪಂಚದಲ್ಲಿ ಎಲ್ಲ ಕಡೆ ನಮ್ಮ ಕುಂದಾಪುರ ಉಡುಪಿ ಹೋಟೆಲ್ ಇದೆ ಅಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ, ಇದೆ. ಸೊ ಹಾಗಾಗಿ ಓನರ್ಸ್ ಅಲ್ಲೇ ಇರೋದ್ರಿಂದ ಎಸ್ ಇಡೀ ಪ್ರಪಂಚಕ್ಕೆ ಅನ್ನ ಹಾಕ್ತಾರೆ ಕುಂದಾಪುರದವರು ತಪ್ಪಿಲ್ಲ. ಸೊ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಹೋಟ್ಲ್ ಕೆಲಸಕ್ಕೆ ಹೋಗ್ತಿದ್ರು. ನಮ್ಗಿಂತ ಸೀನಿಯರ್ ಹೋಗಿ ಬರ್ತಿದ್ರಲ್ಲ, ಅವ್ರು ವರ್ಷಕ್ಕೊಂದೇ ಸರಿ ಊರ ಹಬ್ಬಕ್ಕೆ ಬರ್ತಾ ಇದ್ರು ಜಾತ್ರೆಗೆ. ಜಾತ್ರೆಯಲ್ಲಿ ತುಂಬಾ ಮಿಂಚೋದು ಯಾರು ಅಂದ್ರೆ ಬೆಂಗಳೂರಿಂದ ಬಂದರು. ಜಾತ್ರೆಯಲ್ಲಿ ಅಷ್ಟೇ ಅಲ್ಲ, ಅವ್ರು ಬರೋದೇ ನಿಲ್ಸ್ಕೊಂಡೇ ಬರೋದು. ಸಾಮಾನ್ಯವಾಗಿ ಎಲ್ಲರೂ ಆಗಿನ ಕಾಲದಲ್ಲಿ, ಈಗ ಬಿಡಿ ಎಲ್ಲರೂ ಆಟೋದಲ್ಲಿ ಕಾರಣ ಮಾಡ್ತಾರೆ. ಸುಮಾರು 10 ವರ್ಷ ಹಿಂದಿನ ಮಾತ್ರ ನಾನು ಹೇಳ್ತಿರೋದು. 10-15 ವರ್ಷದ ಹಿಂದೆ ರಿಕ್ಷಾ ಮಾಡ್ಕೊಂಡು ಆಟೋ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅದು ಬೆಂಗಳೂರಿಂದ ಬರೋವರೇ ಇಲ್ಲ ಬಾಂಬೆಯಿಂದ ಬರೋರು. ಮತ್ತು ಊರ ಕಡೆ ಯಾರು ಆಟೋ ಹೊತ್ತು ಆ ಕಾಲದಲ್ಲಿ ಇರಲಿಲ್ಲ. ಆಟೋ ಬಂತಂದ್ರೆ ಊರಿಗೆ ಯಾರೋ ಬೆಂಗಳೂರಿಂದನೋ ಬಾಂಬೆಯಿಂದ ಬಂದಿದ್ದಾರೆ. ಮತ್ತೆ ಏನ್ ಮಾಡ್ಕೊಂಡಿದ್ರು ಅಂತ ಕೇಳ್ತೀನಿ. ಬಟ್ ನೀಟಾಗಿ ಬಿಳಿ ಶೂ, ರಿಬಾಕ್, ಜೀನ್ಸು, ಒಂದು ಒಳ್ಳೆ ಟೀ ಶರ್ಟ್, ಒಂದು ಗ್ಲಾಸು, ಒಂದು ಟೊಪ್ಪಿ, ಒಂದು ಬ್ಯಾಗ್. ಟೊಪ್ಪಿ ಅಲ್ಲಿ ಹಾಕಿಸ್ಕೊಂಡಿದ್ದೆ ಬೆಂಗಳೂರಲ್ಲಿ ಹಾಕೊಂಡು ಸರಿನಾ. ಸೊ ಈ ಗೆಟಪ್ ನೋಡಿದಾಗ ಜಾಬ್ ಚೇಂಜರ್. ಮತ್ತೇನ್ ಮಾಡೋದು ಅಂತ ಅಲ್ಲಿ ಕೆಲಸ. ಕರೆಂಟ್ ಹೋಯ್ತು ಅಂದ್ರೆ ಜನರೇಟರ್, ಜನರೇಟರ್ ಕನೆಕ್ಷನ್ ಹೋಟ್ಲಿಗಿಂತ ಹೊರತು ಸ್ಟಾಪ್ ರೂಮಿಗೆ ಇರಲಿಲ್ಲ. ಕರೆಂಟ್ ಹೋಯ್ತು ಅಂದ್ರೆ ಕತ್ಲು, ಸೌಂಡ್, ಯಾರು ಬೊಬ್ಬೆ ಹೊಡ್ಕೊಂಡ್ರು, ಯಾರಿಗೆ ಜೀವಕ್ಕೆ ಏನಾದ್ರೂ ಯಾರು ಗೊತ್ತಿಲ್ಲ ಅಂತ ಒಂಥರ ಭೂಗತ ಜಾಗದಲ್ಲಿ ನಾವು ಇದ್ವಿ, ಅಂಡರ್ಗ್ರೌಂಡಲ್ಲಿ. ಅವತ್ತೊಂದಿನ ಏನಾಯ್ತು, ಡ್ಯೂಟಿ ಟೈಮ್ 1 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ಬೇಕು, ಊಟದ ರಶ್ ಆಗಿತ್ತು ಹೋಟೆಲ್. ಏನೋ ವಿಷಯಕ್ಕೆ ಇಬ್ರು ಹೊಡೆದಾಡ್ಕೊಂಡು, ಇಬ್ರು ಸಪ್ಲೈಯರ್ ಹೊಡ್ಕೊಂಡು ಬಕೆಟ್ ಅಲ್ಲಿಂದೆಲ್ಲ ಹೊಡೆದು ತುಟಿ ಎಲ್ಲ ಓಪನ್ ಆಗಿ ಬ್ಲಡ್ ಬಂತು. ವಿಷಯ ಓನರಿಗೆ ಗೊತ್ತಾಯ್ತು. ಬಾಸ್ ಬಂದ್ರು, ಯಾರು ಜಗಳ ಆಡಿದ್ದು ಯಾರು ಕೇಳಿದ್ರು, ಅವ್ರಿಬ್ರನ್ನ ತೋರಿಸಿದ್ರು. ಅವರಿಬ್ರಿಗೆ ಲೆಕ್ಕ ಕೊಟ್ಟು ಕಳಿಸಿದ್ವಿ ಅಂತ. ಅವರಿಬ್ರು ಲೆಕ್ಕ ತಗೊಂಡು ಅವರಿಗೆ ಕ್ಲಿಯರೆನ್ಸ್ ಮಾಡಿ ಕಳಿಸ್ಕೊಟ್ಬಿಟ್ಟು 2 ಸೀಟ್ ಖಾಲಿ ಸಪ್ಲೈಯರ್. ಅವತ್ತು ನಮ್ಮ ಪ್ರಮೋಷನ್. ಖುಷಿ ವಿಚಾರ ಏನ್ ಗೊತ್ತಾ, ಸಪ್ಲೈಯರ್ ಆಗಿ ಅಂತ. ಬೇಜಾರು ಏನ್ ಗೊತ್ತಾ, ಮತ್ತು ಅದೇ ಸಾಲಿ ಆ ಹೋಟ್ಲಿಗೆ ಸಾಕಷ್ಟು ಜನಕ್ಕೆ 1200 ರೂಪಾಯಿ ಸಾಲ್ರಿ, ಅದಕ್ಕಿಂತ ಜಾಸ್ತಿನೇ ಇಲ್ಲ. ಅಲ್ಲಿಗೆ ನ್ಯೂ ಶಾಂತಿ ಸಾಗರ್ ಹೋಟೆಲ್, ರಾಜಾಜಿನಗರ, ನವರಂಗ್ ಹತ್ರ ನಾನು ಕೆಲಸ ಮಾಡಿದ್ದೆ. ಮೋದಿ ಹಾಸ್ಪಿಟಲ್ ಶಾಂತಿ ಸಾಗರ್. ಆಮೇಲೆ ಫಸ್ಟ್ ಹೋಟೆಲ್ ವಿಜಯನಗರ ಶಾಂತಿ ಸಾಗರ್ ಬೆಂಗಳೂರಲ್ಲಿ. ಕ್ಲೀನರ್ ಆಯ್ತು, ಹೆಲ್ಪರ್ ಆಯ್ತು, ಸಪ್ಲೈಯರ್ ಆದ್ವಿ. ಸಪ್ಲೈಯರ್ ಆದಾಗ ಎಕ್ಸ್ಟ್ರಾ ಏನ್ ಗೊತ್ತಾ ಬೆನಿಫಿಟ್, ಡೈಲಿ ಟಿಪ್ಸ್ ಆಗುತ್ತೆ. ಬಿಲ್ ಪೇ ಮಾಡಿ ಅವರೇ ಕ್ಯಾಶ್ ಹತ್ರ ಪೇ ಮಾಡಿ ಏನ್ ಸಿಗಲ್ಲ, ನಾವೇ ಮೊದಲೇ ಪೇ ಮಾಡಿದ್ರೆ ಚೇಂಜ್ ತಂದು ಟೇಬಲ್ ಅಲ್ಲಿ ಇಟ್ಟರೆ ಕೆಲವರು ಏನ್ ಮಾಡ್ತಿದ್ರು, ಚೇಂಜ್ ಇಟ್ಟು ಹೋಗ್ತಿದ್ರು. 10 ರೂಪಾಯಿ ಇಟ್ಟೋದ್ರೆ ಅಂಕಲ್ ಆಂಟಿ ಏನ್ ಮಾಡೋದು ಗೊತ್ತಾ, 10 ತಗೊಂಡು 5 ಇಡುವ. ಈ ಮಕ್ಕಳು ಏನ್ ಮಾಡ್ತಿದ್ರು ಅಂದ್ರೆ ಆ ಸೋಪು ತಿನ್ನುವಾಗ 5 ರೂಪಾಯಿನೇ ಎತ್ಕೊಂಡು ಹೋಗ್ಬೋದು. ಅಂದ್ರೆ ಅಪ್ಪ ಬಿಟ್ಟೋಗಿದ್ದಾರೆ ಅಂತ ಅವ್ರ ಲೆಕ್ಕ. ನಮ್ಮ ಕಣ್ಣೆದುರುಗಡೆನೆ ಕೈ ಬಂದಿತ್ತು, ಬಾಯಿ ಬರ್ತಿದ್ರು. ಇದು ನನ್ನ ಜೀವನ ವಾಸ್ತವ ಸ್ಥಿತಿ ಆಗಿನ ಕಾಲದ್ದು. ನಮಗೆ ಸ್ಯಾಲರಿ ಕೊಡ್ತಾರೆ, ಇವ್ರಿಗೆ ಟಿಪ್ಸ್ ಯಾಕೆ ಕೊಡ್ಬೇಕು ಅಂತ ಕಸ್ಟಮರ್. ಇವ್ರಿಗೆ ಟಿಪ್ಸ್ ಆಗುತ್ತೆ, ಜಾಸ್ತಿ ಸ್ಯಾಲರಿ ಕೊಡಬಾರ್ದು ಅಂತ ಒಂದು. ಅವರಿಬ್ಬರು ಮಧ್ಯೆ ನಾವು ತ್ರಿಶಂಕು ಸ್ವರ್ಗದಲ್ಲಿ ಇದ್ವಿ. ಹಾಗೂ ಈಗ ಒಂದು 60 ರೂಪಾಯಿ ಚೇಂಜ್ ಒಟ್ಟಾಗ್ತಿತ್ತು, ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ವಿ. ವರ್ಷ ತಿಂಗಳಿಗೆ ಒಂದ್ಸರಿ ತೆಗೆದ್ರೆ 1800 ರೂಪಾಯಿ ಆವರೇಜ್ ಬರ್ತಾ ಇತ್ತು. 1500 ರೂಪಾಯಿ ಸಂಬಳ ಬರ್ತಿತ್ತು. ಎಕ್ಸ್ಟ್ರಾ ಓಟಿ ಎಲ್ಲ ಮಾಡ್ತಿದ್ವಿ. ಈ ದಸರಾ ಟೈಮಲ್ಲಿ ಅದರಲ್ಲೆಲ್ಲ ಸ್ವೀಟ್ ಪ್ಯಾಕ್ ಮಾಡ್ತಿದ್ವಿ ನೈಟ್ ಎಲ್ಲ. ಸೊ ಹಾಗಾಗಿ ಒಂದು 3,500-4 ಸಾವಿರ ಮ್ಯಾಕ್ಸಿಮಮ್ ದುಡಿಯೋಕ್ಕಾಗ್ತಿದ್ದು ನನ್ನ 21ನೇ ವಯಸ್ಸಲ್ಲಿ. ಬೆಂಗಳೂರಿಗೆ ಹೋಗಿ 5 ವರ್ಷ ಆಯ್ತು. ಜೀವನ ಏನು ಮುಂದಕ್ಕೆ ಹೋಗ್ತಿಲ್ಲ. ಸೊ ಆ ಟೈಮಲ್ಲಿ ಮೋದಿ ಕೇರ್ ಅವಕಾಶನ ನನಗೆ ಸುಮಾರು ಕೆಲವರು ಹೇಳ್ತಾರೆ ನನಗೆ ಇನ್ವಿಟೇಷನ್ ಮಾಡಕ್ಕೆ ಟೈಮ್ ಇರಲ್ಲ ಅಂತ. ಬಟ್ ನಾನು ಈ ವ್ಯಕ್ತಿಯಿಂದ ಕಲ್ತಿರೋದು, ನಮ್ಮ ಲೀಡರ್ ನನಗೆ ಬಿಸ್ನೆಸ್ ಕೊಟ್ಟಿರೋ ಸುಬ್ರಹ್ಮಣ್ಯ ದೇವಾಡಿಗ ಅವರು, ನಾನು ಒಂದೇ ಹೋಟೆಲ್ ಕೆಲಸ ಮಾಡ್ತಿದ್ವಿ. ಜಯನಗರ 4th ಬ್ಲಾಕ್ ಅಲ್ಲಿ ಪೋಸ್ಟ್ ಆಫೀಸ್ ಇದೆ. ಜಯನಗರ ಪೋಸ್ಟ್ ಆಫೀಸ್ ಹಿಂಭಾಗದಲ್ಲಿ ನ್ಯೂ ಶಾಂತಿ ಸಾಗರ್ ಹೋಟೆಲ್.
ಅದ್ರ ಮೇಲ್ಗಡೆ ಟೆರಿಸ್ ಮೇಲ್ಗಡೆ ನಾವು ಕೆಲಸ ಮಾಡೋ ಟಾಪಲ್ಲಿ ಇಟ್ಟಿದ್ರು ನಮ್ಮ ಓನರ್ ನಮ್ಮನ್ನ. ನಾವು ಫುಲ್ ಟಾಪ್ ಮೇಲೆ ಖಾಲಿಯಾಗಿರೋ ಎಣ್ಣೆ ಟಿನ್ಗಳನ್ನ ಉಲ್ಟಾ ಹಾಕೊಂಡು, ಅದೇ ನಮ್ಮ ಸಿಂಹಾಸನ, ಅಲ್ಲಿ ಕೂತ್ಕೊಂಡು ರಾತ್ರಿ 12 ಗಂಟೆಗೆ ದವ್ವಗಳು ಓಡಾಡೋ ಟೈಮಲ್ಲಿ ಊಟ ಮಾಡ್ತಿದ್ವಿ. ಯಾಕಂದ್ರೆ ಹೋಟೆಲ್ ಕಸ್ಟಮರ್ ಎಲ್ಲ ಕ್ಲಿಯರ್ ಆದ ನಂತರ ಏನಾದ್ರು ಉಳಿದಿದೆಯಾ ಅಂತ ನೋಡಿ ಅದನ್ನ ನಾವು ಮೇಲ್ಗಡೆ ಟಾಪ್ ಅಲ್ಲಿ ಕೂತ್ಕೊಂಡು ನಕ್ಷತ್ರಗಳನ್ನು ನೋಡ್ತಾ ಫ್ಲೈಟ್ ನೋಡ್ತಾ ಊಟ ಮಾಡ್ತಿದ್ವಿ ಪದ್ಧತಿ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ, ಗಣೇಶ್ ನೀವು ಬೇರೆ ಏನಾದ್ರು ಮಾಡ್ಬೋದಲ್ಲ. ನನ್ನ ಸಡನ್ ರಿಯಾಕ್ಷನ್ ಏನ್ ಗೊತ್ತಾ, ಏನ್ ಮಾಡೋದು? ಇಲ್ಲ, ನೀವು ಎಕ್ಸ್ಟ್ರಾ ಬೇರೆ ಏನಾದ್ರು ಮಾಡಕ್ ರೆಡಿ ಇದ್ರೆ ನಾನು ನಿಮ್ಗೆ ಏನಾದ್ರು ಕೆಲಸ ಕೊಡಿಸ್ತೀನಿ. ನನ್ನ ನೆಕ್ಸ್ಟ್ ಕ್ವಶನ್ ಇಮಿಡಿಯೇಟ್ ಏನು, ನಾನು SLC ಮೇಲೆ ಗೊತ್ತಾ ನಿಮ್ಗೆ? ಅದು ಗೊತ್ತು, ಯಾಕಂದ್ರೆ ನೋಡಕ್ ಹಂಗಿರ್ಲಿಲ್ಲ, ನಾನು ಶಿಸ್ತಾಗಿಟ್ಟಿದ್ದೆ. ಬಟ್ ಇಲ್ಲ ನೀವು ಮಾಡ್ಬೋದು, 5ನೇ ಕ್ಲಾಸ್ ಅವರು 6ನೇ ಕ್ಲಾಸ್ ಅವರು ಮಾಡ್ತಿದ್ದಾರೆ, ಹಾಗಾದ್ರೆ ನಾನು ಮಾಡ್ಬೋದಾ? ನಾನು ಮಾಡ್ಬೋದಾ? ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಕೆಲಸ ಮಾಡಿ ಸುಸ್ತಾಗಿ ನಾವು ನೈಟ್ ಮಲಗಿದ್ರೆ ನಮ್ಗೆ ಬೆಳಿಗ್ಗೆನೆ ಎಚ್ಚರ ಆಗುತ್ತೆ, ರಾತ್ರಿ ನಮ್ಮನ್ನು ಹೊತ್ಕೊಂಡು ಹೋದ್ರೆ ಎಚ್ಚರ ಆಗ್ತಿರ್ಲಿಲ್ಲ ಯಾವಾಗಲೂ. ಆದ್ರೆ ಇವ್ರು ಮಾಡಿರೋ ಇನ್ವಿಟೇಷನ್ಗೆ ನಾವು 3 ಸರಿ ಎತ್ಕೊತಿದ್ದೆ ನೈಟ್. ಈ ಸೀಕ್ರೆಟ್ ಅಪ್ರೋಚ್ ಯಾವ ರೀತಿ ಮಾಡ್ಬೋದು ಅಂತ ನಮಗೆ ಸುಬ್ರಹ್ಮಣ್ಯ ಅವರು ಅಷ್ಟು ಚೆನ್ನಾಗಿ ಅವ್ರು ನೋಡಿ ನಾವು ಕಲ್ತ್ಕೋಬಹುದು. ಸೊ ಸಸ್ಪೆನ್ಸ್ ಬಿಲ್ಡ್ ಮಾಡಿದ್ರು, ಸಖತ್ ಸೀಕ್ರೆಟ್ ಬಿಲ್ಡ್ ಮಾಡಿದ್ರು. ಹೀಗಿರುತ್ತೆ, ಈ ರೀತಿ ಬೆಳಿಗ್ಗೆ ಹೋಗ್ಬೇಕು ಅಂತ. ನನ್ನ ಬೆಳಿಗ್ಗೆ 6 ಗಂಟೆಗೆ ಎದ್ದು ನನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋದ್ರು. ಜಯನಗರದಿಂದ ಕೊತ್ತೂರು ದಿನಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ಒಂದೂವರೆ ತಾಸು ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಹೋಗಿ 7:30-8 ಗಂಟೆಗೆ ಅಲ್ಲಿ ಕೂತ್ಕೊಂಡು, ಯಾಕೆ ಅಷ್ಟು ಬೇಗ ನಮಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು 9:30 ರಿಟರ್ನ್ ಡ್ಯೂಟಿಗೆ ಬರಬೇಕು, 9:30 ಇಬ್ರು ಡ್ಯೂಟಿಗೆ ಬರಬೇಕು. ಸೊ ಹಾಗಾಗಿ 8 ಗಂಟೆಗೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿ 8:30-9 ಗಂಟೆಗೆ ಮುಗಿಸಿದ್ರು. ನಾವು ರಿಟರ್ನ್ ಆ ಕಡೆಯಿಂದ 10 ಗಂಟೆಗೆ ಬಂದು ಡ್ಯೂಟಿಗೆ ರಿಟರ್ನ್ ಜಾಯ್ನ್ ಆಗ. ನಮಗೆ ನಮ್ಮಂತವ್ರನ್ನ ತಗೊಂತಾರ ಅನ್ನೋ ಒಂದು ಕುತೂಹಲ. ಬಟ್ ಅವಾಗ ಮೋದಿಕೇರ್ ಪ್ರೆಸೆಂಟೇಷನ್ ತೋರಿಸಿದ್ರು. ಆದ್ರೆ 2007 ಫೆಬ್ರವರಿ 1ನೇ ತಾರೀಕು ಅನ್ಸುತ್ತೆ ಅದು, ಐ ಥಿಂಕ್ ಸರ್ 1ನೇ ತಾರೀಕು ಫೆಬ್ರವರಿ 1. ಅವಾಗ ಮೋದಿಕೇರ್ನ ಸ್ಟಾರ್ಟ್ ಮಾಡ್ಬೇಕಂತ ಡಿಸಿಷನ್ ತಗೊಂಡೆ. ಹೇಗೆ ಪ್ರಾಡಕ್ಟ್ ಡೆಮೋ, ಕಂಪನಿ ಬ್ಯಾಕ್ಗ್ರೌಂಡ್ ಅದೆಲ್ಲ ನನಗೆ ಇಷ್ಟ ಆಗಿದ್ದಲ್ಲ, ಫಾರಿನಿಗೆ ಹೋಗ್ಬೋದು ಅಷ್ಟೇ ಇಷ್ಟ ಆಗಿದೆ. ಅದು ತೋರಿಸಿದ್ರು. ಇವಾಗೆಲ್ಲ ಲ್ಯಾಪ್ಟಾಪ್ ಯುಗ, ಅವಾಗೆಲ್ಲ CD ಪ್ಲೇಯರ್ ಟಿವಿ. 10 ವರ್ಷದಿಂದ ನಮಗೆ ಬಿಸ್ನೆಸ್ ಪ್ರೆಸೆಂಟೇಷನ್ ಮಾಡಿದ್ದೆ CD ಹಾಕ್ಬಿಟ್ಟು ತೋರಿಸಿದ್ರು. ಅದು ಮಲೇಷ್ಯಾ ಟ್ರಿಪ್, ಕೊಲಂಬಪುರ ಮಲೇಷ್ಯಾ ಟ್ರಿಪ್ ನಮಗೆ ಮನಸ್ಸಿಗೆ ಟಚ್ ಆಯ್ತು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೋಗಿಲ್ಲ, ನಾನು ಹೋದೆ. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಬಹಳ ಹೈಲೈಟ್ ಆಗ್ತೀವಿ, ಮಿಂಚ್ಬೋದು ಅಂತ ಜಾಯ್ನ್ ಆಗಿ ತಲೆ ಕೆಡ್ಸ್ಕೊಂಡಿಲ್ಲ. ಮಧ್ಯಾಹ್ನ 4 ಗಂಟೆ ಒಳಗಡೆ ಇರೋವರ ಚಿಲ್ಲರೆ ಎಲ್ಲ ಒಟ್ಟಾಗಿ 5,000 ರೂಪಾಯಿ ರೆಡಿ ಮಾಡಿಕೊಂಡು ತಂದು ಅವ್ರ ಕೊಟ್ವಿ. ನೀವು ಯಾರು ಹುಡ್ಕೊಂಡು ಕೊಟ್ಟಿದ್ರಲ್ಲ ಗೊತ್ತಿಲ್ಲ, ನಾವು ಅವ್ರನ್ನೇ ಹುಡ್ಕೊಂಡು ಕೊಟ್ವಿ. ಯಾಕಂದ್ರೆ ಅಷ್ಟು ಬೆಳಿಬೇಕು ಅನ್ನುವ ಕುತೂಹಲ ತುಡಿತಾ ಇತ್ತು. ಅದಕ್ಕೆ ಹೇಳೋದು ಬೆಳೆಯ ಸಿರಿ ಮೊಳಕೆಯಲ್ಲಿ. ಸಾಮಾನ್ಯವಾಗಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋರು ಟೈಮ್ ಇಲ್ಲ, ಉಳಿದವರೆಲ್ಲ ಫ್ರೀ ಇರೋರು ಬಹಳ. ಸೊ ನಮ್ಗೆ ಟೈಮ್ 1 ತಾಸಿದ್ರು ಅದು ಟೈಮ್. ಆ 1 ತಾಸಲ್ಲಿ ಹೋದ್ರೂ ಮೋದಿಕೇರ್ ಮಾಡ್ಬೋದಲ್ಲ ಅನ್ನೋದು. ಮತ್ತೆ ಪುನಃ ನಮ್ಗೆ 3:30ಗೆ ರೆಸ್ಟ್ ಕೊಡ್ತಾ ಇದ್ರು, 5:30 ತನಕ. ಆ 2 ತಾಸಲ್ಲಿ ಮತ್ತೆ ಪುನಃ ನಮ್ಮ ಡ್ಯೂಟಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಹೋಟೆಲ್ ಡ್ರೆಸ್ ತೆಗಿಬೇಕು, ನಮ್ಮ ಓನ್ ಡ್ರೆಸ್ ಹಾಕೋಬೇಕು, ಆಫೀಸ್ಗೆ ಕೂತ್ಕೋಬೇಕು. ಅಲ್ಲಿ ಏನಾದ್ರು ಟ್ರೈನಿಂಗ್ ಸಿಗುತ್ತಾ, ಯಾರು ಲೀಡರ್ ಸಿಗ್ತಾರ, ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ಬೋದು. ಏನಾಗ್ತೀವೋ ಗೊತ್ತಿಲ್ಲ, ಬಟ್ ಇಲ್ಲೊಂದು ಇರಬಾರ್ದು ಅನ್ನೋದು ಡಿಸಿಷನ್. ಹೋಟೆಲ್ ಅಲ್ಲಿ ಇರಬಾರ್ದು, ನಮ್ಗೆ ಇಲ್ಲಿ ಲೈಫ್ ಇಲ್ಲ ಅನ್ನೋದು ನಮ್ಗೆ ಖಾತ್ರಿ ಆಗಿತ್ತು. ಯಾಕಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಅಲ್ಲೇ ಇದ್ರು ಬಹಳ ಜನ. ಅಂದ್ರೆ 10 ವರ್ಷ ಆದವರು, 15 ವರ್ಷ ಆದವರು, 20 ವರ್ಷ ಆದವರು, ಅಲ್ಲೇ ಕೂದಲೆಲ್ಲ ಹಣ್ಣಾದವರು ಇದ್ರು. ಅಂದ್ರೆ ಜೀವನನೇ ಅಲ್ಲಿ ತೆಗೆದವರು ಇದ್ದಾರೆ. ಸುಬ್ರಹ್ಮಣ್ಯ ಸರ್ ಅವ್ರ ಒಂದು ಎಕ್ಸಾಂಪಲ್ ಕೊಡ್ತಿದ್ರು. ಅವ್ರ ಮಾವ ಅನ್ಸುತ್ತೆ, ಅವರು ಡ್ಯೂಟಿ ಮಾಡ್ತಾನೆ ಸತ್ತೋಗಿದ್ದಾರೆ. ಅಲ್ಲಿ ಡ್ಯೂಟಿಯಲ್ಲಿ ಕಾಮತ್ ಹೋಟ್ಲಲ್ಲಿ ಡ್ಯೂಟಿ ಮಾಡ್ತಾನೆ ಸತ್ತಿದ್ದಾರೆ. ಅಂದ್ರೆ ಜೀವನದ ಎಂಡ್ ಸಹಿತ ಅಲ್ಲೇ ಕಟ್ಟರು ನಾವು ಸಕ್ಸಸ್ ಕಾಣಲಿಲ್ಲ. ಹಾಗಾಗಿ ನಾವು ಅಲ್ಲಿ ಇರಬಾರ್ದು ಅನ್ನೋದು ನಮಗೆ ಖಾತ್ರಿ ಆಗಿತ್ತು. ಹಾಗಾಗಿ ಮೋದಿಕೇರ್ ಬಿಸ್ನೆಸ್ಗೆ ಇನ್ವಾಲ್ವ್ ಆದ್ವಿ. ಸೊ ಇದು ನಮ್ಮ ಫಸ್ಟ್ ಬ್ರೇಕ್ ಥ್ರೂ. 2007 5,000 ಕೊಟ್ಟು ಜಾಯ್ನ್ ಆಗಿದ್ದೀವಿ. ಒಂದು ಮಂಜುನಾಥ್ ಶೆಟ್ಟಿ ಅವರು ಒಂದು ಟ್ರೈನಿಂಗ್ ಹೇಳಿದ್ರು, ಅದು ಟ್ರೈನಿಂಗ್ ಕಾಸ್ಟ್ ಬಂದು 6,000 ರೂಪಾಯಿ.
ನಮ್ದು 5 ತಿಂಗಳ ಸ್ಯಾಲ್ರಿ ಅದು, 5 ತಿಂಗಳ ಸ್ಯಾಲ್ರಿ. ಎಲ್ಲ ಇರೋದೆಲ್ಲ ಒಟ್ಟು ಮಾಡಿ ಕಿಟ್ ತಗೊಂಡಿದ್ದೀನಿ. ಈ ತಗೊಂಡು 2 ತಿಂಗಳಿಗೆ ಒಂದು ಟ್ರೈನಿಂಗ್ ಇದೆ, ಅದು ಮೋದಿ ಕೇಳಲ್ಲ ಟ್ರೈನಿಂಗ್. ಬಟ್ ನಮ್ಮ ಶಕ್ತಿಯ ಅರಿವು ನಮಗೆ ಮೂಡಿಸುವಂತ ಒಂದು ಬ್ರೇಕ್ ಥ್ರೂ ಅಂತ ಒಂದು ಪ್ರೋಗ್ರಾಮ್. ಸೊ ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು. ಯಾಕಂದ್ರೆ ಲೈಫ್ ಚೇಂಜ್ ಆಗಬೇಕಂದ್ರೆ ನಮ್ಗೆ ಏನ್ ಬೇಕಾದ್ರೂ ಮಾಡಕ್ ಕಡೆ ಇದ್ವಿ, ಬೇರೆ ದಾರಿ ನಮ್ಗೆ ಇರ್ಲಿಲ್ಲ. ಸೊ ಹಾಗಾಗಿ ಅಪ್ಲೈನ ನಾವು ಅವಾಗಲೇ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ವಿ. ಇವ್ರು ನಮ್ಮ ಒಳ್ಳೆ ಹೇಳ್ತಾರೆ ಅಂತ ಸಾಲ ಮಾಡಿ ತಂದೆ 3-4 ವರ್ಷ ಬೇಕಾದ್ರು 6,000 ತೀರ್ಸಕ್ ನಮಗೆ. 2 ವರ್ಷನೋ 2.5 ವರ್ಷ 2010 ನಲ್ಲಿ ತೀರ್ಸಿದ್ವಿ. ಈ ತಗೊಂಡು ಸಾಲ ಮಾಡಿ ಆ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅಲ್ಲಿ ನಮ್ಮ ನಿಜವಾದ ಅರಿವು ನಮ್ಗಾಯ್ತು, ನಮ್ಮ ಶಕ್ತಿ ಎಷ್ಟಿದೆ, ನಾವು ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ಅಲ್ಲಿಂದ ನಮ್ಮ ಸಕ್ಸಸ್ ಜರ್ನಿ ಮೋದಿ ಕೇರ್ ಶುರು ಆಗ್ತಾ ಇತ್ತು. ಸೊ ಮೋದಿ ಕೇರ್ ನಲ್ಲಿ ಇವಾಗ ನೀವು 13% ಅಚೀವ್ ಕೇಳಿದ್ದೀರಾ, ಎಷ್ಟು 13%. ಡೆಪ್ಯೂಟಿ ಸೂಪರ್ವೈಸರಾ, ಅಸೋಸಿಯೇಟ್ ಸೂಪರ್ವೈಸರ್ ಆ ಲೆವೆಲ್ ರೀಚ್ ಆದಾಗ ಅವಾಗ 100% ಇತ್ತು. ಆ ಪ್ಲಾನ್ ಅಲ್ಲಿ 100% ರೀಚ್ ಆದಾಗ ಇನ್ನೊಂದು ಡಿಫರೆನ್ಸ್ ನೋಡ್ತಿದ್ರಲ್ಲ ನೀವು, ಎಲ್ಲರೂ 13-12%. ಬಟ್ ನನ್ನನ್ನ ನಾನು ಬಿಸ್ನೆಸ್ ಮ್ಯಾನ್ ಅನ್ಕೊಂಡಿದ್ದೆ. ಪ್ರೋಗ್ರಾಮಿಗೆ ಹೇಗಿರ್ಬೇಕು ಆ ತರ ರೆಡಿ ಆಗ್ತಿದ್ವಿ. ಹೋಟೆಲ್ ವೃತ್ತಿ ಆಗಿದ್ರು ಮೋದಿ ಕೇರ್ ಬಂದಾಗ ಹೇಗಿರ್ಬೇಕು, ಅದಕ್ಕೆ ಬ್ಯಾಗ್ ಇರ್ಬೋದು, ಡೆಮೋ ಕಿಟ್ ಇರ್ಬೋದು, ಫೈಲ್ ಇರ್ಬೋದು. ಈ ಟೀಮ್ ಅಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವನ್ನೆಲ್ಲ. ಸೊ ನನ್ನ ನೋಡಿ ಟೀಮ್ ಎಲ್ಲ ಡ್ಯೂಪ್ಲಿಕೇಶನ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಸೊ ನೆಕ್ಸ್ಟ್ ಸಕ್ಸಸ್ 2007 ತಗೊಂಡ್ವಿ, 7 ಮುಗೀತು, 8 ಮುಗೀತು, 2009 ಬಂದಾಗ ಫೆಬ್ರವರಿಯಲ್ಲಿ ನನ್ನ 13,000 ಚೆಕ್ ಫಸ್ಟ್ ಇನ್ಕಮ್ ತಗೊಂಡಿದ್ದಕ್ಕೆ ಅದು ರೆಕಗ್ನಿಷನ್ ಆಗಿರೋದು. ಸಿಲ್ವರ್ ಆಗಿ ಗೋಲ್ಡ್ ಅಂತ ಒಂದು ಅಚೀವ್ಮೆಂಟ್ ಮಾಡಿದ್ದೆ. ಆವಾಗಿನ ಪ್ಲಾನ್ ಈ ತರ ಇರಲಿಲ್ಲ, ಇವಾಗೆಲ್ಲ ಡಿಜಿಟಲ್. ಇವಾಗ ನೋಡ್ತಿರೋದು ನೀವು 3D 4D 4G ಟೆಕ್ನಾಲಜಿ. ಅವಾಗ 2G ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ ಆ ಕಾಲದಲ್ಲಿ. ಆಂಡ್ರಾಯ್ಡ್ ಸೆಟ್ ಇರಲಿಲ್ಲ ನಾನು ಜಾಯ್ನ್ ಆಗಿದ್ದಾಗ. ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ನನ್ನ ಹತ್ರ ಬೈಕ್ ಇರಲಿಲ್ಲ. ಆದ್ರೂ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಟೀಮ್ ಕಟ್ಟ 2009-10 ನಲ್ಲಿ ನಾನು ಶಿವಮೊಗ್ಗ ಎಂಟ್ರಿ ಕೊಟ್ಟಿದ್ದೆ. ಸೊ ಈಗ ಸುಮಾರು 7-8 ವರ್ಷ ಹತ್ತ ಬರ್ತಿದೆ, 9 ವರ್ಷ ಶಿವಮೊಗ್ಗಕ್ಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಅಲ್ಲಿ ಇರೋರು ಕೇಶವಮೂರ್ತಿ ಅಂಡ್ ಸತೀಶ್ ಅಂತ ನಮ್ಮ ಫ್ರೆಂಡ್ ಇಬ್ರು. ಸೊ ಅಪ್ಲೈನ್ ಸಕ್ಸಸ್ ಅನ್ನ ಎಲ್ಲರಿಗೂ ತೋರಿಸೋದಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಬಂದ್ರು. ಇವತ್ತು ಅವರಿಗೂ ಆ ಒಂದು ಸಕ್ಸಸ್ ಸಿಕ್ಕಿದೆ. ಅವರು ಇವತ್ತು ಪ್ರೋಗ್ರಾಮ್ ಇಬ್ರು ದೊಡ್ಡ ಟೀಮ್ ಕಟ್ಟಿದ್ದಾರೆ. ಶಿವಮೊಗ್ಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 2009 ಇದು ಮಥುರಾ ಪ್ಯಾರಡೈಸ್ ಹೋಟೆಲ್ ನಮ್ಮ ಫಸ್ಟ್ ಇವೆಂಟ್ ಶಿವಮೊಗ್ಗದಲ್ಲಿ ಆಗಿರೋದು. ಅವಾಗೆಲ್ಲ ನಾವು ಹೆಂಗಿದ್ವಿ. ಸೊ ಅವಾಗ ನನ್ನ ಫಸ್ಟ್ ಫಾರಿನ್ ಟ್ರಿಪ್ ನಾನು ಕ್ವಾಲಿಫೈಡ್ ಆದೆ. ನಾನು ನಿಮ್ಗೆ ಹೇಳ್ತಿರ್ತೀವಿ, ಇಲ್ಲಿ ಏನ್ ಕೂತಿದ್ದೀರೋ, ನೀವೇನ ಇಮ್ಯಾಜಿನೇಷನ್ ಮಾಡ್ಕೊಂತೀರೋ, ಯಾವುದು ನಿಮ್ ಜೀವನದಲ್ಲಿ ನಡಿಬೇಕಂತ ಅನ್ಕೊಂತೀರೋ, ಅದು ಮುಂದೊಂದು ದಿನ ಡೆಫಿನೆಟ್ಲಿ ನಿಮ್ಮಲ್ಲಿ ನಡೀತದೆ. ನಾನು ಅವಾಗ ಹೇಳಿದೆ, ನನ್ನ ಬಿಸ್ನೆಸ್ ಪ್ರೆಸೆಂಟೇಷನ್ ಮಾಡ್ತಿರುವಾಗ ನನಗೆ ತೋರಿಸಿರೋದು ಮಲೇಷ್ಯಾ ಫಾರಿನ್ ಟ್ರಿಪ್ 2007 ನಲ್ಲಿ. 7 ಆಯ್ತು, 8 ಆಯ್ತು, 9 ಆಯ್ತು, 2010 ನಲ್ಲಿ ನನ್ನ ಫಸ್ಟ್ ಫಾರಿನ್ ಟ್ರಿಪ್ ಮಲೇಷ್ಯಾಗೆ ಸಿಕ್ಕಿದೆ. ನಮ್ಮ ಸೀನಿಯರು ಯಾವ್ಯಾವ ಫೋಟೋನ ಯಾವ್ಯಾವ ಬಿಲ್ಡಿಂಗ್ ಹತ್ರ ತಗ್ಸ್ಕೊಂಡಿದ್ರು ಸೇಮ್ ಆಲ್ಬಮ್ ಇವತ್ತು ನನ್ನ ಹತ್ರ 3-4 ವರ್ಷಕ್ಕೆ ಅದು ರಿಪೀಟ್ ಆಗುತ್ತೆ. ಏನು ನೋಡ್ತೀವೋ, ಏನನ್ನ ಅನ್ಕೊಂತೀವೋ ಅದೇ ಇಲ್ಲಿ ನಡೆಯೋದು. ಥಾಟ್ಸ್ ಬಿಕಮ್ ಎ ಥಿಂಗ್ಸ್. ಏನ್ ಥಾಟ್ಸ್ ಇರುತ್ತೋ ಅದೇ ನಿಮಗೆ ಥಿಂಗ್ಸ್ ಗಳಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಏನು ಇಮ್ಯಾಜಿನೇಷನ್ ಮಾಡ್ಕೊಂತೀರೋ, ಸೊ ಕೇರ್ಫುಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದೆಲ್ಲ ನಮ್ಮ ಹತ್ರ ಆಗುತ್ತಾ? ಪ್ಲೀಸ್ ಆ ಥರ ನೀವು ಥಿಂಕ್ ಮಾಡಕ್ ಹೋಗ್ಬೇಡಿ. ಇದಕ್ಕಿಂತ ದೊಡ್ಡ ಸ್ಟೇಜು ನಿಮ್ದಾಗುತ್ತೆ ಡೆಫಿನೆಟ್ಲಿ. ನಿಮ್ಮ ಸ್ಟೋರಿ ಕೇಳೋದಕ್ಕೂ ಮುಂದೊಂದು ದಿನ ಜನ 100 ಅಲ್ಲ 300 ರೂಪಾಯಿ ಕೊಟ್ಟು ಬರ್ಬೋದು, 1000 ಕೊಟ್ಟು ಬರ್ಬೋದು. ಆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಸಕ್ಸಸ್ಸಿಗೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಅಷ್ಟೊಂದು ಸಕ್ಸಸ್ ಈಸಿಯಾಗಿ ಪಡೆಯೋಕ್ಕಾಗಲ್ಲ. ಹಾಗಾಗಿ ಡಿಮ್ಯಾಂಡ್ ತುಂಬಾ ಇದೆ ಸಕ್ಸಸ್ಸಿಗೆ. ನೆಕ್ಸ್ಟ್, ಇದು ನನ್ನ ಮಲೇಷ್ಯಾ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಿದ್ದು.
2010 ಇಂದ 3 ವರ್ಷ ಹಿಂದೆ ತಗೊಂಡ್ರೆ 7 ಅಲ್ಲಿ ನಾವು ಫ್ಲೈಟ್ ನೋಡಿಲ್ಲ, ಏರ್ಪೋರ್ಟ್ ನೋಡಿಲ್ಲ, ಏರ್ಪೋರ್ಟ್ ಅಲ್ಲಿ ಹೋಗಿಲ್ಲ, ನಾವು ಹೋಗ್ಬೋದು ಅಂತ ಊಹೆನೂ ಮಾಡ್ಕೊಂಡಿಲ್ಲ. ನಮ್ಮ ಪರಿಕಲ್ಪನೆಗೆ ಬಂದಿದೆ ಅಲ್ಲ, ಅದೇ ವ್ಯಕ್ತಿ, ಅದೇ ಹೋಟೆಲ್ ವರ್ಕರ್, ಅದೇ ಸಪ್ಲೈಯರ್, ಅದೇ ಹೋಟೆಲ್ ಕ್ಲೀನರ್ ಇವತ್ತು ಫ್ಲೈಟ್ ಅಲ್ಲಿ ಕೂತಿದ್ರು. ಇದಕ್ಕೆ ಈ ಜೋಶ್ ಎಲ್ಲಿಂದ ಬಂತು ಅಂದ್ರೆ, ನಮ್ಮ ಪಕ್ಕದಲ್ಲಿ ಇರೋದು ಬಿ ಮಂಜುನಾಥ್ ಶೆಟ್ಟಿ ಸರ್, ಅದು ಅವರ 3ನೇ ಫಾರಿನ್ ಟ್ರಿಪ್. ನಾನು 2 ಫಾರಿನ್ ಟ್ರಿಪ್ಪಿಗೆ ಏರ್ಪೋರ್ಟ್ ತನಕ ಹೋಗಿ ರಿಟರ್ನ್ ಬಂದಿದೆ. ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಕ್ಕಲ್ಲ, ಕ್ವಾಲಿಫೈಡ್ ಆಗಿರ್ಲಿಲ್ಲ. ಪಾಸ್ಪೋರ್ಟ್ ತನಕ ಇದ್ರ ತನಕ ಹೋಗಿದ್ದೆ, ಏರ್ಪೋರ್ಟ್ ತನಕ ಹೋಗ್ತಿದ್ದೆ, ಟಾಟಾ ಮಾಡ್ತಿದ್ದೆ, ಅವ್ರು ಗೇಟ್ ಒಳಗೆ ಹೋಗ್ತಿದ್ವಿ, ನಾವು ಗೇಟಿಂದ ಹೊರಗಡೆ ಹೋಗ್ತಿದ್ವಿ. 2 ಸಲ ಟಾಟಾ ಮಾಡಿದ್ದಕ್ಕೆ, ಬೆಂಕಿ ಬಿದ್ದಿದ್ದಕ್ಕೆ 3ನೇ ಟ್ರಿಪ್ ನಾವು ಬಂದ. ಹಾಗಾಗಿ ನಿಮ್ಗೊಂದು ಕಿವಿ ಮಾತು, ನೀವು ಯಾರಾದ್ರೂ ನಿಮ್ಮ ಲೀಡರ್, ನಿಮ್ಮ ಸೀನಿಯರ್ ಫಾರಿನ್ ಟ್ರಿಪ್ ಹೋಗೋದಿದ್ರೆ ಅವ್ರ ಜೊತೆ ಹೋಗಿ, ಫಾರಿನಿಗೆಲ್ಲ ಏರ್ಪೋರ್ಟ್ ತನಕ ಹೋಗಿ, ನೆಕ್ಸ್ಟ್ ನೀವು ಹೋಗ್ತೀರ. ಏರ್ಪೋರ್ಟ್ ಹೋಗಿ ಟಾಟಾ ಮಾಡಿ ಪಾಸ್ಪೋರ್ಟ್ ವೀಸಾ ಇಟ್ಕೊಂಡವ್ರು ಒಳಗೆ ಹೋದಾಗ ನಮ್ಮನ್ನು ಹೊರಗಡೆ ತಪ್ಪಾರಲ್ಲ, ಅಲ್ಲಿ ಬೀಳುವ ಬೆಂಕಿ ಭಯಂಕರ ಸ್ಪೀಡಿ. ಕೆಲವರು ಹೇಳ್ತಾರೆ ನನ್ನ ಹತ್ರ ಬೈಕ್ ಇಲ್ಲ, ಈಗ ಮೋದಿಕರ್ ಮಾಡಿ ಅಂದ್ರೆ ನನ್ನ ಹತ್ರ ವೆಹಿಕಲ್ ಇಲ್ಲ ಸರ್. ನಮ್ಮ ಹತ್ರ ಕೈ ಕಾಲುಗಳು ಬಿಟ್ಟರೆ ಏನೇನಿಲ್ಲ, ವೆಹಿಕಲ್ ಇದೆ. 2007 ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಇದು ಡ್ರೀಮ್ ಬೈಕ್ ತಗೊಂಡಿದ್ದು 2011. ಆವಾಗ ಪಲ್ಸರ್ ಗಾಡಿ ಬಹಳ ಮಿಂಚ್ತಾ ಇತ್ತು. ಸೊ ಗಾಡಿ ತಗೋಬೇಕು, 1 ಲಕ್ಷ ಕ್ಯಾಶ್ ಅವಾರ್ಡ್ ಕಂಪನಿಯಿಂದ ತಗೊಂಡು ಫ್ರೀ ಕಾಸ್ಟ್ ಅಲ್ಲಿ ನಾನು ಬೈಕಿನ ಫುಲ್ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ದೊಡ್ಡ ದೊಡ್ಡ ಈವೆಂಟ್ಗಳು. ಈ ಈವೆಂಟ್ ನೆನೆಸ್ಕೊಳ್ಳಿ, ಇದು ರಾಣಿಬೆನ್ನೂರಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ನಡೆದಿರುವಂತ ಈವೆಂಟ್. ನಾನು ಹೇಳ್ತಿದ್ದೀನಿ, ಯಾಕೆ ಹೇಳ್ತಿದ್ದೀನಿ ಇದನ್ನೆಲ್ಲ ಅಂದ್ರೆ, ನಾವು ಏನನ್ನು ಅನ್ಕೊಂತ ಬಂದಿದ್ದೀನೋ ಅದನ್ನೆಲ್ಲ ಸಾಧ್ಯ ಆಗಿದೆ ಮೋದಿ ಕೇಂದ್ರ. ರಾಣಿಬೆನ್ನೂರು ಸ್ಟೇಡಿಯಂ ಈವೆಂಟು ಸಂಜೆ ಹೊತ್ತು ಕಂಪನಿಯ ಸಿಇಒ ಬಂದಿದ್ದಾರೆ, MD ಬಂದಿಲ್ಲ, ಇತ್ತು ಕಂಪನಿ ಓನರ್ ಬಂದಿಲ್ಲ, ಸಿಇಒ ಬಂದಿದ್ರು. ಅಲ್ಲಿ ರಾಣಿಬೆನ್ನೂರು ಟೀಮ್ನ ರವಿ ಕುಲಕರ್ಣಿ ಅವರು ಡೈಮಂಡ್ ಅಂತ ಅಚೀವ್ಮೆಂಟ್ ಮಾಡಿದ್ರು ಹಳೆ ಪ್ಲಾನ್ ಅಲ್ಲಿ. ಅವಾಗ ನಾವು ಒಂದು 100-150 ಜನ ಟೀಮ್ ಅನ್ನ ಕರ್ಕೊಂಡು ಅಲ್ಲಿ ಹೋಗಿದ್ವಿ. ಅಲ್ಲಿ ನಮ್ಗೊಂದು ಡ್ರೀಮ್ ಫಿಕ್ಸ್ ಆಗಿದ್ದು. ಅವಾಗ ನಾವು ಶಿವಮೊಗ್ಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಷ್ಟೇ. ನಮ್ಮ ಕನಸು ಏನ್ ಗೊತ್ತಾ, ಶಿವಮೊಗ್ಗದಲ್ಲಿ ಓಪನ್ ಸ್ಟೇಡಿಯಂ ಈವೆಂಟ್ ಆಗಬೇಕು, ಕಂಪನಿ ಓನರ್ನೇ ಶಿವಮೊಗ್ಗಕ್ಕೆ ಕರ್ಸ್ಕೋಬೇಕಂತ ನಮ್ಮ ಡ್ರೀಮ್ ಫಿಕ್ಸ್ ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ ಹೇಗೆ ಜರ್ನಿ. ಅದೇ ಟೀಮ್, ನಾವೇನು 100 ಜನ ಟೀಮ್ ಕರ್ಕೊಂಡು ರಾಣಿಬೆನ್ನೂರು ಟೀಮಿಗೆ ಹೋಗಿದ್ವಿ. ನೆಕ್ಸ್ಟ್ ಒಂದು ವರ್ಷದಲ್ಲಿ ನಮ್ಗೊಂದು ಕರೆ ಬಂತು, ಹೋಟೆಲ್ ವ್ಯಕ್ತಿ ಆಗಿರೋ ವ್ಯಕ್ತಿ, ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ, ಫಾರಿನ್ ಟ್ರಿಪ್ ಹೋಗಿದ್ದೀರಿ, ಬೈಕ್ ಅಚೀವ್ಮೆಂಟ್ ಮಾಡಿದ್ದೀರಿ, ದೊಡ್ಡ ಟೀಮ್ ಕ್ರಿಯೇಟ್ ಮಾಡಿ ಇನ್ಕಮ್ ತಗೊಂಡಿದ್ರೆ ಚೆನ್ನಾಗಿ, ನಿಮ್ಮ ಸ್ಪೀಚ್ ನಮ್ಮ ಟೀಮಿಗೆ ಬೇಕಂತ ಅದೇ ಟೀಮ್ ಅವರು ನಮ್ಮನ್ನು ಕರ್ಸ್ಕೊಂಡು. ಸೊ ಆ ಟೀಮಿಗೆ ಹೋಗಿ ನಾನು ಟ್ರೈನಿಂಗ್ ಕೊಟ್ಟು ಬಂದೆ 2012 ಅಲ್ಲಿ. ಯಾವ ವ್ಯಕ್ತಿನ ನಾವು ಹ್ಯಾಂಡ್ ಚೆಕ್ ಮಾಡಕ್ಕೆ ಕಾಯ್ತಿದ್ವೋ, ಯಾವ ವ್ಯಕ್ತಿಯ ಟೆಸ್ಟಿಮೋನಿ ನೋಡಿ, ಫೋಟೋ ನೋಡಿ MBA ಮಾಡಿದ್ರು, ದಾವಣಗೆರೆಯವರು, ಹೊನ್ನಾಳಿ ತಾಲೂಕವರು, ಕರ್ನಾಟಕಕ್ಕೆ ಮೇಜರ್ ಪಿಲ್ಲರ್ ಅಂತ ರಾಜು ಡಿಜಿ, ವಿಜಯ್ ಡಿಜಿ ಅಂತ ನಾವೇನು ಕೇಳಿಸ್ಕೊಂತಿದ್ವಿ, ಅವ್ರನ್ನ ಟಚ್ ಮಾಡೋದೇ ನಮ್ಗೊಂದು ಕನಸಾಗಿತ್ತು, ಒಂದು ಅಚೀವ್ಮೆಂಟ್, ದೊಡ್ಡ ಡ್ರೀಮ್ ಆಗಿತ್ತು. ಅವ್ರು ಹೆಂಗಾರು ಮಾಡಿ ಅವ್ರು ಹ್ಯಾಂಡ್ ಶೇಕ್ ಮಾಡ್ಬೇಕಂತ. ಬಟ್ ನಾವು ಅಚೀವ್ಮೆಂಟ್ ಮಾಡ್ತಾ ಮಾಡ್ತಾ ಇದು ಒಂದು ನನ್ನ ಕನಸು. ನಮ್ಮ ಅಪ್ಲೈನ್ ಅವರ ಕಮಿಟಿ ಒಳಗಡೆ ನಮ್ಮನ್ನ ತಗೊಂಡು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟಿಂಗ್ ನಮ್ಮನ್ನು ಕರೆದಿದ್ರು. ಇದು ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಬೆಂಗಳೂರು ತಾಜ್ ಹೋಟೆಲ್ ಅಲ್ಲಿ ನಾವು ನಮ್ಮ ಲೀಡರ್ ಜೊತೆ ಮಿಂಗಲ್ ಆಗಿರೋದು. ಅಲ್ಲಿಂದ ನಮ್ಗೆ ಅವರಿಂದ ಡೈರೆಕ್ಟ್ ಆಗಿ ಸಪೋರ್ಟ್ ಸಿಗ್ತಾ ಹೋಯ್ತು, ನಮ್ಗೆ ಅವರು ಪ್ರೋತ್ಸಾಹ ಮಾಡ್ತಾ ಬಂದ್ರು. ನೆಕ್ಸ್ಟ್ ಒಂದಿನ ಹೆಲ್ತ್ ಪ್ರಾಬ್ಲಮ್ ಇತ್ತು ನಮ್ಗೆ. ಏನೋ ಒಂದು ಮೆಡಿಸಿನ್ ರಾಂಗ್ ಆಗ್ಬಿಟ್ಟು ಫುಲ್ ಬಾಡಿ ಬಬಲ್ಸ್ ಬಂದಿತ್ತು, ಗುಳ್ಳೆ ಗುಳ್ಳೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮತ್ತೆ ನಾನು ಡ್ರಿಪ್ ಹಾಕಿ ಮಲಗಿಸಿದ್ರು. ಸಾಟರ್ಡೆ ನಾನು ಹಾಸ್ಪಿಟಲ್ ಇದ್ದೀನಿ. ಸಂಡೇ
ನಮ್ಮ ಟೀಮ್ದು ಸಿಟಾಡೆಲ್ ಹೋಟ್ಲಲ್ಲಿ ಲೀಡರ್ಸ್ ಮೀಟಿಂಗ್, ಅದಕ್ಕೆ MC ಆಗಿ ನಾನೇ ಒಪ್ಕೊಂಡಿದ್ದೆ ಹಿಂದಿನ ದಿನ. ಬಟ್ ಅವ್ನು ಹಾಸ್ಪಿಟಲ್ ಆ ಡ್ರಿಪ್ ಹಾಕಿರೋದಿತ್ತಲ್ಲ, ಡ್ರಿಪ್ ಹಾಕಕ್ಕೆ ಒಂದು ಚುಚ್ಚಿತ್ತವ್ರ ಜೊತೆಗೆ ಅದು ಸಮೇತ ಬಂದು ನಾನು ಪ್ರೋಗ್ರಾಮ್ MC ಮಾಡಿ ಮತ್ತೆ ವಾಪಸ್ ಹೋಗಿ ಆ AC-ಗೆ ಮತ್ತೆ ಪುನಃ ಸೆಕೆಂಡ್ ಡೇ ಮತ್ತೆ ವಾಪಸ್ ಅಡ್ಮಿಟ್ ಆಗಿದೆ. ಆ ಟೈಮಲ್ಲೂ ಸಹಿತ ಹೇಳಿದ್ದನ್ನ ನಾವು ಮಿಸ್ ಮಾಡೋದಿಲ್ಲ. ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ನೆಕ್ಸ್ಟ್ ಇವಾಗ ಬಿಸ್ನೆಸ್ ಮಾಡುವಾಗ ನಮ್ಮ ಜೊತೆ ಶ್ರೀನಿವಾಸ್ ಸರ್, ಚಂದ್ರು ಇವರೆಲ್ಲ ಸಾಥ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಅವ್ರಿಗೊಂದು ಸಪೋರ್ಟ್ ಮಾಡ್ತಾ ನಾನು ಶಿವಮೊಗ್ಗ ಬಿಸ್ನೆಸ್ ಬಿಲ್ಡ್ ಮಾಡಿದ್ದು. ಶ್ರೀನಿವಾಸ್ ಅವ್ರು ನಮಗೆ ಪರಿಚಯ ಆಗಿದ್ದು ಬೆಂಗಳೂರಲ್ಲಿ ಬಿಸ್ನೆಸ್ ತಗೊಂಡ್ರು. ಬಟ್ ಬಿಸ್ನೆಸ್ ಮಾಡೋದಕ್ಕೆ ನಾನು ಶಿವಮೊಗ್ಗಕ್ಕೆ ಹೋಗ್ತೀನಂದ್ರು. ಸೊ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಶಿವಮೊಗ್ಗ ಬಂದೆ. ಸೊ ನಾನು ಇವತ್ತು ಶಿವಮೊಗ್ಗ ಇದ್ದೀನಿ ಅಂದ್ರೆ ಅವರು ಒಂದು ರೀಸನ್ ಶಿವಮೊಗ್ಗಕ್ಕೆ ನಾನು ಕರ್ಸ್ಕೊಂಡಿದ್ದಕ್ಕೆ. ಶಿವಮೊಗ್ಗದಲ್ಲೇ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಒಂದು ಡ್ರೀಮ್ ನಮಗೆ ಹೇಗಿತ್ತು ಅಂದ್ರೆ ಅವಾಗ ಟಫ್ ನೋಡಿ. ಇವಾಗೆಲ್ಲ ನಿಮ್ಗೆ ಆಫೀಸ್ ಬೇಕಂದ್ರೆ MSc ಇದೆ, ಮತ್ತೆ ಶಿವಮೊಗ್ಗದಲ್ಲಿ 4 DP ಇದೆ. ಕರ್ನಾಟಕದಲ್ಲಿ ಸುಮಾರು 175 DP ಏನೋ ಆಲ್ರೆಡಿ ಇವಾಗಿದೆ. ಅಷ್ಟು ಕಡೆ ನಿಮ್ ಪ್ರಾಡಕ್ಟ್ ಸಿಕ್ಕಿತ್ತು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ, ಶಿವಮೊಗ್ಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ರಾಡಕ್ಟ್ ಬೆಂಗಳೂರಿಗೆ ಹೋಗಿ ತರಬೇಕಿತ್ತು. ಕಸ್ಟಮರ್ ಹತ್ರ ಪ್ರಾಡಕ್ಟ್ ಆರ್ಡರ್ ತಗೊಂಡು, ಪೇಸ್ಟ್ ಆರ್ಡರ್ ತಗೊಂಡು ನಾವು ಹೋಗಿ ದುಡ್ಡು ಹಾಕಿ, ಅವರು ಲೀಡರ್ ಅಲ್ಲಿಂದ ಪೇಸ್ಟ್ ಬಿಲ್ ಮಾಡಿ ಬೆಂಗಳೂರಿಂದ ರಿಟರ್ನ್ ಕಳಿಸಿ, ಅದು ಕೊರಿಯರ್ ಬಂದು ಇಲ್ಲಿ ತಲುಪಿ ಕೊರಿಯರ್ ಅನ್ನು ನನಗೆ ಕೊಟ್ಟು ನಾನು ವಾಪಸ್ ಕಸ್ಟಮರ್ಗೆ ಕೊಡೋಷ್ಟರಲ್ಲಿ ಅವ್ರದೊಂದು ಕೋಲ್ಗೇಟ್ ಖಾಲಿ ಆಗ್ತಿತ್ತು ಮಧ್ಯ. ಅರ್ಥ ಆಗ್ತಿದ್ರಿಗೆ? ಅಂತ 15 ದಿನ ಕಿಟ್ ಮಾಡಿಸಿದ್ರೆ ಕಿಟ್ ಕೊಟ್ಟು ಒಂದು ತಲೆ ಕೆಟ್ಟು ಹೋಗಿರುತ್ತೆ. ನೀವು ದುಡ್ಡು ತಗೊಂಡು ಹೇಳೋದ ಅವನಿಗೆ ಕಿಟ್ಟದ್ದು ಪ್ರಾಡಕ್ಟ್ ಬರುತ್ತಲ್ಲ, 5,000 ರೂಪಾಯಿ ಕಿಟ್ಟ, ಫಾರ್ಮ್ ಫಿಲ್ಅಪ್ ಮಾಡಿ ಅಡ್ರೆಸ್ ಕೊಟ್ಟು ದುಡ್ಡು ಕೊಡ್ತಾ ಇದ್ರು. ಅದನ್ನು ತಗೊಂಡು ನಾವು ಬೆಂಗಳೂರಿಗೆ ಹೋಗಿ ಕಿಟ್ ಮಾಡ್ಸಕ್ ಹೋಗ್ತಿದ್ವಿ. ರಿಟರ್ನ್ ವರ್ಷದಲ್ಲಿ ಅವನಿಗೆ ಪ್ರೆಸೆಂಟೇಷನ್ ಮಾಡಿದ್ದೆ ಮರ್ತೋಗಿರೋದು. ರಿಟರ್ನ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಟ್ಟು ಮತ್ತೆ ನಾವು ಪ್ರಾಡಕ್ಟ್ ಡೆಮೋ ಕೊಡ್ತಿದ್ವಿ. ಸೊ ಆ ರೇಂಜಿಗೆ ಅವನು ನಂಬಿಕೆ ಇದ್ದದಕ್ಕೆ ಕಾಯ್ತಾ ಇರ್ತಾನೆ ನಮ್ಮನ್ನು. ಎಲ್ಲೋದ್ರು ಇವ್ರು ರೈಸರ್ ತಗೊಂಡು ಅವ್ರು ಹೋದ್ರ ಅಂತ. ಸೊ ಆ ರೇಂಜಿಗೆ ನಮಗೆ ಸಮಸ್ಯೆ ಇತ್ತು. ಅವಾಗ ನಾವು ಡಿಸಿಷನ್ ತಗೊಂಡ್ವಿ, ನಮ್ಮ ಟೀಮ್ ವರ್ಕ್ ಅವರು ಶಿವಮೊಗ್ಗದಲ್ಲಿ ಕಂಪನಿ ಆಫೀಸ್ ಮಾಡಬೇಕು. ಅದಕ್ಕೆ 15 ಲಕ್ಷ ಟರ್ನ್ ಓವರ್ ಕೊಡ್ಬೇಕು ಕಂಪನಿ. 15 ಲಕ್ಷ ಬಿಸ್ನೆಸ್ ಕೊಟ್ಟಿಲ್ಲ ಅಂದ್ರೆ ಕಂಪನಿ ಆಫೀಸ್ ಮಾಡಲ್ಲ. ಬಟ್ ನಮ್ಮ ಬಿಸ್ನೆಸ್ ಅವಾಗ 2 ಲ್ಯಾಕ್ ಇತ್ತು, 3 ಲ್ಯಾಕ್ ಇತ್ತು ಅಷ್ಟೇ. ಅವಾಗ ನಾವು ಟೀಮ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ದೊಡ್ಡ ಈವೆಂಟ್ ಸ್ಟಾರ್ಟ್ ಮಾಡಿದ್ವಿ, ಟಿವಿ ಟ್ರೈನಿಂಗ್ ಮಾಡೋಕೆ ಶುರು ಮಾಡಿದ್ವಿ. ಸೊ ಆ ಥರ ಮಾಡ್ತಾ ಶಿವಮೊಗ್ಗ ಆಫೀಸ್ ಆಯ್ತು. ಆಮೇಲೆ ದೊಡ್ಡ ಟೀಮ್ಗೆಲ್ಲ ಬೂಟ್ ಕ್ಯಾಂಪ್ ಅಂತ ಟ್ರೈನಿಂಗ್ 3-4 ದಿನದ ಬೂಟ್ ಕ್ಯಾಂಪ್ ಟ್ರೈನಿಂಗ್ ಮಾಡ್ತಾ ಬಂದ್ವಿ. ಸೊ ನೆಕ್ಸ್ಟ್ ಇದೇ ಸ್ಟೇಜ್, ಇದು ಅಂಬೇಡ್ಕರ್ ಭವನದ ಸ್ಟೇಜ್. ಅವಾಗಿನ ನಮ್ಮ ಜೊತೆ ಟೀಮ್ ವರ್ಕ್ ಚಂದ್ರು, ಶ್ರೀನಿವಾಸ್, ನಾಗರಾಜ್, ಸಂತೋಷ್ ಇವರೆಲ್ಲ ನಮ್ಮ ಜೊತೆ ಮಿಂಗಲ್ ಆಗಿರೋದು. ನೆಕ್ಸ್ಟ್ ಇದು ಒಂದು ನೋಡಿ, ನಾವು 2010 ಅಲ್ಲಿ ಫಾರಿನ್ ಟ್ರಿಪ್ ಹೋದಾಗ ನಮ್ಮ ಟೀಮ್ ಇಂದ ನಾನು ಶ್ರೀನಿವಾಸ್ ಇಬ್ರು ಹೋಗಿದ್ದು. ನೆಕ್ಸ್ಟ್ ಚಾಂಪಿಯನ್ ಟೀಮ್ ಇಂದ ಎಷ್ಟು ಜನ ಫಾರಿನ್ ಟ್ರಿಪ್? ನಾವು ಸಂತೋಷ್ ಮತ್ತೆ 3 ಜನ ಟ್ರಿಪ್ ಹೋಗಿದ್ವಿ 2007 ಅಲ್ಲಿ. ಒಂದು ಸರ್ 4 ಜನ. ಬಟ್ ಇವಾಗ ಟೀಮ್ ಸೈಜ್ ದೊಡ್ಡದಾಯ್ತು. ದೊಡ್ಡ ಮಟ್ಟದಲ್ಲಿ ಅಗೇನ್ ನಾವು ಮಲೇಷ್ಯಾ ಟ್ರಿಪ್ ಮತ್ತೊಂದ್ಸರಿ ಕ್ವಾಲಿಫೈಡ್ ಆದ್ವಿ. ನೆಕ್ಸ್ಟ್ ಇದು ಮಲೇಷ್ಯಾ ಫ್ಲೈಟ್ ಅಲ್ಲಿ, ಇದು ಪಕ್ಷಿ ನೋಟ ಅಂದ್ರೆ ಮಲೇಷ್ಯಾ ಸಿಟಿನ ವಿಂಡೋದಲ್ಲಿ ತೆಗೆದಿರುವಂತ ಫೋಟೋಸ್. ನೆಕ್ಸ್ಟ್ ನಮ್ಮ ಟೀಮ್ ಜೊತೆ. ಸೊ ಈ ಸೀನ್ ಅನ್ನು ನೋಡೋದು ನಂಗೆ ಏನ್ ನೆನಪಾಗಬೇಕಂದ್ರೆ, ಕೆಲವೊಂದು ಫಿಲ್ಮ್ ನೋಡ್ತಾ ಇರ್ತೀವಿ ನಾವು. ಕೆಲವೊಂದು ಫಿಲ್ಮ್ ಅಲ್ಲಿ ಈಗ ವಿಡಿಯೋ ಶೂಟಿಂಗ್ ಮಾಡುವಾಗ ಅಂದ್ರೆ ಸಾಂಗ್ಸ್ಗಳು ಬರುವಾಗ ಏನ್ ಬರ್ತಾರೆ, ಬ್ಯಾಕ್ ಗ್ರೌಂಡ್ ಸಾಮಾನ್ಯವಾಗಿ ಎಲ್ಲಿ ತಗೊಂತಾರೆ? ಹೆಚ್ಚಿನವರು ಫಾರಿನ್ ಲೊಕೇಶನ್ ತಗೊಂತಾರೆ, ಕರೆಕ್ಟಾ? ಈಗ ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ಯಾವುದೇ ಫಿಲಮ್ ಅದ್ರಲ್ಲಿ ಯಾವುದೇ ಫಾರಿನ್ ಲೊಕೇಶನ್ ನಮಗೆ ತೋರಿಸಿದ್ರು ನಾವು ಒಂದ್ ರೇಂಜ್ ಗುರ್ತಿಡುವ ಜನ ಆಗಿದ್ದೀವಿ. ನಾವು ಇಂಥದೇ ಸ್ಥಿತಿ ಅದು. ಯಾಕೆ ಗೊತ್ತಾ? ಈಗ 8-9 ದೇಶದಲ್ಲಿ ನಾನು ಫೋಟೋ ತಕೊಂಡ್ ಬಂದಿದ್ದೀನಿ. ಅದಕ್ಕೆ ಇವಾಗ ಏನಿದೆಲ್ಲ ನಾವು ಕಾಣ್ತೀವಿ, ಇದು ಬ್ಯಾಕ್ ಸೈಡ್ ಫೋಟೋಸ್ ಎಲ್ಲಿದೆ, ಹೆಚ್ಚಿನ ಫಿಲಮ್ಗಳಲ್ಲಿ ಆ ಬಿಲ್ಡಿಂಗ್ ನೋಡಿದ್ದೀವಿ. ಸೊ ನಮ್ಗೆ ಹೆಮ್ಮೆ ಏನು ಗೊತ್ತಾ? ಆ ವ್ಯಕ್ತಿಗಳು ಹೋಗಿರೋದು ನಮ್ಮ ಹತ್ರ ಆಲ್ರೆಡಿ ಇದೆಯಲ್ಲ ಅಂತ.
ಸೊ ಅದು ಖುಷಿ ವಿಚಾರ. ನೆಕ್ಸ್ಟ್, ಇಷ್ಟು ದೊಡ್ಡ ಟೀಮಿಂದ ನಾವು ಮಲೇಷ್ಯಾ ಹೋದ್ವಿ, ಎಂಜಾಯ್ ಮಾಡಿದ್ವಿ ಚಾಂಪಿಯನ್ ಟೀಮಿಂದ. ನೆಕ್ಸ್ಟ್ ಟ್ವಿನ್ಸ್ ಟವರ್. ನೆಕ್ಸ್ಟ್, ಸೊ ಆಮೇಲೆ ಫಾರಿನ್ ಟ್ರಿಪ್ ಹೋಗಿ ಬಂದ್ವಿ, ಬೈಕ್ ಆಯ್ತು. 10,000 ಇನ್ಕಮ್ ಬಂದ್ರೆ ಸಾಕು, ಹೋಟೆಲ್ ಇಂದ ಹೊರಗಡೆ ಬರ್ಬೋದು ಅಂತ ಅನ್ಕೊಂಡು ನಾನು ಮೋದಿಗೆ ಬಂದಿದ್ದು. ಆದ್ರೆ 10,000 ಇನ್ಕಮ್ ತಗೊಂಡ ಮೇಲೆ ಗೊತ್ತಾಯ್ತು 10,000 ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಹೋಟೆಲಲ್ಲಿ ನಡೀತಿತ್ತು 3,000 ತಗೊಂಡು 3,000 ಉಳಿತಿತ್ತು. ಯಾಕಂದ್ರೆ ರೂಮ್ ಬಾಡಿಗೆ ಇಲ್ಲ, ಊಟ ತಿಂಡಿ ಖರ್ಚಿರಲಿಲ್ಲ. ಬಟ್ ಹಾಗೆ ಇರಕ್ಕಾಗಲ್ವಲ್ಲ, ಹೊರಗಡೆ ಬಂದು ಮೋದಿ ಕೇರ್ ಬಂದ ಮೇಲೆ 10,000, 15,000, 20,000 ಚೆಕ್ ತಗೊಂಡ್ವಿ. ಆಮೇಲೆ ಬ್ಲೂ ಡೈಮಂಡ್ ಅಂತ ಅಚೀವ್ಮೆಂಟ್ 2014 ಅಲ್ಲಿ 50,000 ಇನ್ಕಮಿಗೆ ರೀಚ್ ಮಾಡಿರುವಂತ ಒಂದು ರೆವೆನ್ಯೂ. ಅಲ್ಲಿ ಸಂತೋಷ್ ಅವರು, ಮಂಜುನಾಥ್ ಶೇಖ್, ಸುಬ್ರಹ್ಮಣ್ಯ ಸರ್ ಮತ್ತು ನಮ್ಮ ಟೀಮ್ ಜೊತೆ ನನ್ನ 50,000 ಇನ್ಕಮ್ ಅನ್ನ ಇಡೀ ಟೀಮ್ಗೆ ತೋರಿಸಿ ಸೆಲೆಬ್ರೇಟ್ ಮಾಡಿದ್ರು, ಕೇಕ್ ಕಟಿಂಗ್ ಮಾಡಿ ಶಿವಮೊಗ್ಗ ಆಫೀಸ್ ಅಂತ ತೆಗೆದಿರೋ ಫೋಟೋ ಅದು. ನೆಕ್ಸ್ಟ್, ಅದಕ್ಕೆ ಸಾಮ್ರಾಟ್ ಅಶೋಕ ಹೋಟೆಲ್ ಅಲ್ಲಿ ನಮಗೆ ಸನ್ಮಾನ, 50,000 ಇನ್ಕಮ್ ಮತ್ತೆ ಬ್ಲೂ ಡೈಮಂಡ್ ಅಂತ ಪ್ಲಾನ್ ಅಲ್ಲಿ ರೀಚ್ ಆಗಿರೋ, ಟೈಟಲ್ ರೀಚ್ ಆಗಿದ್ದಕ್ಕೆ ಮತ್ತೆ ರೆಕಗ್ನಿಷನ್ ಸಿಕ್ತು. ಸೊ ನೆಕ್ಸ್ಟ್, ಅಗೇನ್ ಮತ್ತೊಂದು ಫಾರಿನ್ ಟ್ರಿಪ್, ದುಬೈ ಫಾರಿನ್ ಟ್ರಿಪ್ ಹೋಗಿ ಬಂದ್ವಿ. ಈಗ ರೀಸೆಂಟ್ಲಿ ನಮ್ಮ ಟೀಮು ದುಬೈಗೆ ಹೋಗಿತ್ತು, 35 ಜನ ಚಾಂಪಿಯನ್ ಟೀಮ್ ಇಂದ ಹೋಗಿದ್ರು. ಅದರಲ್ಲಿ ನಾವು 2015 ಅಲ್ಲೇ ನಾವು ನಮ್ಮ ಟೀಮ್ ಜೊತೆ ದುಬೈ ಟ್ರಿಪ್ ಹೋಗಿದ್ವಿ. ನೆಕ್ಸ್ಟ್, ಇದು ನಮ್ಮ ಅಪ್ಲೈನ್ ಹಾರ ಹಾಕಿ ನಮಗೆ ವಿಶ್ ಮಾಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಳಿಸ್ಕೊಟ್ಟಿರೋದು. ಈ ತರ ರೆಕಗ್ನೇಷನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಯಾವ VIP-ಗೂ ಆಗುದಿಲ್ಲ. ಸಾಮಾನ್ಯವಾಗಿ ಅವ್ರು ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಗೊತ್ತಾಗಲಿಲ್ಲ ಯಾರಿಗೆ. ಬಟ್ ನಮ್ಮನ್ನ ಅಷ್ಟು ಗ್ರ್ಯಾಂಡ್ ಆಗಿ ನಮ್ಮ ಕಂಪನಿ, ನಮ್ಮ ಲೀಡರ್ ನಮ್ಮ ಟ್ರೀಟ್ ಮಾಡ್ತಾರೆ. ಇದು ಎಮಿರೇಟ್ಸ್ ಫ್ಲೈಟ್ ಅಲ್ಲಿ ತೆಗೆದಿರೋ ಫೋಟೋ. ನೆಕ್ಸ್ಟ್ 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 ಕಾಂಪ್ರಮೈಸ್ ಆಗಂಗಿಲ್ಲ, ಫೋಟೋ ಬರ್ಬೇಕಷ್ಟೇ, ತುದಿ ಬರ್ಲೇಬೇಕು. ಅದಕ್ಕೆ ನಮ್ಮ ಸಂತೋಷ್ ಸರ್ ಪುಟ್ಬಾತ್ ಮೇಲೆ ಮಲ್ಕೊಂಡು ಬಿಟ್ಟು ಫೋಟೋ ತೆಗೆದಿರೋದು, ಆ ತುದಿ ಬರಲೇಬೇಕು ಅಂತ. ಇಲ್ಲ ಸ್ವಲ್ಪ ಕಟ್ಟಾಗಂಗಿಲ್ಲ, ಹೆಂಗಾದ್ರೂ ತೆಗಿಲೇಬೇಕು. ಸೊ ಅದು ನಮ್ಮ ಚಾಲೆಂಜ್. ಸೊ ಹೇಗಾದ್ರೂ ನೋಡಿ ಮೊಬೈಲ್ನಲ್ಲಿ ಟಚ್ ಮಾಡಿ ಆ ಫೋಟೋ ಕವರ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಅಗೇನ್ ನೆಕ್ಸ್ಟ್, ಮರುಭೂಮಿ. ನಾವು ಸ್ಕೂಲಲ್ಲಿ ಕೇಳ್ತಿದ್ವಿ ಮರುಭೂಮಿಗೆ ಹೋಗ್ಬೇಕು, ಅಲ್ಲಿ ಕಾಲು ಫುಲ್ ಇಳ್ಕೊಂಡು ಹೋಗುತ್ತೆ ಅಂತ. ಸೊ ಆ ಫೀಲ್ ನಮ್ಗಾಯ್ತು. ಶೂ ತೆಗೆದು ನೋಡ್ತೀನಿ, ಸುಮಾರು 3 kg ಮರಳಿತ್ತು, 2 ಶೂ ಸೇರಿ. ಯಾಕೋ ಬರ್ತಾ ಶೂ ಕಾಲು ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ರೂಮಿಗೆ ಬಂದು ನೋಡ್ತೀವಿ, ಅಷ್ಟು ಮರಳಿತ್ತು. ಆ ಥರ ಒಂದು ಫೀಲ್ ತುಂಬಾ ಚೆನ್ನಾಗಿತ್ತು. ಅದರಲ್ಲೇ ಬಹಳ ಉಳ್ಳಾಡಿದ್ವಿ. ಅಗೇನ್ ಫಾರಿನ್ ಟ್ರಿಪ್ ಅಲ್ಲಿ ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, VIP ಟ್ರೀಟ್. ನಾವೇನು ಸೀಟಿ ಖರ್ಚು ಹಾಕ್ಬೇಕಂತಿಲ್ಲ, ಬ್ಯಾಗ್ ಇಡಬೇಕಂತಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ತುಂಬಾ ಹೆಮ್ಮೆ ವಿಚಾರ, 2014 ಕ್ವಾಲಿಫೈಡ್ ಆಗಿದ್ದು, 2015 ಅಲ್ಲಿ ಟ್ರಿಪ್ ಹೋಗಿರೋದು ನಾವು ದುಬೈಯಲ್ಲಿ. ನಮ್ಮ KK ಮೋದಿ ಗ್ರೂಪ್, ಇವತ್ತು ಮೋದಿ ಗ್ರೂಪ್ ಆಫ್ ಎಂಟರ್ಪ್ರೈಸಸ್ ಏನಿದೆ ಅದರ ಚೇರ್ಮನ್ ಕೃಷ್ಣಕುಮಾರ್ ಮೋದಿ, ಅಂದ್ರೆ ಸಮೀರ್ ಮೋದಿ ತಂದೆಯವರ ಕೈಯಿಂದ ಮೂವ್ಮೆಂಟ್ ಇಸ್ಕೊಂಡಿರುವಂತ ಕಾರ್ ಚೆನ್ನಾಗಿದೆಯಾ? ಸೊ ಇದನ್ನ ಶೋರೂಮ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಓಡಾಡ್ತಿತ್ತು ಅವಾಗ. i20 Elite ಹೊಂಡೈ ಕಂಪ್ನಿದು ಸಖತ್ತು ಮಾಡೆಲ್ ಅವಾರ್ಡ್ ವಿನ್ನಿಂಗ್ ಕಾರ್, ಅದು ಕಾರ್ ಆಫ್ ದಿ ಇಯರ್ 2015 ಅಲ್ಲಿ. ಸೊ ಈ ಕಾರ್ ತಗೋಬೇಕು ಡ್ರೀಮ್. ಕೇಳಕ್ ಹೋದ್ವಿ, ನಾವು i10 ಅಂತ ಹೋಗಿದ್ವಿ. ಒಂದು 7 ಲಕ್ಷ ಒಳಗಿದ್ವಿ ನಾವು, 6 ರಿಂದ 7 ಲಕ್ಷ. ನಾವು ಯಾವಾಗಲೂ ಏನೇ ಒಂದು ಪರ್ಚೇಸ್ ಮಾಡೋದು, ಡೀಲ್ ಮಾಡ್ತಿದ್ರು, ನಮಗೆ ಕಷ್ಟ ಸುಖ ನಮ್ಮ ಜೊತೆ ಹಂಚ್ಕೊಂಡು, ಅಂಡ್ ನಮ್ಮ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ, ನಮ್ಮ ವೆಲ್ ವಿಷರ್ ಆಗಿ ನಮ್ಮ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ಕರ್ಕೊಂಡು ನಾವು ಶೋರೂಮ್ ಹೋದ್ವಿ. ಅವಾಗ i10 ಬುಕ್ ಮಾಡ್ಬೇಕಂತ ಕೊಟೇಶನ್ ತಗೊಂಡ್ವಿ. ಹೊರಗಡೆ ಬರ್ತಿರುವಾಗ i20 ಸರ್ವಿಸಿಗೆ ಬಂತು ಒಂದು ಗಾಡಿ. ಅದು ಶೋರೂಮ್ ನೋಡಿದ್ರು ಗಾಡಿ ಇರಲಿಲ್ಲ, ಸರ್ವಿಸಿಗೆ ಬಂದಿತ್ತು. ಆ ಗಾಡಿ ನೋಡಿದ ಕೂಡಲೇ ನಮ್ಮ ಪ್ಲಾನ್ ಚೇಂಜ್ ಆಯ್ತು. i10 ಇರೋದು i20 ಮಾಡ್ಕೊಂಡು ಬಂದ್ವಿ. 1.5 ಲಕ್ಷ ಜಾಸ್ತಿ, ಪರವಾಗಿಲ್ಲ, ಮೋದಿ ಕೇರ್ ಕೊಡುತ್ತೆ. ನಮ್ಮ ಮೋದಿ ಕೇರ್ ಇರೋದು ಕಾಂಪ್ರಮೈಸ್ ಆಗಂಗೇ ಇಲ್ಲ. ನಮ್ಮ ಮೋದಿ ಕೇರ್ ಇರೋದು ಬೇರೆ ದುಡ್ಡು ಕೊಡ್ಸೋಕಿರೋದು. ಮತ್ತೆ ನಾವು ಯಾವ್ದು ಲಿಮಿಟೆಡ್ ಸ್ಯಾಲರಿಯಲ್ಲಿ ಇಲ್ಲ, ನಾವು ಜಾಬಲ್ಲಿ ಇರೋದಲ್ಲ, ಬಿಸ್ನೆಸ್ ಅಲ್ಲಿ ನಾವು ಅನ್ಕೊಂಡಿದ್ದೆ ತಗೋಬೇಕು, ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಡಿಸಿಷನ್ ತಗೊಂಡ್ವಿ. i20 ಕಾರ್ ನೆಕ್ಸ್ಟ್ ನಮ್ದಾಯ್ತು. ಸೊ ನಮ್ಮ ಟೀಮ್ ಕೀ ಹೊನ್ನೋರು ಮಾಡೋದಕ್ಕೆ ನಮ್ಮ ಲೀಡರ್ಸ್ ಎಲ್ಲ ಅದಕ್ಕೆ ಬಂದಿದ್ರು. ನೆಕ್ಸ್ಟ್ ಮತ್ತೆ ನಮ್ಮ ಟೀಮಿಗೆ ಟ್ರೈನಿಂಗ್ ಮಾಡ್ತಾ, ಕ್ಯಾಂಪಿಂಗ್ ಮಾಡ್ತಾ ಬಂದ್ವಿ.
ಎಸ್, ಇದು ಒಂದು ಮರೆಯಲಾಗಿರೋ ದಿನ. ನಾನು ಸಮೀರ್ ಮೋದಿ ಅವರು ಈ ಬಿಸ್ನೆಸ್ ಮೋದಿ ಕೇರ್ಗೆ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಸಮೀರ್ ಮೋದಿ ಅವರು. ಬಟ್ ನಾವು ಅವ್ರು ನೋಡಿರ್ಲಿಲ್ಲ. ಜಾಯಿನ್ ಆಗಿ 8 ವರ್ಷ ಆದ್ರೂ ನೋಡಿರ್ಲಿಲ್ಲ. ಇವರು ನೋಡಿದ್ದೆ ನಾವು 2015 8 ವರ್ಷ ಆಯ್ತು ಅಷ್ಟೊತ್ತಿಗೆ. 2015 ಅಲ್ಲಿ ಬೆಂಗಳೂರಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟರು. ಅದಕ್ಕೂ ಮುಂಚೆ ಬಂದಿದ್ರು 1996 98 ಅಲ್ಲಿ ಬಂದಿದ್ರು. ಅದಾದ ನಂತರ 2015 ಅಲ್ಲಿ ಬಂದ್ರು. ಅವ್ರು ನೋಡೋ ಭಾಗ್ಯ ನಮ್ಗೆ ಸಿಕ್ತು. ಸೊ ಅವಾಗ ನಾವು ಶಿವಮೊಗ್ಗ ಭಾಗದಿಂದ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡಿದ್ದಕ್ಕೆ ಅವ್ರು ನಮ್ಮನ್ನ ರೆಕಗ್ನೈಸ್ ಮಾಡಿದ್ರು. ಅಲ್ಲಿಂದ ಅವರ ಒಂದು ಟಚ್ ಪವರ್ ನಮಗೆ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ನನ್ನ ಟ್ರಿಪ್ ಅಲ್ಲಿ ತನಕ ನಾವು ಬಹಳ ಹಾಟ್ ಸಿಟಿಗೆ ಹೋಗಿದ್ವಿ. ತುಂಬಾ ಚಳಿ ಆಗೋ ಸಿಟಿಗೆ ಹೋಗಿರ್ಲಿಲ್ಲ. 7 ಡಿಗ್ರಿ ಸೆಲ್ಸಿಯಸ್ ಇರುವ ಟರ್ಕಿ ಟ್ರಿಪ್ ಹೋದ್ವಿ ನಾವು. ಏಷ್ಯಾ ಖಂಡದ ತುದಿ ಆ ಕಡೆ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಆಗಿದ್ರೆ ಲಂಡನ್, ಯುರೋಪ್ ಖಂಡ, ಈ ಕಡೆ ಏಷ್ಯಾ ಖಂಡ, ಅದ್ರ ಮಧ್ಯ ಆ ಭಾಗನೇ ಟರ್ಕಿ. ಆ ಟರ್ಕಿ ದೇಶಕ್ಕೆ ನಾವು ಮತ್ತೆ ನಮ್ಮ ಸ್ವಲ್ಪ ಚಾಂಪಿಯನ್ ಟೀಮ್ ಫೌಂಡರ್ ಚಂದ್ರಶೇಖರ್ ಕ್ವಾಲಿಫೈಡ್ ಆಗಿದ್ರು. ಇಲ್ಲಿ ಖುಷಿ ವಿಚಾರ ತುಂಬಾ ಜನ ಟ್ರಿಪ್ಪಿಗೆ ಹೋಗ್ತಾರೆ, ಅವರು ದುಡ್ಡಲ್ಲಿ ಹೋಗ್ತಾರೆ. ಇದು ನಾವು ಫ್ರೀ ಕ್ವಾಲಿಫೈಡ್ ಆಗಿದ್ದು. ಒಂದು ನಮ್ಮ ಟೀಮ್ ಕೋರ್ ಕಮಿಟಿ ಎಲ್ಲರೂ ಸಹಿತ ನಮ್ಮ ಮನೆಗೆ ಬಂದು ಬೊಕ್ಕೆ ತಂದು ಕೇಕ್ ತಂದು ವಿಶ್ ಮಾಡಿದ್ರು. ಸರ್ಪ್ರೈಸ್ ಆಗಿ ನಮಗೆ ಗೊತ್ತಿರಲಿಲ್ಲ ಏನೋ ಬರ್ತಾರೆ ಅಂತ. ಸೊ ಇದು ಟರ್ಕಿ ಟ್ರಿಪ್ದು. ನೆಕ್ಸ್ಟ್ ಟರ್ಕಿ ಸಿಟಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ನೀವು ಫಸ್ಟ್ ಫೋಟೋ ನಿಮ್ಗೆ ತೋರಿಸಿದೆ, ಹೋಟೆಲ್ ಅಲ್ಲಿ ಇದ್ದಿದ್ದು. ಅಲ್ಲಿಂದ ಇಲ್ಲಿಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಲ್ಲಿರೋ ವ್ಯಕ್ತಿ ಇಲ್ಲಿ ಬರಕ್ ಸಾಧ್ಯನಾ? ಸಾಧ್ಯ. ಅದು ಮೋದಿ ಕೇಂದ್ರ. ನಮ್ ಕನಸು ಏನ್ ಗೊತ್ತಾ? ಇವರ ಇನ್ಕಮ್ ಟಚ್ ಮಾಡ್ಬೇಕಂತ. ಲಾಸ್ಟ್ 1 ಇಯರ್ ಇನ್ಕಮ್ ಇವ್ರದ್ದು 5,39,00,000. 2017-18 ಫೈನಾನ್ಷಿಯಲ್ ಇಯರ್ ಅಲ್ಲಿ ಒಂದು ವರ್ಷದ ವಾರ್ಷಿಕ ಆದಾಯ 5,39,00,000. ಆವರೇಜ್ ಸುಮಾರು 45 ಲಕ್ಷ. ಅಂದ್ರೆ ದಿನಕ್ಕೆ ಸುಮಾರು 1.25 ಲಕ್ಷ ಮೇಲೆ ಸಂಪಾದನೆ. ವರ್ಷಕ್ಕೆಲ್ಲ, ದಿನಕ್ಕೆ. ತಲೆ ಕೆಡಿಸ್ಕೊಬಿಡಿ ಏನ್ ಖರ್ಚು ಮಾಡ್ಬೋದು ಅಂತ. ಅವ್ರು ಹೆಲಿಕಾಪ್ಟರ್ ತಗೊಂಡಿದ್ದಾರೆ. ನೆಕ್ಸ್ಟ್ ಆ ವ್ಯಕ್ತಿನ ನಾವು ಭೇಟಿ ಮಾಡಿದ್ದು, ಅವ್ರ ಜೊತೆ ಫೋಟೋ ತಗೊಂಡಿದ್ದು, ಅವ್ರ ಜೊತೆ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಿರೋದು. ಸೊ ನೆಕ್ಸ್ಟ್ ಸಮೀರ್ ಮೋದಿ ಅವ್ರನ್ನ ನಮ್ಮ ಗುರುಗಳು ನನ್ನನ್ನ ಸಮೀರ್ ಮೋದಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿರೋ ಕ್ಷಣ ಇದು ಅಲ್ಟಿಮೇಟ್ ಫೋಟೋ. ಬಹಳ ಖುಷಿ ಕೊಟ್ಟರು. ನಾನು ಅವಾಗ 1 ಲಕ್ಷ ಇನ್ಕಮ್ ಅನ್ನ ರೀಚ್ ಮಾಡಿದ್ದೆ ಆಲ್ರೆಡಿ. ಹೋಟೆಲ್ ಅಲ್ಲಿ 1200 ರೂಪೀಸ್ ಸಾಲಿರೋ ವ್ಯಕ್ತಿ 1 ಲಕ್ಷ ಮೇಲೆ ಇನ್ಕಮ್ ತಗೊಂಡಿದ್ದಾರೆ. ಫಾರಿನ್ ಟ್ರಿಪ್ ಇದು 4ನೇ, ಎಷ್ಟಿದು 6ನೇ ಫಾರಿನ್ ಟ್ರಿಪ್, 6th ಫಾರಿನ್ ಟ್ರಿಪ್ ಬಂದಿದ್ದಾರೆ ಅಂತ ನನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸಮೀರ್ ಮೋದಿ ಅವರು ಅಂತ ಹೇಳಿದ್ದು, ನಿಮ್ಮಂತವ್ರಿಗೋಸ್ಕರ ನಾನು ಮೋದಿಗೆ ಸ್ಟಾರ್ಟ್ ಮಾಡಿದ್ದು. ನೀವು ನಾರ್ಮಲ್ ಹೋಟೆಲ್ ಸಪ್ಲೈಯರ್ ಅಲ್ಲ, ಇವಾಗ ನೀವು ಮೋದಿ ಕೆ ಪಾರ್ಟ್ನರ್ ಅಂತ ನಮ್ಮನ್ನು ಹಕ್ ಮಾಡಿದ್ರು. ಅದು ನಮಗೆ ಭಯಂಕರ ಪವರ್ ಸಿಕ್ತು. ಈ ತರ ಒಬ್ಬ ಕೋಟ್ಯಾಧಿಪತಿ, ಶತಕೋಟ್ಯಾಧಿಪತಿ ಇಂಡಿಯಾದ ಆರ್ಥಿಕ ಪರಿಸ್ಥಿತಿನ ಏಳಿಗೆಯನ್ನ ಮಾಡಕ್ಕೆ ಹೊರಟಿರುವಂತ ವ್ಯಕ್ತಿ, ಪ್ರತಿಯೊಬ್ಬ ಭಾರತೀಯರಿಗೂ ಆರ್ಥಿಕ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಘಂಟಾಘೋಷವಾಗಿ ಅನೌನ್ಸ್ ಮಾಡಿರುವ ಏಕೈಕ ವ್ಯಕ್ತಿ ನಮ್ಮನ್ನು ಹಕ್ ಮಾಡಿದ್ದಾರೆ ಅಂದ್ರೆ ಅದು ಒಂದು ಅಚೀವ್ಮೆಂಟ್. ಸೊ ಟರ್ಕಿಯಲ್ಲಿ ನನಗೆ ಮೂಮೆಂಟಮ್ ಹಾನರ್ ಮಾಡಿರೋದು. ನೆಕ್ಸ್ಟ್ ನನ್ನ ಡ್ರೀಮ್ ಬೈಕ್, ಸೆಕೆಂಡ್ ಡ್ರೀಮ್ ಬೈಕ್ ತಗೊಂಡಿದ್ದು. ಇದು ಅಷ್ಟೇ ನಾವು ಬುಲೆಟ್ ತಗೋಬೇಕು ಅನ್ಕೊಂಡಿದ್ವಿ. ಅದು 1.60 ಇತ್ತು. ಇನ್ನೊಂದು ಇತ್ತು ಸರ್, ಇನ್ನೂ ಚೆನ್ನಾಗಿ ಕಾಣ್ತು, ಹೈಟ್ ಆಗಿ ಇಟ್ಟಿದ್ರು. ಅದಕ್ಕೆ ಎಷ್ಟು ಕೇಳ್ತೀವಿ, ಸಾಮಾನ್ಯವಾಗಿ ಕೇಳ್ತೀವಿ ಗೊತ್ತಾ ನಾವು. ಇದನ್ನ ನೋಡಕ್ ಹೋದಾಗ ತಗೊಳ್ಳೋದಿದಾದ್ರೂ ಅದನ್ನು ಕೇಳೋಣ ಅಂತ ಒಂದು ನಮಗೆ ಕುತೂಹಲ ಇರುತ್ತೆ. ಯಾವ ಸೀರೆ ತಗೊಳ್ಳೋದ್ರೂ ಸೋಕೇಶಲ್ಲಿ ಇಟ್ಟಿರೋ ಸೀರೆ ನಾವು ಒಂದ್ಸರಿ ಕಣ್ಣು ಹಾಕಿ ಬಂದಿರ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ. ಇಲ್ಲ ಹಂಗೆ ಕೇಳಿದ್ವಿ ಸುಮ್ಮನೆ, ಇದಕ್ಕೆ ಎಷ್ಟಾಗತ್ತೆ, ಇದಾದ್ರೆ ಎಷ್ಟಾಗುತ್ತೆ, ಇದು 1.85 ಆಗುತ್ತೆ ಸರ್. ಇದು ಹೊಸ ಕಲರ್ ಒಂದೇ ಪೀಸ್ ಬಂದಿರೋದು. ನಮ್ಗಲ್ಲೇ ತಲೆ ಕೆಟ್ಟು ಅದು ಸುಮ್ಮನೆ ಆ ಇದನ್ನ ಕೊಟೇಶನ್ ತೆಗೆದಲ್ಲೇ ಬಿಸಾಕ್ದ್ವಿ. ಸರ್ ಇದೊಂದು ಕೊಟೇಶನ್ ಕೊಡಿ ಅಂತ ಹೇಳಿ ಫೆಬ್ರವರಿ 17 ನನ್ನ ಬರ್ತ್ಡೇ ದಿನ ಫುಲ್ಲಿ ಕ್ಯಾಶ್ ಕೊಟ್ಟು ತಗೊಂಡ್ಬಂದ್ವಿ ಬೈಕನ್ನ. ಈ ಬೈಕ್ 2 ಕಲರ್ ಇರೋದು, ಶಿವಮೊಗ್ಗದಲ್ಲಿ 2 ಪೀಸ್ ಬಂದಿರೋದು, 1 ಪೀಸ್ ಮಾತ್ರ ಇದೆ.
ಸೊ ನೆಕ್ಸ್ಟ್ ಇನ್ನೊಂದು ಅಚೀವ್ಮೆಂಟು ಹೆಂಗ್ ಕಾಣ್ತಿದ್ದೀನಿ, ಮದುಮಗಂತ ಅದು ಒಂದು ಅಚೀವ್ಮೆಂಟ್. ಗುಂಡಿಗೆರವ್ರು ಮಾತ್ರ ಆಗೋದು. ಸೊ ಒಂಟಿ ಆಗಿದ್ದೆ, ಅದಕ್ಕೆ ಒಂದು ಜಂಟಿ ಲೈಫ್ ಸ್ಟಾರ್ಟ್ ಆಗಿದ್ದು. ನನಗೆ ಒಂದು ನಿಜವಾದ ಲೈಫಿಗೆ ಒಂದು ಅರ್ಥ, ಒಂದು ಫುಲ್ಫಿಲ್ಮೆಂಟ್ ಬಂದಿರೋದು, ಮತ್ತೊಂದು ಸಖತ್ ನನ್ನ ಜೊತೆ ಒಂದು ಸಾಥ್ ಕೊಡೋದಕ್ಕೆ ನನಗೆ ಒಂದು ಎಕ್ಸ್ಟ್ರಾ ಒಂದು ಪವರ್ ನನ್ನ ಜೊತೆ ಆ್ಯಡ್ ಆಗಿರುವಂಥ ಒಂದು ಕ್ಷಣ. ಸೊ ಮೇ 9 ನನ್ನ ಮದುವೆ ಕ್ಷಣದಲ್ಲಿ ನಾನು ಊರಲ್ಲಿ ತೆಗೆದಿರೋ ಫೋಟೋ ಇದೆ, ನನ್ನ ಮನೆ. ಅಗೇನ್ ಇಲ್ಲಿ ನನ್ನ ಅಚೀವ್ಮೆಂಟ್, ನನ್ನ ಎಲ್ಲ ಅಪ್ಲೈನ್ಸ್, ರಾಜು ಡಿ ಜಿ ಸರ್, ವಿಜಯ್ ಡಿ ಜಿ ಸರ್, ನಾವು ಯಾವತ್ತೂ ಅವ್ರನ್ನ ಫೋಟೋದಲ್ಲಿ ಒಂದು ಕನಸಿನ ರೂಪದಲ್ಲಿ ಅವ್ರನ್ನ ನೋಡ್ತಿದ್ವಿ. ಅವರೆಲ್ಲರೂ ಕಂಪ್ಲೀಟ್ ಫ್ಯಾಮಿಲಿ ಸಮೇತ ನಮ್ಮ ಮದುವೆಗೆ ಅವರ ಆಶೀರ್ವಾದ ಸಿಕ್ಕಿದೆ. ಸೊ ಅದು ನಿಜವಾಗಿಯೂ ಮರೆಯಲಾಗದಿರುವಂಥ ದಿನ. ನೆಕ್ಸ್ಟ್ ನನ್ನ ಅಮ್ಮ, ಇವತ್ತು ಭಾಳ ಕಲ್ತಿದ್ದೀನಿ. ಇವತ್ತು ಎನರ್ಜಿ ಇದೆ ಅಂದರೆ ಅವ್ರದ್ದೇ. ಯಾಕಂದರೆ ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲ ಒಟ್ಟಿಗೆ ಡಿವೈಡ್ ಆದಾಗ, ಸ್ಟಾರ್ಟಿಂಗ್ ಮನೆ ಡಿವೈಡ್ ಆಗುತ್ತೆ ಗೊತ್ತಾ, ಪಾಲಾಗುತ್ತೆ ನಮ್ಮ ಕಡೆ. ಪಾಲಾದಾಗ ಹಿರಿ ಮನೆ, ತೋಟ, ಬಾವಿ ಎಲ್ಲ ಇರೋ ಜಾಗ ಒಂದು ಪಾಲಿಗೆ ಹೋಯ್ತು. ಇನ್ನೊಂದು ಪಾಲಿಗೆ, ನಮ್ಮೊಂದು ಪಾಲಿಗೆ ಬಂದಿದ್ದು ಖಾಲಿ ಜಾಗ. ಆ ಖಾಲಿ ಜಾಗ ಇವತ್ತು ಈ ಕಡೆ ಪಾಲಿದೆಯಲ್ಲ ಫಸ್ಟು, ಅದನ್ನ ಅವರು ಬೆರಳಿಟ್ಕೊಳ್ಳೋ ಥರ ಮೂಗ್ ಮೇಲೆ ಆ ಥರ ರೆಡಿ ಮಾಡಿದ್ದಾರೆ ಈ ಕಡೆ. ಅಂದರೆ ಇವರೇ ಸ್ವತಃ ನಮ್ಮ ತಂದೆನೇ ಒಬ್ಬರೇ ಹಾಕೊಂಡು ಬಾವಿ ತೋಡಿ ಬಾವಿ ರೆಡಿ ಮಾಡಿರೋದು, ತೋಟ ರೆಡಿ ಮಾಡಿರೋದು. ಇವತ್ತೇನು ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಾವು ನಮ್ಮ ಸುತ್ತಮುತ್ತಲಿರೋ ಜೊತೆ ನಾವು ಆಡ್ಕೊಳ್ಳೋ ಥರ, ಅಂದರೆ ಹಾಸ್ಯಾಸ್ಪದವಾಗಿ ಇರಬಾರ್ದು, ನಗೆ ಪಾತ್ರ ಆಗಬಾರ್ದು ಅನ್ನೋ ಒಂದು ಕಿಚ್ಚು ಇರುವಂಥ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ತಂದೆ ಜೊತೆ ಆಟ ಆಡಿರುವಂಥ, ಒಡನಾಟ ಇರುವಂಥ ನೆನಪುಗಳು ನಮ್ಗೆ ಯಾವುದೂ ಇಲ್ಲ. ಯಾಕೆಂದರೆ ನಮ್ಮ ತಂದೆ ತಿರೋದಾಗ ನನಗೆ 10 ವಯಸ್ಸು. ನಾನು 5th ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ, 5ನೇ ಕ್ಲಾಸ್. 5 ವರ್ಷಕ್ಕೆ ನನಗೆ ಸ್ಕೂಲ್ ಸೇರಿಸಿದ್ರು. 10 ವಯಸ್ಸಿಗೆ ನಾವು 5ನೇ ಕ್ಲಾಸಲ್ಲಿ ಇದ್ವಿ. 5ನೇ ಕ್ಲಾಸ್ ಇರುವಾಗಲೇ ನಮ್ಮ ತಂದೆ ತಿರೋಗಿದ್ರು. ಸೊ ಅವಾಗ ನಾವಿನ್ನ ಅಷ್ಟು ಬುದ್ಧಿ ನಮ್ಗೆ ನೆನಪಿಲ್ಲ, 10 ವರ್ಷಕ್ಕೆ ಯಾವುದು ನೆನಪಿಲ್ಲ. ಬಟ್ ಅಲ್ಲಿಂದ ನಮ್ಮನ್ನ 9 ಮಕ್ಕಳನ್ನ ದಡ ಮುಡಿಸಿರೋದು. ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ, ಅದಕ್ಕೆ ಇವರ ಆಶೀರ್ವಾದನೆ ಕಾರಣ. ನಮ್ಮ ಫುಲ್ ಫ್ಯಾಮಿಲಿಯಲ್ಲಿದೆ. ಒಬ್ಬರು ಅಣ್ಣ ಮಿಸ್ ಆಗಿದ್ದಾರೆ ಇಲ್ಲಿ, 6 ಜನ ಅಕ್ಕ, ಅಣ್ಣ ಒಬ್ರು ಇದ್ದಾರೆ, ಇನ್ನೊಬ್ರು ಅಲ್ಲಿ ಫೋಟೋದಲ್ಲಿ ಮಿಸ್ ಆಗಿದ್ದಾರೆ. 8 ಜನ ನಾವು ಇಲ್ಲಿದ್ದೀವಿ. ನೆಕ್ಸ್ಟ್ ಎಸ್, ಮದುವೆ ಆದ ನಂತರ ಅವಾಗ ಮೇಡಮ್ ಹೇಳಿದ್ರು ಧರ್ಮಸ್ಥಳ ಅಲ್ಲ, ಕೊಲ್ಲೂರು ಧರ್ಮಸ್ಥಳ, ಇಲ್ಲಿಗೆಲ್ಲ ಸುಬ್ರಹ್ಮಣ್ಯ ಎಲ್ಲ ಹೋಗ್ಬರ್ತೀವಿ. ನಾನು ನಿಜ ಹೇಳ್ಬೇಕಂದ್ರೆ ಮದುವೆ ಆಗಿ ಧರ್ಮಸ್ಥಳಕ್ಕೆ ಹೋಗಲಿಲ್ಲ. ಇನ್ನು ಧರ್ಮಸ್ಥಳಕ್ಕೆ ಹೋಗಲಿಲ್ಲ. ಮದುವೆ ಆಗಿ 2 ವರ್ಷ ಆಯಿತು, ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಿಲ್ಲ. ಆದರೆ 3 ಟ್ರಿಪ್ ಹೋಗಿ ಬಂದ್ವಿ ಫ್ಯಾಮಿಲಿ. ಒಂದೇ ವರ್ಷದಲ್ಲಿ 3 ಟ್ರಿಪ್ಪು. ಒಂದು ಗೋವಾ ಟ್ರಿಪ್ಪು ಕಂಪ್ನಿ ಕಡೆಯಿಂದ ಫ್ರೀ, ಇನ್ನೊಂದು ಬ್ಯಾಂಕಾಕ್ ಟ್ರಿಪ್ಪು, ಮತ್ತೊಂದು ರಷ್ಯಾ ಟ್ರಿಪ್. 2 ಫಾರಿನ್ ಟ್ರಿಪ್ಪು, ಒಂದು ಡೊಮೆಸ್ಟಿಕ್ ಟ್ರಿಪ್ಪನ್ನ ಕರ್ಕೊಂಡು ಹೋದ್ವಿ ಮೇಡಮ್ನ. ಇದು ಗೋವಾ ಟ್ರಿಪ್ಪು, ನಮ್ಮ ಟೀಮ್ ಜೊತೆ ಎಂಜಾಯ್ ಮಾಡ್ತಿದ್ದು. ಸೆಮಿನಾರ್ ನಾನು ಅವಾಗಲೇ ಹೇಳಿದೆ, ಅವಾಗ ನೋಡಿ ನಮ್ಮ ಮಾತು ಕೇಳಿಸ್ಕೊಳ್ಳೋದಿಲ್ಲ. ಮಾತು ಕೇಳಿಸ್ಕೊಳ್ಳೋದು ಬಿಡಿ, ಮಾತಾಡ್ಸೋದೇ ಇರಲಿಲ್ಲ, ಬೆಲೆ ಇರಲಿಲ್ಲ. ಬಟ್ ಚಿಕ್ಕನಾಯಕನಲ್ಲಿ ಟೀಮನ್ನ ಗ್ರೋತ್ ಮಾಡಿ ಅಲ್ಲೇ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ವಿ. ಒಂದು ತಾಲೂಕು ಲೆವೆಲಲ್ಲೂ ಇಷ್ಟು ದೊಡ್ಡ ಇವೆಂಟ್ ಅನ್ನ ನಾವು ಮಾಡ್ಬೋದು. ಆ ಟೀಮ್ ಕ್ರಿಯೇಟ್ ಮಾಡಿದ್ವಿ, ಅಲ್ಲಿ ಸೆಮಿನಾರ್ ಮಾಡ್ತಾ ಬಂದ್ವಿ. ಅಲ್ಲಿ ರೆಕಗ್ನೇಷನ್ ಮಾಡಿರೋದು ಫ್ಯಾಮಿಲಿಗೆ. ಇದು ಚಿಕ್ಕನಾಯಕನಲ್ಲಿ ಚಾಂಪಿಯನ್ ಟೀಮ್. ನೆಕ್ಸ್ಟ್ ಇನ್ನೊಂದು ಸೆಮಿನಾರ್ ನಡೆದಿದ್ದು, ಇದು ಸ್ವಲ್ಪ ಬಹಳ ಜನ ಲೈಫನ್ನ ಯೂಟ್ಯೂಬ್ ತಗೊಂಡಿದ್ದು. ಸ್ವಲ್ಪ ಕಿಶೋರ್ ಸರ್ ಅಂಡ್ ಸಂತೋಷ್ ಸರ್ ಮತ್ತೆ ಚಂದ್ರು ಸರ್ ಅಂಡ್ ಗೋಪಾಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಡೆದಿರುವಂಥ ಪ್ರೋಗ್ರಾಮ್. ಅಲ್ಲಿ ಒಂದು ನನ್ನ ಮಿಸ್ಸಸ್ ಊರಿದು. ಸೊ ಅಲ್ಲಿ ಆ ಊರಿನ ಅಡಿಯಾಗಿ ಅಲ್ಲಿ ಸೆಮಿನಾರ್ ಕೊಟ್ಟಿರೋದು, ಇದು ತುಂಬಾ ಖುಷಿ ವಿಚಾರ. ಅಗೇನ್ ನಾನು ಎಲ್ಲ ಕಡೆ ಸೆಮಿನಾರ್ ಮಾಡ್ತಾ ಬಂದೆ. ಸ್ವರ್ಬದಲ್ಲಿ ಮಾಡಿದೆ, ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟಿಕ್ ಮಾಡಿದೆ. ಬಟ್ ನಮ್ಮ ಡಿಸ್ಟಿಕ್ಕಿಗೆ ನಾನು ಯಾರು ಗೊತ್ತಿರಲಿಲ್ಲ. ಈಗ ಆಲ್ಮೋಸ್ಟ್ ತುಂಬಾ ಜನ ಮೋದಿಕೇರ್ ಮಾಡ್ತಿದ್ದಾರೆ ಕರಾವಳಿಯಲ್ಲಿ. ಇತ್ತೀಚೆಗೆ ಕರಾವಳಿಯಲ್ಲಿ ಸಂತೋಷ್ ಶೆಟ್ಟಿ ಸರ್ ಮತ್ತೆ ಸುಬ್ರಹ್ಮಣ್ಯ ದೇವಡಿಗ ಅವರ ಟೀಮ್ ದೊಡ್ಡದಾಗಿ ಬೆಳೀತಾ ಇದೆ. ಲೋಕೇಶ್ ದೇವಡಿಗ ಕರಾವಳಿ ಟೀಮ್ ಅಂತ ದೊಡ್ಡದಾಗಿ ಬಿಲ್ಡ್ ಮಾಡ್ತಿದ್ದಾರೆ. ಕೋಟ್ಯಾಂತರ ಬಿಸ್ನೆಸ್ ಅನ್ನ ಕರಾವಳಿ ಭಾಗದಲ್ಲಿ ಮಾಡಿ ದೊಡ್ಡ ಲೆವೆಲ್ ಸಕ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ ಭಾಗಕ್ಕೆ
ಸೊ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರ ಒಂದು ಡ್ರೀಮ್. ಲಾಸ್ಟ್ ಮಂತ್ ಆ ಒಂದು ಅಚೀವ್ಮೆಂಟ್ ಆಯಿತು. ಸೆಮಿನಾರ್ ಕುಂದಾಪುರದಲ್ಲೂ ಸಹಿತ ನಾವು ಸೆಮಿನಾರ್ ನಡೀತು. ಇದು ನನ್ನ ಚನ್ನಗಿರಿ ಟೀಮ್, ಇವತ್ತೊಂದು ಪ್ರೋಗ್ರಾಮ್ ನಡೀತಿದೆ ಅಲ್ಲಿ, ಚನ್ನಗಿರಿ ಟೀಮ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಆಗಿತ್ತು. ಸೊ ಈಗ ಸಾಕಷ್ಟು ದೊಡ್ಡ ಟೀಮ್ ಕ್ರಿಯೇಟ್ ಆಗಿದೆ. ಇವತ್ತಿಗೆ ನೋಡಿದ್ರೆ ಸುಮಾರು 10,500 ಜನ ನನ್ನ ಟೀಮಿಗೆ ಜಾಯಿನ್ ಆಗಿದ್ದಾರೆ. ಎಲ್ಲೆಲ್ಲಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ, ಅವ್ರನ್ನ ಎಲ್ಲ ಫೇಸ್ಗಳನ್ನ ನೋಡೋ ಭಾಗ್ಯ ನಮಗೂ ಸಿಗ್ಲಿಲ್ಲ. ಬಟ್ ನನ್ನ ಟೀಮಲ್ಲಿ ಇದ್ದಾರೆ. ಅವ್ರು ಇದ್ದಾರೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬಿಸ್ನೆಸ್ ಮಾಡ್ತಿರ್ತಾರೆ, BV ಆಡ್ ಆಗ್ತಿರುತ್ತೆ. ದಿನ BV ಚೆಕ್ ಮಾಡಿದಾಗ ಮೊಬೈಲ್ ಅಲ್ಲಿ ಲಕ್ಷ BV ದಿನ ಜಂಪ್ ಆಗ್ತಿರುತ್ತೆ. ಸೊ ಈಗ ಹತ್ತತ್ರ 5,000ದಿಂದ ಶುರು ಮಾಡಿರುವ ಬಿಸ್ನೆಸ್ ಲಾಸ್ಟ್ ಮಂತ್ ನನ್ನ ಟರ್ನ್ ಓವರ್ 1,04,00,000 ರೀಚ್ ಮಾಡಿ. ಇಲ್ಲಿ ತನಕ ನೋಡಿರುವುದನ್ನ ನೀವು ಮಾಡಿರ್ಬೋದು. ಈ ನೆಕ್ಸ್ಟ್ ನಾನು ಏನ್ ತೋರಿಸ್ತೀನಿ ಅದು ಬಹಳ ಇಂಪಾರ್ಟೆಂಟ್. ರೆಡಿ? ಸಕ್ಸಸ್ ಅಂದ್ರೆ ಕಾರು ನನ್ನ ಇದೆ ಸರ್, ಸೆಕೆಂಡ್ ಹ್ಯಾಂಡ್ ಓಮಿನ ಯಾವುದೋ ಒಂದಿದೆ, ಓಕೆ ಎಲ್ಲದೂ ಕಾರ್ ಅಂತಾರೆ. ನೋ, ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಇಲ್ಲ. ಬಟ್ ಕಾರ್ ಇದೆ. ಫಾರಿನ್ ಟ್ರಿಪ್ ನಾವು ಹೋಗಿದ್ವಿ, ಪ್ಯಾಕೇಜ್ ಟ್ರಿಪ್ ಅಲ್ಲಿ ಹೋಗ್ಬರ್ತೀವಿ, ಕರೆಕ್ಟಾ? ಪ್ಯಾಕೇಜ್ ಟ್ರಿಪ್ ಅಲ್ಲಿ ಹೋಗ್ತೀವಿ. ಬಟ್ ಎಷ್ಟು ಜನ ಕರ್ಕೊಂಡು ಹೋದ್ರಿ? ಎಷ್ಟು ಜನ ನೀವು ಕಟ್ಟಿ ಕಳಿಸಿದ್ರಿ ಅಂತ ಪ್ರಶ್ನೆ ಹಾಕೊಂಡಾಗ ಅದೊಂದು ಕ್ವಶನ್, ಡೈರೆಕ್ಟ್ ಆಗಿ ಕ್ವಶನ್. ನೀವೇನು ಬೇಜಾರು ಮಾಡ್ಕೊಂಡ್ರು ತೊಂದ್ರೆ ಇಲ್ಲ, ನನ್ನ ಸವಾಲು ಸಹಿತ. ಕಾರು ನಿಮ್ಮ ಹತ್ರ ಇದೆ, ಓಕೆ ನಾನು ಒಪ್ಕೊಳ್ತೀನಿ. ಈಗ ನೆಕ್ಸ್ಟ್ ನೋಡಿ, ಸಮೀರ್ ಮೋದಿ ಅವ್ರನ್ನ ನಾವು ಕರ್ಸ್ಬೇಕಂತ ಮೈಂಡ್ ಸೆಟ್ ಮಾಡಿದ್ವಿ, ರೈಟ್? ಅದು ಸತ್ಯ ಆಯ್ತು. 4,500 ಜನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಬಂದು ಫಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಹೆಲಿಕಾಪ್ಟರ್ ಇಳಿದ್ರು. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸಣ್ಣ ಅಂದ್ರೆ ಏರ್ಪೋರ್ಟ್ ಇಲ್ದಿರುವಂತ, ಸ್ಮಾರ್ಟ್ ಸಿಟಿ ಅಲ್ಲಿರುವಂತ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಟೈಮ್ ಕೊಟ್ಟಿದ್ದು ಅಂದ್ರೆ ಸಮೀರ್ ಮೋದಿ ಶಿವಮೊಗ್ಗಕ್ಕೆ ಮಾತ್ರ. ಶಿವಮೊಗ್ಗ ಬಿಸ್ನೆಸ್ ಈಗಾಗಲೇ ಬಿಸ್ನೆಸ್ ಅನ್ನ ಡೆಲ್ಲಿಗೆ ಟಚ್ ಮಾಡಿದ್ದೀವಿ. ಸೊ ಸಮೀರ್ ಮೋದಿ ಕ್ಯಾಬಿನ್ ರೀಚ್ ಆಗಿದ್ದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಸೊ ಸೌಂಡ್ ಮಾಡ್ಕೊಂಡು ಧೂಳು ಎಬ್ಸ್ಕೊಂಡೇ ಬಂದಿದ್ದಾರೆ ಹೆಲಿಕಾಪ್ಟರ್ ಅಲ್ಲಿ. ಸೊ ಆ ಕ್ಷಣ ಇದು. ಅಲ್ಲಿ ಆ ಒಂದು 4,500 ಜನ ಎದುರುಗಡೆ ಕಪಲ್ನ ಒಬ್ಬ ಗ್ರೇಟ್ ಲೇಡಿ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, 4th ಸ್ಟ್ಯಾಂಡರ್ಡ್ ಓದಿರೋ ಲೇಡಿ, ಇವತ್ತಿನ ಕರ್ನಾಟಕದ ಫಸ್ಟ್ ಲೇಡಿ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಅಂತ ಅಚೀವ್ಮೆಂಟ್ ಮಾಡಿರೋದು, ರೆಕಗ್ನೈಸ್ ಮಾಡಿರೋದು. ನೆಕ್ಸ್ಟ್ ಕುಂದಾಪುರದಲ್ಲಿ ನಮ್ಮ ಅಮ್ಮ ಶುರು ಆಯಿತು. ನಮ್ಮ ಟೀಮ್ ಅವರು ಕುಂದಾಪುರದಲ್ಲಿ ಫಾರಿನ್ ಟ್ರಿಪ್ ಬ್ಯಾಂಕಾಕ್ ಹೋದಾಗ ಅಲ್ಲಿ ಫೋಟೋಸ್ ಹಾಕ್ತಾ ಬಂದ್ರು. ನೆಕ್ಸ್ಟ್ ಇದು ಬ್ಯಾಂಕಾಕ್ ಅಲ್ಲಿ ತೆಗೆದಿರೋ ಫೋಟೋ ಕಪಲ್. ಉದಯವಾಣಿ ಪೇಪರ್, ನಾವು ಟರ್ಕಿ ರಷ್ಯಾ ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆದಾಗ ನಾನು ಕೆಲವು ಫ್ಯಾಮಿಲಿಗೆ ಹೇಳಿರಲಿಲ್ಲ. ಬಟ್ ಕುಂದಾಪುರದಿಂದ ಸುಮಾರು ಫೋನ್ ಬಂತು ನನಗೆ, ನನ್ನ ಫ್ಯಾಮಿಲಿಯಿಂದ, ರಿಲೇಷನ್ಸ್ ಇಂದ, ಕಂಗ್ರ್ಯಾಚುಲೇಷನ್ ಅಂತ. ಇವ್ರು ಏನಕ್ಕೆ ವಿಶ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಾಯ್ತು. ಬಟ್ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ ನನಗೆ. ನಿಮ್ಗೇನು ಯಾರು ಹೇಳಿದ್ದು? ಇಲ್ಲ ಪೇಪರ್ ಅಲ್ಲಿ ನೋಡಿದ್ರಿ ಗೊತ್ತಾಯ್ತು. ಸೊ ಪೇಪರ್ ಮುಖಾಂತರ ವಿಷಯ ರೀಚ್ ಮಾಡುವಷ್ಟು ಸಕ್ಸಸ್ ಸಿಕ್ಕಿದೆ, ಅದು ಬಹಳ ಖುಷಿ ಆಗುತ್ತೆ. ಹಾಗೆ ನಮ್ಮ ಟೀಮ್ ಮತ್ತೆ ಸೆಲೆಬ್ರೇಟ್ ಮಾಡಿದ್ರು. ಒಂದೊಂದು ಅಚೀವ್ಮೆಂಟ್ ಅನ್ನು ನಮ್ಮ ಟೀಮ್ ಅಷ್ಟು ಸೆಲೆಬ್ರೇಟ್ ಮಾಡುತ್ತೆ. ಹಾಗಾಗಿ ಅವರ ಸಕ್ಸಸ್ ಈಗ ನನ್ನ ಗುರಿ. ಅದಕ್ಕೋಸ್ಕರ ನಾವು ನಿಂತ್ಕೊಂಡಿದ್ದೀವಿ. ಎಲ್ಲ ಕಪಲ್ ಟ್ರಿಪ್ ಹೋದ್ವಿ. ನಾವು ಜೋಳ ತಿಂತೀವಿ, ರೈಟಾ? ಎಷ್ಟು ರೂಪಾಯಿ ಕೊಟ್ಟ? 10 ರೂಪಾಯಿ ಕೊಟ್ಟಲ್ಲ, ನಾವು ಕೊಟ್ಟಿದ್ದು 150 ರೂಪಾಯಿ. ಯಾಕೆ? ಅಲ್ಲಿ 150 ರೂಪಾಯಿ, ಅಲ್ಲೂ 10 ರೂಪಾಯಿ ಸಿಕ್ಕಿದ್ದು ತಿಂತಿದ್ವೇನೋ, ಅಲ್ಲಿ ಸಿಕ್ಕಿದ್ದು 150 ರೂಪಾಯಿ, ಅಲ್ಲಿ ಜೋಳ ತಿಂದ್ವಿ. ಅಷ್ಟು ಚಳಿ ಎಷ್ಟಿದೆ ಅಂದ್ರೆ ಅಲ್ಲಿ ಅವತ್ತು ನಾವು ಜೋಳ ತಿಂತಿರುವಾಗ -1 ಡಿಗ್ರಿ ಇತ್ತು. ಫ್ರಿಜ್ ಜೋಳದ ಅದಕ್ಕಿಂತ ಗ್ರೇಟ್, ಪರವಾಗಿಲ್ಲ, ಅಷ್ಟು ಸದ್ಯ ಮರಗಟ್ಟೋಗಿಲ್ಲ. ಆ ಥರ ನಾವು ಎಂಜಾಯ್ ಮಾಡಿದ್ವಿ. ಅಂಡ್ ಮಧುಸೂದನ್ ಸರ್ ಅಂಡ್ ನ್ಯೂ ಕ್ರೌನ್ ಡೈಮಂಡ್ ಇದ್ದಾರೆ ಅಲ್ಲಿ ನಮ್ಮ ಜೊತೆ. ಸೊ ಎಂಜಾಯ್ ಮಾಡಿದ್ವಿ ನಾವು. ನೆಕ್ಸ್ಟ್ ಫೋಟೋ, ಎಸ್, ನಮ್ಮ ಗ್ರೇಟ್ ಅಪ್ಲೈನ್ ರಾಜು ಡಿಜಿ ಅಂಡ್ ವಿಜಯ್ ಡಿಜಿ ಅವರ ಅಪ್ಲೈನ್ ನಮ್ಮ ಇಡೀ ಕರ್ನಾಟಕಕ್ಕೆ ಗಾಡ್ ಫಾದರ್, ಏರೋನಾಟಿಕ್ ಇಂಜಿನಿಯರ್. ಲಾಸ್ಟ್ ಇಯರ್ ಇನ್ಕಮ್ ಅವರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ರಿಸೈನ್ ಮಾಡಿ ಮೋದಿ ಕೇರ್ ಫುಲ್ ಟೈಮ್ ಮೋದಿ ಕೇರ್ಗೋಸ್ಕರ ಬಂದ್ರು. ಇನ್ಕಮಿಗೋಸ್ಕರ ಅಲ್ಲ, ಅವರು ಆಲ್ರೆಡಿ ಅಪಾರ್ಟ್ಮೆಂಟ್ ಇತ್ತು, ಡೈಮಂಡ್ ಡಿಸ್ಟ್ರಿಕ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಹೊಂಡಾ ಸಿಟಿ ಕಾರ್ ಅವಾಗಿತ್ತು ಅವ್ರ ಹತ್ರ. ಆದ್ರೂ ಮೋದಿ ಕೇರ್ ಸ್ಟಾರ್ಟ್ ಮಾಡಿದ್ದು ದುಡ್ಡಿಗೋಸ್ಕರ ಅಲ್ಲ, ಟೈಮ್ ಫ್ರೀಡಮ್ಗೋಸ್ಕರ. ಒಂದು ಟೆಸ್ಟಿಮನಿ ನಂಗೆ ಬಹಳ ಇಷ್ಟ ಆಗುತ್ತೆ. ನಾನು
ನಾನೊಂದು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಗೊತ್ತಾ, ಎಲ್ಲರೂ ಬೆಳಿಗ್ಗೆ ವಾಕಿಂಗ್ ಎಷ್ಟು ಗಂಟೆ ಹೋಗ್ತಾರೆ? ಎಷ್ಟು ಗಂಟೆಗೆ? 5 ಗಂಟೆ. ಯಾಕೆ ಅವ್ರಿಗೆಲ್ಲ ನಿದ್ರೆ ಬರಲ್ಲ? 5 ಗಂಟೆಗೆ ಏನಕ್ಕೆ ಹೋಗ್ತಾರೆ? ಏನಕ್ಕೆ ಹೋಗ್ತಾರೆ? 5 ಗಂಟೆಗೆ ಯಾಕೆ ಹೋಗ್ತಾರೆ ಅಂದ್ರೆ ನಿದ್ದೆ ಬಂದಿದ್ದಕ್ಕಲ್ಲ, ಬೇಗ ಬಂದು ಕೆಲ್ಸಕ್ಕೆ ಹೋಗ್ಬೇಕು. ಇವರು ಮೊದಲು ವಾಕಿಂಗ್ ಹೋಗ್ತಿದ್ರು. ಬೆಳಗ್ಗಿನ ಜಾವ ನಿದ್ದೆ ಎಲ್ಲರಿಗೂ ಇಷ್ಟ, ಮಿಸ್ ಮಾಡ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ, ನೋವಾಗತ್ತೆ. ಆದ್ರೂ ಫ್ರೀಡಮ್ ಇಲ್ಲ. ನಮ್ಗೆ ತುಂಬಾ ಇರಿಟೇಷನ್ ಮಾಡೋ ವಸ್ತು ಯಾವ್ದು ಗೊತ್ತಾ? ಅಲಾರಂ. ಅದನ್ನು ಹೊಡೆದು ಬಿಸಾಕುವಷ್ಟು ಧೈರ್ಯ ನಮ್ಗೆ ಯಾರು ಬಂದಿಲ್ಲ. ಜಾಬ್ ಅಲ್ಲಿ ಜಾಬ್ ಅವರಿಗೆ ದೇವರೇ ಅದು. ಅದೆಲ್ಲರೂ ಕೈ ಕೊಟ್ಟರೆ ಅವ್ರ ಜಾಬ್ ಕೈ ಕೊಡೋದು. ಇರಿಟೇಷನ್ ನಾವೇ ಕೀ ಕೊಟ್ಟಿದ್ದು, ನಾವೇ ಇಟ್ಟಿರುವುದು, ನಾವೇ ಫಿಕ್ಸ್ ಮಾಡಿರುವುದು. ಬಟ್ ಅದರ ಸೌಂಡ್ ಅಂದ್ರೆ ನಮ್ಗೆ ಅಲರ್ಜಿ. ಕರೆಕ್ಟ್? ಎಲ್ರಿಗೂ ಅದನ್ನು ಮುಕ್ತಿ ಆಗ್ಬೇಕು ಅನ್ನೋದು ಅವ್ರ ಡ್ರೀಮ್ ಇತ್ತು. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಜಾಬಿಗೆ ಹೋಗುವಾಗ ಇವರು ಆರಾಮಾಗಿ ವಾಕಿಂಗ್ ಹೋಗ್ತಿರ್ತಾರೆ. ದಟ್ ಇಸ್ ಟೈಮ್ ಫ್ರೀಡಮ್. ಟೈಮ್ ಫ್ರೀಡಮ್ ಅನ್ನ ತಗೊಂಡ್ರು. ಅವ್ರ ಜೊತೆ ನಾವು ರಷ್ಯಾದಲ್ಲಿ ತಗೊಂಡಿರೋ ಫೋಟೋ. ನೆಕ್ಸ್ಟ್ ಅಗೇನ್ ಮತ್ತೆ ಇದು ಏನ್ ನಮ್ಗೆ ಆರ್ಡರ್ ಮಾಡಿದ್ದಾರೆ ಅದೇ ನಮ್ಮ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಡೇಟ್. ಅದು ಮೇ 9ನೇ ತಾರೀಕು ತೆಗೆದಿರೋ ಫೋಟೋ. ಅವತ್ತು ನಮಗೆ ಅಲ್ಲಿ 7 ಸ್ಟಾರ್ ಹೋಟೆಲ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಗೊತ್ತಾಗಿ ಇಮಿಡಿಯೇಟ್ ಕೇಕ್ ಎಲ್ಲ ಅರೇಂಜ್ ಮಾಡಿ ಕೇಕ್ ತರಿಸಿ 7 ಸ್ಟಾರ್ ಹೋಟೆಲ್ ಸಮೀರ್ ಮೋದಿ ಅವ್ರ ಜೊತೆ ಕೇಕ್ ಕಟಿಂಗ್ ಮಾಡಿದ್ವಿ. ಫ್ಲೈಟ್ ಅಲ್ಲಿ ಇರೋದು ಕಪಲ್. ನೆಕ್ಸ್ಟ್ ಸೆಲ್ಫಿ ವಿತ್ ಗಾಡ್ ಫಾದರ್. ನಾವು ಯಾರ್ಯಾರ ಜೊತೆ ಸೆಲ್ಫಿ ತಗೊಂತೀವಿ. ಬಟ್ ಎಷ್ಟು ವಿಧೇಯರಾಗಿ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಆ ಸೆಲ್ಫಿಗೆ ನಮ್ಮ ಜೊತೆ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ನಮ್ಮನ್ನ ಪಾರ್ಟ್ನರ್ ಅಂತ ಅನ್ಕೊಂಡಿದ್ದೀವಿ ನಾವು ಅವ್ರನ್ನ, ಅವರು ನಮ್ಮನ್ನ ಪಾರ್ಟ್ನರ್ ಅಂತ ಅನ್ಕೊಂಡಿದ್ದಾರೆ. ಸೊ ಅದು ಸೆಲ್ಫಿಯಲ್ಲಿ ಗೊತ್ತಾಗುತ್ತಾ ನಿಮಗೆ? ಗೊತ್ತಾಗ್ತಿದೆ. ಸೊ ನೆಕ್ಸ್ಟ್ ನೀವು ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆಗಿ ಆ ತರ ಸೆಲ್ಫಿ ನೀವು ಅವ್ರ ಜೊತೆ ತಗೋಬೇಕು. ಓಕೆ. ಸೊ ನಮ್ಮ ನೆಕ್ಸ್ಟ್ ನಮ್ಮ ಟೀಮ್ಗೆ ನಾವು ಮತ್ತೆ ಟ್ರೈನಿಂಗ್ ಮಾಡ್ತಾ ಕ್ಯಾಂಪ್ಗಳನ್ನು ಮಾಡ್ತಾ ಬಂದ್ವಿ. ಇದು ಚಿಕ್ಕನಾಯಕನಹಳ್ಳಿ ಕ್ರೌನ್ ಡೈಮಂಡ್ ಡೇ. ಮಂಜುನಾಥ್ ಶೆಟ್ಟಿ ಸರ್ ಸೆಮಿನಾರ್ ಅಲ್ಲಿ ನಮಗೆ ರೆಕಗ್ನಿಷನ್ ಆಗಿರೋದು. ಚಿಕ್ಕನಾಯಕನಹಳ್ಳಿ ಟೀಮ್ಗೆ ಥ್ಯಾಂಕ್ ಯು. ಇದು ನನಗೆ ಯಾರೋ ಕಳಿಸಿದ್ದು, ನಾನು ನೋಡಿದ್ದಲ್ಲ. ಕುಂದಾಪುರ DPL ಕುಂದಾಪುರ ಆಫೀಸ್ ಅಲ್ಲಿ ಆ ಭಾಗದ ಬಿಸಿನೆಸ್ ಅಲ್ಲಿ ಅಚೀವ್ ಮಾಡಲು ಪಿಕ್ಚರ್ ಹಾಕಿದ್ದಾರೆ. ಅಲ್ಲಿ ಬಹಳ ಜನ ನಮ್ಮ ರಿಲೇಷನ್ಸ್ ನಮ್ಗೆ ಗೊತ್ತಿರೋರು ಹೋಗ್ತಿರ್ತಾರೆ, ಅಲ್ಲಿ ನೋಡ್ತಾರೆ ನಮ್ಮ ಫೋಟೋಸ್ ಅಲ್ಲಿದೆ ಅಂತ. ಅದು ನಮ್ಮ ಟೀಮ್ ಅವರು ಹಾಕಿದ್ದಲ್ಲ, ಕುಂದಾಪುರ ಟೀಮ್ ನಮ್ದಲ್ಲ. ಬಟ್ ನಮ್ಮ ಬೇರೆ ಟೀಮ್ ಅವರು ಸಹಿತ ಕುಂದಾಪುರದಲ್ಲಿ ನಮ್ಮ ತಾಲೂಕು ಈ ತರ ಅಚೀವ್ ಮಾಡಿದ್ದಾರೆ ಅಂತ ಫೋಟೋ ಹಾಕ್ತಾರೆ. ಆ ತರ ಅಚೀವ್ಮೆಂಟ್ ಅನ್ನು ನಾವು ಮಾಡಿದ್ರೆ ಮಾತ್ರ. ನೆಕ್ಸ್ಟ್ ನಾವು ಲಕ್ಷ ಅರ್ನ್ ಮಾಡ್ತಾ ಬಂದ್ವಿ. 1 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡೋರಿಗೆ ಮಿಲಿನಿಯರ್ಸ್ ಅಂತ ಹೇಳ್ತಾರೆ. ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಮೇಲ್ಪಟ್ರೆ ಮಿಲಿನಿಯರ್ಸ್ ಅಂತ ಕರೀತಾರೆ ಅಂತ ಹೇಳಿದ್ರು. ಸೊ ಆ ತರ ನಮ್ಮ ಅಪ್ಲೈನ್ ಕಡೆಯಿಂದ ಮಿಲಿನಿಯರ್ ಸೆಲೆಬ್ರೇಷನ್ ಅಂತ ಪ್ಲಾನ್ ಮಾಡಿ ಚಿಕ್ಕನಾಯಕನಹಳ್ಳಿ ಟೀಮ್ ಅವರು ಮಿಲಿನಿಯರ್ ಸೆಲೆಬ್ರೇಷನ್ ಇದು ಚಿಕ್ಕನಾಯಕನಹಳ್ಳಿ ಮತ್ತೆ ಶಿವಮೊಗ್ಗದಲ್ಲೂ ಸಹಿತ 9 ಜನ ಮಿಲಿನಿಯರ್ಸ್ ಅನ್ನ ಸೆಲೆಬ್ರೇಷನ್ ನಾವು ಕಳೆದ 4 ತಿಂಗಳಿಂದ ಸೆಲೆಬ್ರೇಷನ್ ಮಾಡಿದ್ವಿ ಇದೇ ಸ್ಟೇಜಲ್ಲಿ. ನೆಕ್ಸ್ಟ್ ನಮ್ಮ ಸಕ್ಸಸ್ ಯಾಕೆ ಸ್ಟಾಪ್ ಆಗ್ತಿಲ್ಲ ಅಂತ ಅನ್ಕೋಬಹುದು ನೀವು, ಮುಗಿತಿಲ್ವಲ್ಲ ಅಂತ. ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಇಸ್ ಜರ್ನಿ. ಇದು ಯಾವುದೇ ರೀತಿಯ ಮೈಲಿಗಲ್ಲು ಅಥವಾ ಸ್ಟಾಪ್ ಅಂತ ಮುಟ್ಟಕ್ಕಾಗಲ್ಲ, ಮುಗೀತು ಅಂತ ಹೇಳಕ್ಕಾಗಲ್ಲ. ಇದು ಜರ್ನಿ. ಹಾಗಾಗಿ ಇದು ಜರ್ನಿ ನಾನು ಕೊಡ್ತಾನೆ ಇರ್ತೀನಿ. ಈಗ ನೀವು ಮುಗೀತು ಅಂತ ಅನ್ಕೊಳಕ್ ಹೋಗುದೇ ಬೇಡ. ಈಗ ನಾವು ಶುರು ಮಾಡಿದಷ್ಟೇ, ಜರ್ನಿಯಲ್ಲಿ ಇದೀವಿ. ಹೇಗೆ ನಾನು ಮತ್ತೆ 4 ವರ್ಷ ಬಿಟ್ಟು ಸೆಮಿನಾರ್ ಮಾಡಿದ್ರೆ ಮತ್ತಿಷ್ಟು ಫೋಟೋ ಆ್ಯಡ್ ಆಗುತ್ತೆ ಹೊರತು ಇಷ್ಟನ್ನೇ ತೋರಿಸೋದಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಸದ್ಯಕ್ಕೆ 100 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಇನ್ ನೆಕ್ಸ್ಟ್ ಸೆಮಿನಾರ್ ಮೋಸ್ಟ್ಲಿ 200 ಫೋಟೋ ಆಗಬೇಕು. ನೆಕ್ಸ್ಟ್ ಇದು ನನ್ನ ಇನ್ನೊಂದು ಟೀಮ್. ಇಡೀ ಕರ್ನಾಟಕದಲ್ಲಿ ಸುಮಾರು 45,000 ಜನ ಕನ್ಸಲ್ಟೆಂಟ್ ಇದ್ದಾರೆ, 1000 ಜನ ಲೀಡರ್ಸ್ ಇದ್ದಾರೆ. ಅಲ್ಲಿ ಒಂದು ನನ್ನ ಡ್ರೀಮ್ ಏನಂದ್ರೆ ಅದರಲ್ಲಿ ಅರ್ನಿಂಗ್ಸ್ ಮಾಡೋದ್ರ ಲೆವೆಲ್ ಅಲ್ಲಿ ಟಾಪ್ 7 ರ್ಯಾಂಕಿಂಗ್ ಅನ್ನು ಪಡ್ಕೊಂಡು ಟಾಪ್ 20 ಅರ್ನರಲ್ಲಿ ನಾವಿದ್ದು ಅಂಡ್ ಟಾಪ್ 20 ಟೀಮ್ಗೆ ನನ್ನ ಕಡೆಯಿಂದ ಟ್ರೈನಿಂಗ್ ಕೊಡ್ತಾ ಇರುವಂತ ನನ್ನ ಹೆಮ್ಮೆಯ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಒಬ್ಬ SSLC ಫೇಲ್ ಆಗಿರೋ ವ್ಯಕ್ತಿ ಯಾವ ಮಟ್ಟಕ್ಕೆ
ಮೋದಿ ಕೇರ್ ಯಾವ ಮಟ್ಟಕ್ಕೆ ಆ ವ್ಯಕ್ತಿ ರೆಡಿ ಮಾಡಿದೆ ಅಂತ ಹೇಳಿದ್ರೆ, ರಾಯಲ್ ಆರ್ಕಿಡ್ ಅಲ್ಲಿ ಈ ಟ್ರೈನಿಂಗ್ ಮಂತ್ಲಿ ಆಗುತ್ತೆ. ಅದು ಫುಲ್ ಡೇ ಟ್ರೈನಿಂಗ್ ಮ್ಯಾನೇಜ್ಮೆಂಟ್. ಫುಲ್ ಡೇ ರಾಯಲ್ ಆರ್ಕಿಡ್ ಅಲ್ಲಿ ಟ್ರೈನಿಂಗ್ ಮಾಡುವ ಕೆಪಾಸಿಟಿ ಮೋದಿ ಕೇರ್ ನನಗೆ ಕೊಟ್ಟಿದೆ. ಕೆಲವು ಹೇಳೋದು ಮೋದಿ ಕೇರ್ ಏನ್ ಮಾಡುತ್ತೆ ಅಂತ. ಮೋದಿ ಕೇರ್ ಬರೀ ಸೋಪು ಶಾಂಪು ಮಾತ್ರ ತಯಾರು ಮಾಡ್ತಿಲ್ಲ, ಮಿಲೇನಿಯರ್ಸ್ ಮತ್ತೆ ವಿವೇಕವಂತರನ್ನ ತುಂಬಾ ಜನ ಒಳ್ಳೊಳ್ಳೆ ಟ್ರೈನರ್ ರೆಡಿ ಮಾಡ್ತಾ ಇದೆ. ಇದು ನನ್ನ ಇನ್ನೊಂದು ಸಕ್ಸಸ್. ಅಶ್ವಮೇಧ, ಕರ್ನಾಟಕ ಅಶ್ವಮೇಧದಲ್ಲಿ ಮಿರಾಕಲ್ ಟೀಮ್ ಫೌಂಡರ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಚಂದ್ರಶೇಖರ್ ಅವರು ಆನರ್ ಮಾಡ್ತಿರುವಂತಹ ಚೆಕ್ 23,09,975. ಇದು ನನ್ನ ಲಾಸ್ಟ್ ಇಯರ್ ಇನ್ಕಮ್. ಕೆಲವರು ಇಷ್ಟು ಇನ್ಕಮ್ ತಗೊಂತಾರೆ, ಬಟ್ ಹೇಳಕ್ ಬಂದಿಗೆ ಅಷ್ಟೇ. ಯಾಕಂದ್ರೆ ಅದು ಯಾವುದು ವೈಟ್ ಇರಲ್ಲ, ಬ್ಲ್ಯಾಕ್ ಇರ್ತವೆ. ಇದು ಸಮಾಜಕ್ಕೆ ದ್ರೋಹ ಮಾಡಿ ತಗೊಂಡಿರೋದಲ್ಲ. ಇದೀಗೆಲ್ಲದಕ್ಕೂ ಲೀಗಲ್ ಆಗಿ ಟ್ಯಾಕ್ಸ್ ಕಟ್ಟಿದೆ, ಟ್ಯಾಕ್ಸ್ ಪೇ ಮಾಡಿದೆ. ಜಿನಿಯನ್ ಆಗಿ ತಗೊಂಡಿರುವ ಓಪನ್ ವೈಟ್ ಇನ್ಕಮ್. ಓಕೆ, ನೆಕ್ಸ್ಟ್ ಇದು ಪ್ರೋಗ್ರಾಮ್ ನಮ್ಮ ಡ್ರೀಮ್ ಇತ್ತು. ನಮ್ಮ ಅಪ್ಲೈನ ಗ್ಲೋಬಲ್ ಬ್ಲಾಕ್ ಡೈಮಂಡ್ ರಾಜು ಡಿಜೆ ಅವ್ರನ್ನ ಕರ್ನಾಟಕ ಶಿವಮೊಗ್ಗ ಕರ್ಸ್ಕೋಬೇಕಂತ. ಈ ಪ್ರೋಗ್ರಾಮ್ ಗಿಂತ 2 ತಿಂಗಳ ಹಿಂದೆ ಮಾರ್ಚ್ ತಿಂಗಳಲ್ಲಿ ಈ ಪ್ರೋಗ್ರಾಮ್ ಅನ್ನ ಇದೇ ಹಾಲ್ ಮಾಡಿದ್ವಿ. ನಮ್ಮ ಲೀಡರ್ಗೆ ಅವ್ರು ಕೊಟ್ಟಿರೋ ಅವಕಾಶಕ್ಕೆ, ಅವ್ರು ಕೊಟ್ಟಿರುವ ನಮಗೆ ಕೊಟ್ಟಿರುವಂತ ಕ್ಲಾಸ್ಗೆ, ಎಜುಕೇಶನ್ಗೆ ನಾವು ಏನ್ ಕೊಟ್ಟರು ಕಮ್ಮಿನೇ. ಸೊ ಅವ್ರಿಗೆ ನಮಗೆ ಸಕ್ಸಸ್ ಕೊಡ್ಸೋದಕ್ಕೆ, ನಮ್ಮನ್ನ ಈ ಲೆವೆಲ್ಗೆ ಬೆಳೆಸೋದಕ್ಕೆ ನಾವು ಬೆಳ್ಳಿ ಕಿರೀಟ ಇಟ್ಟು ಅವ್ರನ್ನ ಸನ್ಮಾನ ಮಾಡಿದ್ವಿ. ನೆಕ್ಸ್ಟ್ ಅವ್ರ ಕಡೆಯಿಂದ ನಮ್ಗೆ ಇನ್ನೊಂದು ಟೈಟಲ್. ನಮ್ಗೆ ಸಾಮಾನ್ಯವಾಗಿ ಒಂದು ಹೆಸರು ಇಟ್ಟಿದ್ದಾರೆ, ಹೌದಾ? ಇನ್ನೊಂದು ನೇಮಿಂದ ಇವತ್ತು ನಮಗೆ ಕರ್ನಾಟಕ ಮೋದಿ ಕೇರ್ ಟೀಮ್ ಕರೀತಿದೆ ಅಂದ್ರೆ ಅದು ನಮ್ಮ ಅಪ್ಲೈ ಕೊಟ್ಟಿರುವ ಟೈಟಲ್. 3 ಜನಕ್ಕೆ ಟೈಟಲ್ ಕೊಟ್ಟಿದ್ದಾರೆ, ಮಿಸ್ಟರ್ ವಿಷನರಿ, ಮಿಸ್ಟರ್ ಟ್ಯಾಲೆಂಟ್ ಅಂಡ್ ಮಿಸ್ಟರ್ ಮಾಣಿಕ್ಯ. ಸೊ 3 ಟೈಟಲ್ 3 ಜನ ಪಡ್ಕೊಂಡ್ವಿ. ಸೊ ಇದನ್ನು ಪ್ರಶ್ನೆ, ಈಗ ರಿಯಲ್ ಪ್ರಶ್ನೆ ನಾನು ತೋರಿಸ್ತಿರೋದು ನಿಮಗೆ ಪ್ರಶ್ನೆ ಮಾಡಿನೇ ತೋರಿಸ್ತಿರೋದು. ಈಗ ನೆಕ್ಸ್ಟ್ ಫೋಟೋಸ್ ಅಲ್ಲಿ ಇಲ್ಲಿ ತನಕ ನಾನು ಸಕ್ಸಸ್ ನೋಡಿದ್ರಿ. ಕೆಲವರಿಗೆ ಅನ್ಸುತ್ತೆ ಸಕ್ಸಸ್ ಅಲ್ಲ ಅಂತ. ಕಾರ್ ತಗೊಳ್ಳೋದು ಗ್ರೇಟ್ ಅಲ್ಲ, ನಾನು ಕಾರ್ ತಗೊಂಡಿರೋದು ಗ್ರೇಟ್. ಲಕ್ಷ ಸಂಪಾದನೆ ಮಾಡಿರೋದು ಗ್ರೇಟ್ ಅಲ್ಲ. ಬಟ್ ಬೇಸಿಕಲಿ ಯಾವುದೇ ಸಪೋರ್ಟ್ ಇಲ್ದೇನೆ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇನೆ ಝೀರೋ ಆಗಿರೋ ವ್ಯಕ್ತಿ 1 ಲಕ್ಷ ಸಂಪಾದನೆ ಮಾಡ್ತಿರೋದು ಗ್ರೇಟ್. ಬಟ್ ಲಾಸ್ಟ್ ಕಳೆದ 2 ತಿಂಗಳಿಂದ ಕಂಟಿನ್ಯೂ ಇನ್ಕಮ್ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾವ ತಿಂಗಳು? ಮೇ ಮತ್ತೆ ಜೂನ್. ಮೇ ತಿಂಗಳು ಮತ್ತೆ ಜೂನ್ ತಿಂಗಳು ನನ್ನ ಮೋದಿ ಕೇರ್ ಇನ್ಕಮ್ ಪ್ರತಿ ತಿಂಗಳು ಬಂದಿರೋದು 2,46,499 ರೂಪಾಯಿ. ಅಪ್ರಾಕ್ಸಿಮೇಟ್ಲಿ ನಿಯರ್ 2.5 lakh ಪರ್ ಮಂತ್ ಇನ್ಕಮ್ ಒಬ್ಬ SSLC ಫೇಲ್ ಆದವನು ಇನ್ವೆಸ್ಟ್ಮೆಂಟ್ ಮಾಡದೇನೆ ತಗೊಂಡಿರುವ ಇನ್ಕಮ್ ಥ್ರೂ ಮೋದಿ ಕೇರ್ ಮಾಡಿ. ಈಗ ನೆಕ್ಸ್ಟ್ ನಮ್ಮ ಜೊತೆ 10 years ಇಂದ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಅವರು ಏನಾಗಿದ್ದಾರೆ, ಅವರಿಗೆ ನಾವು ಏನು ಕೊಡಿಸಿದ್ವಿ. ಇವತ್ತು ಸರ್ ನಾವು ಶೋರೂಮಿಗೆ ಕೆಲವು ನಮ್ಮ ಡೌನಿಂಗ್ ನಿನ್ನೆ ಫೋನ್ ಮಾಡಿದ್ರು, ಸರ್ ನೀವು ಯಾವಾಗ ಫ್ರೀ ಇದ್ದೀರಾ? ಯಾಕೆ ಸರ್ ನಾನು ಕಾರ್ ತಗೋಬೇಕು. ಅಲ್ಲಪ್ಪ ನೀನ್ ಕಾರ್ ತಗೊಳ್ಳೋಕೆ ನನ್ಗೆ ಯಾಕೆ ಫೋನ್? ಇಲ್ಲ ಸರ್, ನಿಮ್ಮ ಮುಖಾಂತರನೇ ತಗೋಬೇಕು, ನೀವೇ ಕೀ ಹ್ಯಾಂಡ್ ಓವರ್ ಮಾಡಬೇಕು. ನಿಮ್ಮ ಸಪೋರ್ಟ್, ನೀವು ಕೊಟ್ಟಿರುವ ಗೈಡೆನ್ಸ್, ನೀವು ಕೊಟ್ಟಿರೋ ಅವಕಾಶ, ನೀವು ಕೊಟ್ಟಿರೋ ಸಪೋರ್ಟ್ ಇಂದ ನಾನು ಕಾರ್ ತಗೋತಿದ್ದೀನಿ. ಸೊ ಆಗ ಕೀ ಹ್ಯಾಂಡ್ ಓವರ್ ಮಾಡಕ್ಕೆ ನೀವು ಬರಬೇಕು ಅಂತ. ಸರಿ, ನಾನು ಖುಷಿಯಾದೆ. ನೀವು ಕಾರ್ ತಗೊಂಡು ಸಾಧನೆ ಮಾಡ್ತೀರ ಅಂದ್ರೆ ನಾನು ಏನ್ ಕೆಲಸ ಬಿಟ್ಬೇಕಾದ್ರೂ ಬರ್ತೀನಿ. ಹಾಗಾಗಿ ಯಾವ ಡೇಟ್ ಬೇಕಾದ್ರೂ ಕಾರ್ ತಗೊಳ್ಳೋರಿಗೆ ನಾವು ಡೇಟ್ ಡಿಮ್ಯಾಂಡ್ ಮಾಡೋದಿಲ್ಲ, ನಾನು ಕೊಡ್ತೀವಿ. ನನ್ನ ಪರ್ಸನಲ್ ಕೆಲಸ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ 4 ಕಾರ್ ನಮ್ಮ ಟೀಮ್ ಲಾಂಚ್ ಆಗ್ತಿದೆ. ಅದರಲ್ಲಿ ಫಸ್ಟ್ ಕಾರ್ ಜರ್ನಿ ಸ್ಟಾರ್ಟ್ ಮಾಡಿದವರು, ಫಸ್ಟ್ ಶಿವಮೊಗ್ಗ ಭಾಗದಲ್ಲಿ ಬಿಸಿನೆಸ್ ಬಿಲ್ಡ್ ಮಾಡಿರುವ ಶ್ರೀನಿವಾಸ ಮೂರ್ತಿ ಅವರ ಕಾರ್ ನೋಡೋಣ. ವಿಠಲ ಬ್ರೀಜಾ ಕಾರ್ನ ಮೋದಿ ಕೇರ್ ಮುಖಾಂತರ ಅಚೀವ್ ಮಾಡಿರೋದು. ಸೊ ಇವರು ಅಷ್ಟೇ ಬಿಸ್ನೆಸ್ ಇಂದ 0 ಇಂದ ಸ್ಟಾರ್ಟ್ ಮಾಡಿದವರು. ನೆಕ್ಸ್ಟ್ ಚಂದ್ರಶೇಖರ್ ಪಿಬಿ, ಇವರು ಸಹಿತ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು. ಹೊಸ ಟೀಮ್ ಅನ್ನು ಕಟ್ಟಿ ಇವತ್ತು ಟೀಮ್ ಡೆವಲಪ್ ಮಾಡ್ತಿರುವಂತ ವ್ಯಕ್ತಿ. ಅವ್ರು ಆಲ್ರೆಡಿ ಟೀಮ್ ಅಲ್ಲಿ ಈಗ 2 ಕಾರ್ನ ಲಾಂಚ್ ಮಾಡಿದ್ದಾರೆ. 3ನೇ ಕಾರ್ ಈ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ ಚಂದ್ರಶೇಖರ್. ನೆಕ್ಸ್ಟ್ ನಮ್ಮ ಕಾರ್ ತಗೊಂಡಿರೋದು
ನಾಗರಾಜ್ CR ಅಂತ ಚನ್ನಗಿರಿ ಟೀಮ್ ಅವರು. ನೆಕ್ಸ್ಟ್ ಕಿಶೋರ್ ಕುಮಾರ್ ನಮ್ಮ ಚಾಂಪಿಯನ್ ಟೀಮ್ನ ಹೆಮ್ಮೆಯ ಕ್ರೌನ್ ಡೈಮಂಡ್ ಡೈರೆಕ್ಟರ್, ಓನ್ಲಿ ಕ್ರೌನ್. ವೃತ್ತಿಯಲ್ಲಿ ಲೆಕ್ಚರ್ ಆಗಿದ್ದು ಆ ಕೆಲಸದ ರಿಸೈನ್ ಮಾಡಿ ಮೋದಿಗೆ ಫುಲ್ ಟೈಮ್ ಬಂದು ಇವತ್ತು ಕ್ರೌನ್ ಡೈಮಂಡ್ ಆಗಿ ಮಿಲಿನಿಯಸ್ ಆಗಿ 12 ಲಕ್ಷದ ಕಾರಿಗೆ ಓನರ್ ಆಗಿದ್ದಾರೆ ಮಹೇಂದ್ರ ಕಾರ್. ನೆಕ್ಸ್ಟ್ ಪುಷ್ಪಾವತಿ ಅಂತ ರೆಸಿಡೆನ್ಷಿಯಲ್ ಡೈರೆಕ್ಟರ್ ಚಿತ್ರದುರ್ಗದಿಂದ. ಸೊ ಟೀಚರ್ ಆಗಿದ್ದ ವ್ಯಕ್ತಿ ಇವತ್ತು ಕಾರ್ ತಗೊಂಡಿದ್ದಾರೆ, ಫೋರ್ಡ್ ಕಾರ್. ನೆಕ್ಸ್ಟ್ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಕಡಿಮೆ ಅವಧಿಯಲ್ಲಿ ಮಿಲೇನಿಯಸ್ ಆಗಿ ಕ್ರಿಯೇಟ್ ಆಗಿರೋ ವ್ಯಕ್ತಿ ನಮ್ಮ ಟೀಮ್ ಅಲ್ಲಿ. ಸೊ ಇನ್ನೊಬ್ಬ ವ್ಯಕ್ತಿ ಕಾರ್ ತಗೊಂಡಿದ್ದಾರೆ. ಅಗೇನ್ ಇನ್ನೊಬ್ಬ ವ್ಯಕ್ತಿ ಲೋಕೇಶ್ ಶೆಟ್ಟಿ. ಸೊ ಡೌಲಿಗೆ ಕಾರ್ ಕೊಡಿಸಿ ಇವರ ಒಂದು ಸಣ್ಣ ಕಾರ್ನ ಡ್ರೈವಿಂಗ್ಗೋಸ್ಕರ ತಗೊಂಡಿದ್ದು, ಡ್ರೈವಿಂಗ್ ಕಲಿಯೋಕ್ಕೋಸ್ಕರ ತಗೊಂಡಿದ್ದು, ಕಾರ್ನ ಎಂಜಾಯ್ ಮಾಡೋದಕ್ಕಲ್ಲ. ಸೊ ಪಿಟಿ ಕಾರ್ನ ತಗೊಂಡು ಆಮೇಲೆ ಏನ್ ಮಾಡೋದು ನೋಡೋಣ. ನೆಕ್ಸ್ಟ್ ಮಧು ಕುಮಾರ್ ಅಂಡ್ ಚಂದ್ರಕಲಾ ಚಿಕ್ಕನಾಯಕನಹಳ್ಳಿ ಟೀಮಿಂದ ಕಾರ್ ತಗೊಂಡಿದ್ದು. ಸೊ ಈ ಕಾರ್ನ ನಾವು ಹಂಡಲ್ ಮಾಡೋದು ತುಂಬಾ ಖುಷಿ ಪಟ್ವಿ. ನೆಕ್ಸ್ಟ್ ಕಾರ್ ನಮ್ಮ ಟೀಮಲ್ಲಿ ಲಾಂಚ್ ಆಗಿದ್ದು ಮಲ್ಲಿಕಾರ್ಜುನ್ ಅಂತ ಚನ್ನಗಿರಿ ಅವರು. ಒಬ್ಬ ಕಾರ್ ಡ್ರೈವರ್ ಆಗಿದ್ದವರು ಬೇರೆ ಕಾರ್ನ ಓಡಿಸ್ಕೊಂಡು ಡ್ರೈವರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿ ಇವತ್ತು ಓಮ್ ಕಾರ್ಗೆ ಫೋರ್ಡ್ ಎಸ್ಪೇರ್ ಕಾರ್ ಓನರ್ ಆಗಿದ್ದಾರೆ. ನೆಕ್ಸ್ಟ್ ಸಾಮಾನ್ಯವಾಗಿ ಒಂದು ಯಾವಾಗಲೂ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಅದು ಒಳ್ಳೆಯದಲ್ಲ ಜನರಿಗೆ, ಆದ್ರೂ ಅವರ ವೃತ್ತಿಯಲ್ಲಿ ಅವರು ಮಾಡಲೇಬೇಕಿತ್ತು, ಬಿಸ್ನೆಸ್ ಮಾಡ್ತಾ ಇದ್ರು. ಅವರ ಮನೆಯಲ್ಲಿ ಯಾರಿಗೂ ಸಹಿತ ಬೇಕರಿ ಒಂದು ವಸ್ತುನು ತಿನ್ನಕ್ಕೆ ಅವ್ರು ಕೊಡ್ತಿರ್ಲಾಗಿತ್ತು, ಯಾಕಂದ್ರೆ ಆರೋಗ್ಯ ಬೇಕರಿ ಫುಡ್ ಒಳ್ಳೆಯದಲ್ಲ ಅಂತ. ಬಟ್ ಅವ್ರಿಗೆ ಶಿಸ್ತಾಗಿರ್ಬೇಕಂತ ಆಸೆ, ಬಟ್ ಅವ್ರು ತುಂಬಾ ಮೈದಾ ಹಿಟ್ಟಲ್ಲಿ ಇರ್ತಿದ್ರು ಬೇಕರಿ ಒಳಗಡೆ. ಸೊ ಈಗ ಬಿಸ್ನೆಸ್ ಅನ್ನ ಬಿಟ್ಟು ಹೊರಗಡೆ ಬಂದು ಸೊ ಮೋದಿ ಕೇರ್ನಲ್ಲಿ i20 ಎಲೈಟ್ ಕಾರ್ನ ಟಾಪ್ ಎಂಡ್ ಕಾರ್ನ ಓನರ್ ಆಗಿದ್ದಾರೆ. ನೆಕ್ಸ್ಟ್ ಸಂತೋಷ್ ಆರ್ಟಿ ದೊಡ್ಡ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ. ಸೊ ಸ್ಕೂಲಿನ ಕಾಲೇಜಿನ ಬಿಟ್ಟು ಸೊ ಮೋದಿ ಕೇರ್ನ ಸ್ಟಾರ್ಟ್ ಮಾಡಿರೋ ವ್ಯಕ್ತಿ. ಈಗ ಫೋರ್ಡ್ ಎಸ್ಪೈರ್ ಸ್ಪೋರ್ಟ್ಸ್ ವರ್ಷನ್ಗೆ ಕಾರ್ ಓನರ್ ಆಗಿದ್ದಾರೆ. ನೆಕ್ಸ್ಟ್ ನಮ್ಮ ಟೀಮ್ ಯಂಗೆಸ್ಟ್ ಕಾರ್ ಅಚೀವರ್ 22 ವರ್ಷದಲ್ಲಿ ಕಾರ್ ಅಚೀವ್ ಮಾಡಿರೋದು, ತುಂಬಾ ಯಂಗೆಸ್ಟ್ ಕಾರ್ ಅಚೀವರ್. ಇನ್ನೊಬ್ಬ ವ್ಯಕ್ತಿ ಮತ್ತೆ ಪುನಃ ಕ್ವಿಟಿ ಕಾರ್ ನಮ್ಗೆ ಇಷ್ಟ ಆಗ್ತಿಲ್ಲ ಸರ್, ಈ ಮೋದಿ ಕೇರಿಗೆ ಕ್ವಿಟಿ ಕಾರ್ ಸೂಟ್ ಆಗಲ್ಲ, ಅದಕ್ಕೆ ದೊಡ್ಡ ಕಾರ್ ಆದ್ರೂ ಉದ್ದದ ಕಾರ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಒಳ್ಳ ಕಾರ್ ತೋರಿಸಿದ್ವಿ. 16 ಲಕ್ಷದ ಒಳ್ಳ ಇನ್ನೊಬ್ಬ ವ್ಯಕ್ತಿ ಸಾಕಷ್ಟು ಸರಿ ಬಿಸ್ನೆಸ್ ತಗೊಂಡು 10 ವರ್ಷದಾಯಿತು, ನೋಡಿದ್ರು ಬಿಸ್ನೆಸ್ ನ ಮಧ್ಯೆ ಮಧ್ಯೆ ಮಾಡ್ತಿದ್ರು. ಅವಾಗ ಅವರಿಗೆ ಜಾಬ್ ಕಡೆ ಗಮನ ಜಾಸ್ತಿ ಸೆಳೀತಿತ್ತು. ಸುಮಾರು 5 ರಿಂದ 6 ಸಾರಿ ಜಾಬಿಗೆ ಮಧ್ಯೆ ಹೋದ್ರು. ಸುಮಾರು 18 ಜಾಬ್ ಅನ್ನ ಚೇಂಜ್ ಮಾಡಿ 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 ಅಲ್ಲೆಲ್ಲೂ ಸಿಗಲ್ಲ ಅಂತ ಗೊತ್ತಾಗಿ ಅಲ್ಲೆಲ್ಲೂ ಹುಡುಕ್ಬಾರ್ದು, ಮೋದಿ ಕೇರಲ್ಲೇ ಹುಡುಕ್ಬೇಕಂತ ಅಗೇನ್ ಲಾಸ್ಟ್ ಕಳೆದ 6 ತಿಂಗಳ ಹಿಂದೆ ಮತ್ತೊಬ್ಬ ಮೋದಿ ಕೇರಿಗೆ ಬಂದು 6 ತಿಂಗಳಲ್ಲಿ ಕಾರ್ ಅಚೀವರ್ ಆಗಿ ರೀಚ್ ಆದವರು ಕೇಶವಮೂರ್ತಿ ಅಂಡ್ ವೀಣಾ ಉಮೇಶ್ ಅಂತ ಇಲ್ಲಿ ವಯಸ್ಸಿನಲ್ಲಿ ಅವರು ಪಿಳ್ಳಗಿರಿ ಹತ್ರ. ಸೊ ಆ ವ್ಯಕ್ತಿನೂ ಫೋರ್ಡ್ ಫಿಗೋ ಕಾರ್ಗೆ ಇಕೋ ಸ್ಪೋರ್ಟ್ಸ್ ಕಾರ್ಗೆ ಓನರ್ ಆಗಿದ್ದಾರೆ. ನೆಕ್ಸ್ಟ್ ಇದಿಷ್ಟು ನಮ್ಮ ಟೀಮ್ನ ಕಾರ್ ಫ್ರಂಟ್ ಆಫ್ ದಿ ಹಾಲ್. ಚೆನ್ನಾಗಿದೆ, ನೋಡೋಕೆ ಖುಷಿ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ನಮ್ಮ ಟೀಮು ನೆಕ್ಸ್ಟ್ ಡ್ರೀಮ್ ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಾರ್ಚ್ ನಂತರ ಏಪ್ರಿಲ್ ಅಲ್ಲಿ 2019 ಏಪ್ರಿಲ್ ಅಲ್ಲಿ ನಮ್ದೊಂದು ರೆಸಾರ್ಟ್ ಅಲ್ಲಿ ಒಂದು ಸೆಲೆಬ್ರೇಷನ್ ಇದೆ. ರೆಸಾರ್ಟ್ ಅಲ್ಲಿ ನಿಮ್ಗೆಲ್ಲ ಓಪನ್ ಆಗಿ ಅನೌನ್ಸ್ ಮಾಡ್ತಿರೋದು, ಫಸ್ಟ್ ಟೈಮ್ ನಾನು ಪಬ್ಲಿಕ್ ಅನೌನ್ಸ್ ಮಾಡ್ತಿರೋದು. ಇನ್ನು ಯಾರಿಗೂ ಹೇಳಿಲ್ಲ, ನಮ್ಮ ಕೋರ್ ಕಮಿಟಿ ಮಾತ್ರ ಗೊತ್ತು. 100 ಕಾರು ನಿಂತಿರುತ್ತೆ ರೆಸಾರ್ಟ್ ಅಲ್ಲಿ. ನಮ್ಮ ಟೀಮ್ನ 16 ಕಾರು ಆಲ್ರೆಡಿ ಆಗಿದೆ. 16 ಕೀಗೆ ನಾನು ನನ್ನ ಕೈಯಾಗ ಕೀನ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಇನ್ನ ಬಾಕಿ 84 ಕಾರ್ಸ್, 84 ಕಾರಲ್ಲಿ 4 ಕಾರ್ ಈಗಲೇ ಲಾಂಚ್ ಆಗ್ತಿದೆ. 80 ಕಾರ್ಸ್ ಇನ್ನ 8 ಮಂತ್ ಅಲ್ಲಿ ಲಾಂಚ್ ಆಗುತ್ತೆ. 100 ಕಾರ್ ಸೆಲೆಬ್ರೇಷನ್ ನಾವು ದೊಡ್ಡದಾಗಿ ಒಂದು ಎಲ್ಲ ಕಾರು ಓನರು ರೆಸಾರ್ಟ್ ಅಲ್ಲಿ 2 ಡೇಸ್ ಎಂಜಾಯ್ ಮಾಡಬೇಕು. ಅಲ್ಲಿ 100 ರೂಮ್ ಇದೆಯಲ್ಲ ಗೊತ್ತಿಲ್ಲ, 100 ಕಾರ್ ಇಡಕ್ಕೆ ಪಾರ್ಕಿಂಗ್ ಪ್ಲೇಸ್ ಬೇಕಷ್ಟೇ. ಯಾಕಂದ್ರೆ ನಾವು ಕಾರ್ ಬೇಕಾದ್ರೂ ಮಾಡ್ಕೊಂತೀವಿ, ರೂಮ್ ಬೇಕಂತಿಲ್ಲ, ಕಾರ್ ಮಾಡ್ಕೊಂತೀವಿ. ಆದ್ರೆ ಕಾರ್ ಇಡಕ್ಕೆ
100 ಕಾರ್ ಇಡಕ್ಕೆ ಪಾರ್ಕಿಂಗ್ ಪ್ಲೇಸ್ ನಾವು ನೋಡ್ತೀವಿ ರಿಸಲ್ಟ್ ಅಲ್ಲಿ. ಆ ತರ ರಿಸಲ್ಟ್ ಅನ್ನ ನಾವು ಹುಡುಕ್ತೀವಿ. ನಿಮ್ಗೆ ಯಾರಿದ್ರೆ ನಂಗೆ ಹೇಳಿ. ಓಕೆ, ನೆಕ್ಸ್ಟ್ ನಮ್ಮ ಡ್ರೀಮರ್. ನೆಕ್ಸ್ಟ್ ಅದ್ರ ಜೊತೆ 100 ಕಾರ್ ಜೊತೆ ನನ್ನ ಕಾರು ಆಡಿ A3 45 ಲಕ್ಷದ ಆಡಿ A3 ಕಾರ್ನ ಫ್ರೀ ಆಗಿ ಮೋದಿ ಕೇಂದ್ರದಿಂದ ಗಿಫ್ಟ್ ತಗೊಳಕ್ಕಿದ್ದೀನಿ. ಅದಕ್ಕೆ ವೇಟ್ ಮಾಡ್ತಿರೋದು. ಅದು ಪಾರ್ಕಿಂಗ್ ಪ್ಲೇಸ್ ರೆಡಿ ಆಗಿಲ್ಲ ಇನ್ನು, ಅಂದ್ರೆ ಮನೆ ರೆಡಿ ಆಗ್ತಿದೆ. ಸುಮಾರು 1,10,00,000 ಮನೆ ರೆಡಿ ಆಗಿದೆ. ಆ ಮನೆಗೆ ವೆರಿ ಶಾರ್ಟ್ಲಿ ಈ ವರ್ಷದೊಳಗಡೆ ಆ ಕಾರು ಅಲ್ಲಿ ನಿಂತಿರುತ್ತೆ. ಇದು ನನ್ನ ಸಕ್ಸಸ್ ಜರ್ನಿ ಸ್ಟೋರಿ ಅಲ್ಲ, ಜರ್ನಿ ಇನ್ನ ಶುರುವಾಗಿದ್ದಷ್ಟೇ. ಈಗ ಶುರು ಮಾಡಿದ್ವಿ, ಬೇಸಿಕ್ ಅದೇನು ಬಂದಿದ್ದು ಅವೆಲ್ಲ ನಮ್ಮ ಕಲ್ಲು ಮುಳ್ಳಿನ ದಾರಿ ನೋಡಿದೀರಾ. ಬಟ್ ನಿಜವಾದ ಸಕ್ಸಸ್ ನಮ್ಗೆ ಈ ವರ್ಷದಿಂದ ಶುರು ಆಗ್ತಿದೆ. ಯಾಕಂದ್ರೆ ನಾವು 16 ಕಾರಿಗೆ ತಪ್ಪಿ ಆಗ್ತಿಲ್ಲ, 100 ಕಾರನ್ನ ನಾವು ರೀಚ್ ಮಾಡಬೇಕು 2019 ಮಾರ್ಚ್ ಕಂಪನಿ ಆನಿವರ್ಸರಿ ಒಳಗಡೆ ಅಂತ ನಮ್ಮ ಡಿಸಿಷನ್ ಇದೆ. ಸೊ ಥ್ಯಾಂಕ್ ಯು. ಇಷ್ಟೊತ್ತು ಈಗೇನು ನಾವು ನೋಡಿದ್ದೀರಾ, ಇದೆಲ್ಲ ಎಷ್ಟು ಜನಕ್ಕೆ ಬೇಕು ಅನ್ಸುತ್ತೆ? ರಿಯಲಿ ನೀವು 18-20 ಕಾರಿಗೆ 100 ಕಾರಿಗೆ ನೀವು ಕೀ ಹ್ಯಾಂಡ್ ಓವರ್ ಮಾಡಿದ್ರೆ ಹೆಂಗಿರುತ್ತೆ? 100 ಕಾರಿಗೂ ನೀವು ಬೊಕ್ಕೆ ಕೊಟ್ಟರೆ ಹೆಂಗಿರುತ್ತೆ? 100 ಕಾರ್ ಚಿವರಿಗೆ ನೀವು ಸ್ವೀಟ್ ತಿನ್ಸಿದ್ರೆ ಹೇಗಿರುತ್ತೆ? 100 ಜನನ ಈಗ ನೆಕ್ಸ್ಟ್ ನಮ್ಮ ತುಫಾನ್ 2018 ಕೊಟ್ಟಿದ್ದಾವೆ. ನಮ್ಮ ಟೀಮಲ್ಲಿ ಆಲ್ರೆಡಿ ಹೆಸರಿದ್ದಾರೆ. ಈಗ ರೇಸಲ್ಲಿ 150 ಜನ ಆಲ್ರೆಡಿ ರೇಸ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಟಾರ್ಗೆಟ್ ಇಲ್ಲಿ 200 ಜನನ ನಾವು ಪಟಾಯ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ. 200 ಜನ ಟ್ರಿಪ್ಪಿಗೆ ಹೋಗ್ತಾರೆ, ಪಟಾಯ ಟ್ರಿಪ್ಪಿಗೆ. ಅದು ನಮ್ಮ ನೆಕ್ಸ್ಟ್ ಇನ್ನೊಂದು ಗೋಲು. ಅದರ 200-300 ಜನರನ್ನ ಒಂದೇ ಫ್ಲೈಟ್ ಅಲ್ಲಿ ಟ್ರಿಪ್ ಎಂಜಾಯ್ ಮಾಡುವಂತ ಸಕ್ಸಸ್ ಇದೆಲ್ಲ ಶುರುವಾಗಿದ್ದು. ಯಾಕೆ ಇಷ್ಟೆಲ್ಲ ತೋರಿಸಿದೀನಿ ಗೊತ್ತಾ? ನಾನು ಮಾಡಿದ್ದೀನಿ ಅಂತಲ್ಲ, ನೀವು ಮಾಡಬಹುದು ಅಂತ. ಯಾಕೆಂದ್ರೆ ನಾವು ಇದ್ರ ತನಕ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕಾರಣ ನೀವು ಮಾಡ್ತಿರುವ, ನೀವು ತಗೊಂಡಿರೋ ಮೋದಿ ಕೇರೆ ನಂಗೆ ಸಿಕ್ಕಿರೋದು ಸೇಮ್ ಎಂಸೆ ನಂಬರ್ 8 ಸೇಮ್ ಪ್ಲಾನ್. ಆಜಾದಿ ಸಮೀರ್ ಮೋದಿ ಆಜಾದಿ ಪ್ಲಾನ್ ನನಗೂ ಸಿಕ್ಕಿರೋದು. ಸೇಮ್ ನಿಮ್ಗೆ ಯಾವ ಆಫರ್ ಡಿಸ್ಕೌಂಟ್ ಇರುತ್ತೋ ಅದೇ ಡಿಸ್ಕೌಂಟ್, ಅದೇ ಪ್ರಾಡಕ್ಟ್ ನಾವು ಯೂಸ್ ಮಾಡಿರೋದು. ಇದೇ ಊರಲ್ಲೇ ನಾವು ಬಿಸಿನೆಸ್ ಮಾಡಿದ್ದು, ಬೇರೆ ಎಲ್ಲೂ ಅಲ್ಲ, ಫಾರಿನ್ ಹೋಗಿ ಹೇಳಿಲ್ಲ. ಇದೇ ದೇಶದ ಜನರಿಗೆ, ಇದೇ ಡಿಸ್ಟ್ರಿಕ್ಟಿನ ಜನರಿಗೆ ಹೇಳಿರೋದು. ಸೊ ಹಾಗಾಗಿ ನೀವು ನಾನು ಮಾಡಿದ್ದೀನಿ ಅಂದ್ರೆ ನೀವು ಮಾಡ್ಬೋದಾ? ಎಷ್ಟು ಜನಕ್ಕೆ ಮಾಡ್ಬೋದು ಅನ್ಸುತ್ತೆ? ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನೆಕ್ಸ್ಟ್ ಸೆಮಿನಾರು ನಿಮ್ದಾಗುತ್ತೆ. ಥ್ಯಾಂಕ್ ಯು. ಈಗ ಪ್ರೋಗ್ರಾಮ್ ಮುಗ್ದಿಲ್ಲ, ಈಗ ಶುರು ಆಗುತ್ತೆ. ಶುರು ಮಾಡೋಣ. ಸಕ್ಸಸ್ ನೋಡಿದ್ರಿ, ಸೆಮಿನಾರ್ ನೋಡಿಲ್ಲ ನೀವಿನ. ಅಂದ್ರೆ ಇದನ್ನೆಲ್ಲ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರು ಸಿಗುತ್ತೆ? ಏನ್ ಮಾಡಿರ್ಬೋದು? ಒಬ್ಬ ಹೋಟೆಲ್ ಸಪ್ಲೈಯರ್, ಹೋಟೆಲ್ ಕ್ಲೀನರ್, SSLC ಫೇಲ್ ಅಂತ ದಡ್ಡ ಈ ಲೆವೆಲ್ ಬರಕ್ಕೆ ಹೇಗೆ ಸಾಧ್ಯ ಇದೆ? ಇಷ್ಟನ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ ಹೇಗೆ ಸಾಧ್ಯ ಇದೆ? ಎಷ್ಟು ಜನಕ್ಕೆ ಪ್ರಶ್ನೆ ಇದೆ? ಪ್ರಯತ್ನ ನೀವು ಮಾಡ್ತಿದ್ರಿ, ಕೆಲವರು ಕೈ ಎತ್ತಕ್ಕೂ ಪ್ರಯತ್ನ ಮಾಡ್ತಿಲ್ಲ. ಎಷ್ಟು ಜನಕ್ಕೆ ಕ್ವಶನ್ ಆನ್ಸರ್ ಎಷ್ಟು ಜನಕ್ಕೆ ಬೇಕು? ಸೀಕ್ರೆಟ್ ಕೀ ಎಷ್ಟು ಜನಕ್ಕೆ ಬೇಕು? ಸೀಕ್ರೆಟ್ ಕೀ ಎಷ್ಟು ಜನಕ್ಕೆ ಬೇಕು? ಇಷ್ಟು ಜನಕ್ಕೆ ಬೇಕಾ? ಹಾಗಾದ್ರೆ 5 ನಿಮಿಷದ ಬ್ರೇಕ್ ನಂತರ ನೆಕ್ಸ್ಟ್ ಇನ್ನೊಂದು ಶೋನು ನೀವು ನೋಡ್ತೀರಾ. ಓಕೆ, ಈಗ ನಾನು ನಿಮ್ಗೆ ಇಷ್ಟೊತ್ತಂತ ಹಾಕಿದ್ದು ಕ್ವಶನ್ ಮಾತ್ರ, ಉತ್ತರ ಅಲ್ಲ. ಉತ್ತರ ನಾವೆಲ್ಲ ನಾನೇ ಕೊಡ್ತೀನಿ. ಬರೇ ಕ್ವಶನ್ ತಗೊಂಡು ಹೋದ್ರೆ ಸಕ್ಸಸ್ ಸಿಗಲ್ಲ. ಲಾಕರ್ ತೋರಿಸಿದೀನಿ, ಸಕ್ಸಸ್ ಅನ್ನು ಲಾಕರ್ ತೋರಿಸಿದೀನಿ. ಆ ಲಾಕರ್ ಕೀನ ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲಿ ರಿಟರ್ನ್ ಬಂದು ಆ ಕೀನ ನಿಮ್ಗೆ ನಾನು ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ